ಶತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಉಪಕ್ರಮಾನುಗುಣ್ಯಾರ್ಥಂ ಅರ್ಥೋತ್ರಾವಶ್ಯಕೋ ಹ್ಯಯಂ ನ ಚೇತ್ ಪ್ರಕ್ರಮರೋಧೇನ ವಾಕ್ಯಂ ಸ್ಯಾನ್ಮತ್ತಭಾಷಿತಂ. ಯಾವಾಗಲೂ ವಿಷಯವನ್ನು ನಿರೂಪಣೆ ಮಾಡಬೇಕಾದರೆ ಏನು ಪ್ರಾರಂಭ ಆಗಿದೆ ಅದಕ್ಕೆ ಅನುಗುಣವಾಗಿ ವಿಷಯವನ್ನು ನಾವು ನಿರೂಪಣೆ ಮಾಡಿಕೊಂಡು ಹೋಗಬೇಕು. ಉಪಕ್ರಮಾನುಗುಣ್ಯಾರ್ಥಂ, ಉಪಕ್ರಮ ಅಂದರೆ ಪ್ರಾರಂಭ. ಏನು ವಿಷಯ ಪ್ರಾರಂಭವಾಗಿದೆಯೋ ಅದಕ್ಕೆ ಅನುಗುಣವಾಗಿ ನಾವು ವಿಷಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಪ್ರಕೃತದಲ್ಲಿ ಪ್ರಾರಂಭ ಆದದ್ದೇನು ಅಂತಂದರೆ, ರುದ್ರದೇವರು ಮೊದಲಾಗಿರ್ತಕ್ಕಂಥವರೆಲ್ಲ ಸಗುಣರು, ಭಗವಂತ ನಿರ್ಗುಣ ಅಂತ ಹೇಳಿರೋದು. ಹಾಗಾದರೆ ಈ ವಿಷಯ ಪ್ರಾರಂಭ ಆದದ್ದು. ಇದಕ್ಕೆ ಅನುಗುಣವಾಗಿ ಸಗುಣ ನಿರ್ಗುಣ ಶಬ್ದಗಳ ಅರ್ಥವನ್ನು ಮಾಡಬೇಕು ಅಂತಾದರೆ ಅವಾಗೇನು ಮಾಡಬೇಕು? ಭಗವಂತ ಸತ್ವರಜಸ್ತಮೋ ಗುಣರಹಿತ ಅಂತ ಅರ್ಥ ಮಾಡಬೇಕು. ರುದ್ರಾದಿ ದೇವತೆಗಳು ಸತ್ವರಜಸ್ತಮೋ ಗುಣ ಸಹಿತರಾಗಿದ್ದಾರೆ ಅಂತ ಅಯಂ ಅರ್ಥ. ಅಂದರೆ ಈ ಪ್ರಾಕೃತಿಕ ಗುಣಗಳ ಸಾಹಿತ್ಯ, ಪ್ರಾಕೃತಿಕ ಗುಣಗಳ ರಾಹಿತ್ಯ. ಪ್ರಾಕೃತಿಕ ಗುಣಗಳ ಸಾಹಿತ್ಯ ಶಿವಾದಿಗಳಲ್ಲಿ ಅವರು ಸಗುಣರು, ಪ್ರಾಕೃತಿಕ ಗುಣ ರಾಹಿತ್ಯ ಭಗವಂತನಲ್ಲಿ ಅವನು ನಿರ್ಗುಣ. ಈ ರೀತಿಯಲ್ಲಿ ಸಗುಣ ನಿರ್ಗುಣ ಎಂಬತಕ್ಕಂತಹ ಉಪಕ್ರಮ, ಅದಕ್ಕೆ ಅನುಗುಣವಾಗಿ ನಾವು ಅರ್ಥವನ್ನು ಮಾಡಬೇಕು ಅಂತಾದರೆ ಅದನ್ನು ಹೇಳ್ತಾ ಇದ್ದಾರೆ. ಅಯಂ ಅರ್ಥ ಅವಶ್ಯಕ ಅಂತ. ತ್ರಿಗುಣ ಸಂಬಂಧ, ತ್ರಿಗುಣ ರಾಹಿತ್ಯ, ಈ ಅರ್ಥವನ್ನೇ ಹೇಳಬೇಕು. ನಚೇತ್, ಈ ರೀತಿ ನೀವು ಹೇಳಿಲ್ಲ ಅಂತಾದರೆ ಅವಾಗ ಉಪಕ್ರಮ ವಿರೋಧ ಬರುತ್ತೆ. ಉಪಕ್ರಮ ವಿರೋಧ ಬಂತು ಅಂತಂದರೆ ಈ ಮಾತುಗಳೆಲ್ಲ ಏನಾಗುತ್ತೆ? ಹುಚ್ಚನ ಮಾತಿನಂತೆ ಆಗುತ್ತೆ. ವಾಕ್ಯಂ ಸ್ಯಾತ್ ಮತ್ತ ಭಾಷಿತಂ. ಏನೋ ಪ್ರಾರಂಭ ಮಾಡೋದು, ವಿಷಯ ಎಲ್ಲೋ ಹೋಯಿತು, ಆಮೇಲೆ ಏನೋ ಮುಗಿಸ್ಬಿಡೋದು ಅಂತಾದರೆ ಏನು ಹೇಳ್ತಾರೆ? ಅದು ಹುಚ್ಚನ ಮಾತು ಅಂತ ಹೇಳ್ತಾರೆ. ಯುಕ್ತಿ ಮಲ್ಲಿಕ ಪಾಠ ಮಾಡ್ತೇನೆ ಅಂತ ಪ್ರಾರಂಭ ಮಾಡಿದ್ದು, ಇವತ್ತು ಅಡುಗೆ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ಒಳ್ಳೆ ಊಟ ಚೆನ್ನಾಗಾದ್ರಿಂದ ನಿದ್ರೆನೂ ಬಂತು, ಅಂದರೆ ಯುಕ್ತಿ ಮಲ್ಲಿಕ ಪಾಠ ಮುಗೀತು. ಹಾಗಾದ್ರೆ ಏನು ಹೇಳ್ತಾರೆ? ಇದು ಯುಕ್ತಿ ಮಲ್ಲಿಕ ಪಾಠ ಅಂತ ಹೇಳ್ತಾರೆ. ಹಾಗಾದರೆ ಯುಕ್ತಿ ಮಲ್ಲಿಕ ಅಂದರೆ ಆ ವಾದಿರಾಜರು ಯಾವ ವಿಷಯವನ್ನು ಯಾವ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಯುಕ್ತಿ ಮಲ್ಲಿಕ ಪಾಠ ಆಗುತ್ತೆ. ಅದು ಪ್ರಾರಂಭ ಅಂತ ಹೇಳೋದು, ಆಮೇಲೆ ಬೇರೆ ವಿಷಯವನ್ನು ಹೇಳಿ ಮುಗಿಸ್ಬಿಡೋದು. ಅದೇನಾಗುತ್ತೆ? ಉನ್ಮತ್ತ ಭಾಷಿತ, ಹುಚ್ಚನ ಮಾತು ಅಂತ ಆಗುತ್ತೆ. ಹಾಗೆಯೇ ಈ ನಿರ್ಗುಣ ಭಾಗವತ ವಾಕ್ಯವೂ ಕೂಡ ಅದು ಸಗುಣ ನಿರ್ಗುಣಗಳ ವಿಷಯವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದು. ಆದರೆ ಏನರ್ಥ ಮಾಡಬೇಕು? ಭಗವಂತ ನಿರ್ಗುಣ, ಸತ್ವರಜಸ್ತಮೋ ಗುಣ ಸಂಬಂಧ ರಹಿತ. ರುದ್ರಾದಿಗಳು ಸಗುಣರು, ಸತ್ವರಜಸ್ತಮೋ ಗುಣ ಸಂಬಂಧ ಉಳ್ಳವರು ಅಂತಲೇ ಅರ್ಥ ಮಾಡಬೇಕು. ಉಪಕ್ರಮಾನುಗುಣ್ಯಾರ್ಥಂ, ಉಪಕ್ರಮಕ್ಕೆ ಅನುಗುಣವಾಗಿ ಅರ್ಥವನ್ನು ನಿರೂಪಣೆ ಮಾಡ್ತಾ ಇದ್ದೇವೆ ಎಂಬುದಕ್ಕೋಸ್ಕರ ಅತ್ರ ಇಲ್ಲಿ ಅಯಂ ಪ್ರಾಕೃತಿಕ ಗುಣ ಸಂಬಂಧ ಉಳ್ಳವನು ಸಗುಣ, ಪ್ರಾಕೃತಿಕ ಗುಣರಹಿತನಾದವನು ನಿರ್ಗುಣ ಎಂಬತಕ್ಕಂತಹ ಅರ್ಥವು ಅವಶ್ಯಕ ಹಿ, ಅವಶ್ಯಕವೇ ಆಗಿದೆ. ನಚೇತ್, ಈ ರೀತಿಯಲ್ಲಿ ಪ್ರಾಕೃತಿಕ ಗುಣಗಳ ಸಂಬಂಧ ರಹಿತ ನಿರ್ಗುಣ, ಪ್ರಾಕೃತಿಕ ಗುಣಗಳ ಸಂಬಂಧ ಸಹಿತನಾದವನು ಸಗುಣ ಎಂಬುದಾಗಿ ಅರ್ಥ ಮಾಡಲಿಲ್ಲ ಅಂತಾದರೆ ಪ್ರಕ್ರಮರೋಧೇನ, ಉಪಕ್ರಮಕ್ಕೆ ವಿರೋಧ ಬರುವುದರಿಂದ ವಾಕ್ಯಗಳು ಉನ್ಮತ್ತ ಭಾಷಿತಂ ಸ್ಯಾತ್, ಹುಚ್ಚನ ಮಾತಿನಂತೆ ಆಗುತ್ತದೆ. ಉಪಕ್ರಮಾನುಗುಣ್ಯಾರ್ಥಂ, ಉಪಕ್ರಮಕ್ಕೆ ಅನುಗುಣವಾಗಿ ಅರ್ಥವನ್ನು ನಿರೂಪಣೆ ಮಾಡುತ್ತಾ ಇದ್ದೇವೆ ಎಂಬುದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಅತ್ರ ಇಲ್ಲಿ ಅಯಂ ತ್ರಿಗುಣಗಳ ಸಂಬಂಧ ರಹಿತನಾದವನು ನಿರ್ಗುಣ, ತ್ರಿಗುಣಗಳ ಸಂಬಂಧ ಸಹಿತನಾದವನು ಸಗುಣ ಎಂಬತಕ್ಕಂತಹ ಅರ್ಥ. ಈ ಅರ್ಥವು ಅವಶ್ಯಕ ಹಿ, ಅವಶ್ಯಕವೇ ಆಗಿದೆ, ಒಪ್ಪಲೇಬೇಕು. ನಚೇತ್, ಈ ರೀತಿಯಲ್ಲಿ ಸಗುಣ ನಿರ್ಗುಣ ಎಂಬತಕ್ಕಂಥ ಪದಗಳಿಗೆ ಅರ್ಥವನ್ನು ಹೇಳಲಿಲ್ಲ ಅಂತಾದರೆ ಉಪಕ್ರಮ ವಿರೋಧೇನ, ಪ್ರಕ್ರಮ ವಿರೋಧೇನ, ಉಪಕ್ರಮಕ್ಕೆ ವಿರೋಧ ಬರುವುದರಿಂದ ವಾಕ್ಯಗಳು ಉನ್ಮತ್ತ ಭಾಷಿತಂ ಸ್ಯಾತ್, ಮತ್ತ ಭಾಷಿತಂ ಸ್ಯಾತ್, ಹುಚ್ಚನ ಮಾತಿನಂತೆ ಆಗುತ್ತೆ.
ಅಯಂ ಅಂತಿದೆ. ಅದಕ್ಕರ್ಥ ಪ್ರಾಕೃತ ಗುಣ ಸಾಹಿತ್ಯ ರಾಹಿತ್ಯ ರೂಪ ಅಂತ. ಪ್ರಾಕೃತಿಕ ಗುಣ ಸಾಹಿತ್ಯ ಸಂಬಂಧವುಳ್ಳವರು, ಪ್ರಾಕೃತಿಕ ಗುಣಗಳ ಸಂಬಂಧವುಳ್ಳವರು ಸಗುಣರು, ಪ್ರಾಕೃತಿಕ ಗುಣಗಳ ರಾಹಿತ್ಯ ಸಂಬಂಧ ಇಲ್ಲದವರು ನಿರ್ಗುಣ ಅಂತ ಈ ರೀತಿಯಾದ ಅರ್ಥ. ಪ್ರಕ್ರಮರೋಧೇನ ಅಂತಿದೆ. ಅದಕ್ಕರ್ಥ ಉಪಕ್ರಮ ವಿರೋಧೇನ ಅಂತ. ಅಲ್ಲಿ ಪ್ರಾ ಬದಲು ಉಪಕ್ರಮ ಪ್ರಕ್ರಮ, ರೋಧ ಮತ್ತು ವಿರೋಧ ಎರಡು ಸಮಾನ. ಅದಕ್ಕೋಸ್ಕರ ಪ್ರಕ್ರಮರೋಧೇನ ಅಂತಂದರೆ ಉಪಕ್ರಮ ವಿರೋಧ ಅಂತ. ಪ್ರಾರಂಭ ಏನು ಮಾಡಿದ್ದೇವೋ ಅದಕ್ಕೆ ವಿರೋಧ ಬರುತ್ತೆ. ಸ್ಯಾತ್ ಮತ್ತ ಇದ್ದದ್ದು, ಉನ್ಮತ್ತ ಮತ್ತ ಎಲ್ಲ ಒಂದೇನೆ. ಸ್ಯಾನ್ ಮತ್ತ ಭಾಷಿತಂ ಅಂತ ಅದು ಛಂದಸ್ಸಿಗೆ ಅನುಗುಣವಾಗಿದೆ. ಮತ್ತ ಅಂದರೆ ಉನ್ಮತ್ತ ಅಂದ್ರೆ ಒಂದೇ. ಕಿಂಚ ಪ್ರಾಕೃತ ಪುಂಸೋಸ್ಯ ಚಿನ್ಮಾತ್ರಾಕಾರತಾ ಧ್ರುವ ಸಚ ಸಾರ್ವಜ್ಞಾದಿಧರ್ಮ ಸರ್ವಧರ್ಮಚ್ಯುತಿ ಕದಾ. ಅಷ್ಟೇ ಅಲ್ಲ, ಭಗವಂತನನ್ನು ನಿರ್ಗುಣ ಅಂತ ನೀವು ಕರಿತೀರ. ಭಗವಂತ ನಿರ್ಗುಣ ಆಗೋದು ಯಾವಾಗ? ಸರ್ವಧರ್ಮಚ್ಯುತಿ ಕದಾ. ಭಗವಂತನಲ್ಲಿರುವಂತಹ ಧರ್ಮಗಳು ಇಲ್ಲ ಅಂತ ಆಗೋದು ಯಾವಾಗ? ಯಾಕೆ ಅಂತಂದರೆ ಆ ಪರಮಾತ್ಮ ಅವನೇನಾಗಿದ್ದಾನೆ? ಅಪ್ರಾಕೃತನಾದಂತಹ ಚೇತನನಾಗಿದ್ದಾನೆ. ಪರಮಾತ್ಮ ಅಪ್ರಾಕೃತ ಪುರುಷ, ಅಪ್ರಾಕೃತ ಪುಂಸಃ. ಪರಮಾತ್ಮನು ಅಪ್ರಾಕೃತಿಕವಾಗಿರ್ತಕ್ಕಂತಹ ಸ್ವರೂಪವುಳ್ಳವನು. ಆದ್ದರಿಂದ ಚಿನ್ಮಾತ್ರಾಕಾರತಾ ಧ್ರುವ, ಅವನು ಯಾವಾಗಲೂ ಕೂಡ ಜ್ಞಾನರೂಪಿಯೇ ಆಗಿದ್ದಾನೆ. ಅವನನ್ನು ಅಪ್ರಾಕೃತ ಅಂತ ಕರೆಯೋದು ಯಾಕೆ? ನಮ್ಮಂತೆ ಈ ರೀತಿಯಾದ ಜಡ ಸಂಬಂಧ ಇರುವ ವ್ಯಕ್ತಿಯಾಗಿದ್ದರೆ, ಪ್ರಾಕೃತಿಕವಾದ ಶರೀರ ಉಳ್ಳವನಾಗಿದ್ದರೆ ಅವನು ಅಪ್ರಾಕೃತ ಪುರುಷ ಅಂತ ಆಗ್ತಿರಲಿಲ್ಲ. ಅಪ್ರಾಕೃತ ಪುರುಷ ಅಂತ ಕರೆಯೋದು ಯಾಕೆ? ಅವನಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಜ್ಞಾನಾನಂದಾತ್ಮಕವಾದದ್ದೇ ಅಂತ ಅರ್ಥ. ಅದು ಧ್ರುವ, ಶಾಶ್ವತವಾಗಿರ್ತಕ್ಕಂಥದ್ದು. ಅದಕ್ಕೆ ನಾಶ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ, ಅಥವಾ ಒಂದು ಕಾಲದಲ್ಲಿ ಇರಲಿಲ್ಲ ಅಂತಿಲ್ಲ. ಯಾವತ್ತೋ ಬಂತು ಯಾವತ್ತೋ ಹೋಯಿತು ಅಂತ ಅಲ್ಲವೇ ಇಲ್ಲ. ಅದು ಧ್ರುವ, ಅನಾದಿ ಅನಂತ ಕಾಲದಲ್ಲಿ ಇರತಕ್ಕಂಥದ್ದು ಪರಮಾತ್ಮನಿಗೆ ಆ ಜ್ಞಾನಸ್ವರೂಪತ್ವ ಎಂಬತಕ್ಕಂಥದ್ದು. ಅದೇನು ಜ್ಞಾನಸ್ವರೂಪ ಅಂದ್ರೇನು? ಸಾರ್ವಜ್ಞಾದಿ ಧರ್ಮ. ಆ ಪರಮಾತ್ಮ ಸರ್ವಜ್ಞತ್ವ, ಸರ್ವಕರ್ತೃತ್ವ, ಗುಣಪೂರ್ಣತ್ವ, ಆನಂದಪೂರ್ಣತ್ವ ಇಂತಹ ಗುಣ ಉಳ್ಳವನು. ಅದೇ ಚಿನ್ಮಾತ್ರಾಕಾರತ್ವ. ಹಾಗಾದರೆ ಪರಮಾತ್ಮನಲ್ಲಿ ಸರ್ವಜ್ಞತ್ವಾದಿ ಧರ್ಮಗಳು ಇದೆ ಅಂತ ಆದಮೇಲೆ ಅದು ಅವನ ಸ್ವರೂಪ ಆಗಿದೆ, ಅದು ನಿತ್ಯವಾದದ್ದು ಅಂತಂದಮೇಲೆ ಆ ಧರ್ಮಗಳು ಇಲ್ಲ ಅಂತಾದರೆ ಅವನು ನಿರ್ಗುಣ ಆಗಬೇಕು. ಅದಕ್ಕೆ ಹೇಳ್ತಾರೆ ಸರ್ವಧರ್ಮಚ್ಯುತಿ ಕದಾ. ಪರಮಾತ್ಮನ ಸ್ವರೂಪವೇ ಆ ಜ್ಞಾನಾನಂದಾತ್ಮದ ಸ್ವರೂಪ, ಜ್ಞಾನಾನಂದಾದಿ ಧರ್ಮ ಉಳ್ಳದ್ದೇ ಅವನದು ಸ್ವರೂಪ ಅಂತಂದ ಮೇಲೆ ಆ ಧರ್ಮಗಳ ನಾಶ ಯಾವಾಗ ಆಗುತ್ತೆ? ಯಾವಾಗ ಅವನನ್ನು ನಿರ್ಗುಣ ಅಂತ ಕರಿತೀರಾ? ಸಾಧ್ಯವೇ ಇಲ್ಲ. ಕಿಂಚ ಅಲ್ಲದೆ ಅಪ್ರಾಕೃತ ಪುಂಸಃ, ಅಪ್ರಾಕೃತವಾದ ಶರೀರವುಳ್ಳವನಾದ್ದರಿಂದ ಅಪ್ರಾಕೃತ ಪುರುಷ ಎಂಬುದಾಗಿ ಕರೆಯುವಂತಹ ಅಸ್ಯ ಈ ಪರಮಾತ್ಮನಿಗೆ ಚಿನ್ಮಾತ್ರಾಕಾರತ ಜ್ಞಾನಸ್ವರೂಪತ್ವವು ಧ್ರುವ ಶಾಶ್ವತವಾಗಿವೆ. ಜ್ಞಾನಸ್ವರೂಪವಾದ ಆಕಾರವು ಧ್ರುವ ಶಾಶ್ವತವಾದ. ಸಚ ಆ ಚಿನ್ಮಾತ್ರಾಕಾರವಾದರೂ ಸಾರ್ವಜ್ಞಾದಿ ಧರ್ಮ, ಸರ್ವಜ್ಞತ್ವಾದಿ ಧರ್ಮ ಉಳ್ಳದ್ದಾಗಿದೆ. ಆದ್ದರಿಂದ ಸರ್ವಧರ್ಮಚ್ಯುತಿ, ಸಕಲ ಧರ್ಮಗಳ ನಾಶವು ಕದಾ ಯಾವಾಗ ಆಗಲಿಕ್ಕೆ ಸಾಧ್ಯ? ಕಿಂಚ ಅಲ್ಲದೆ ಅಪ್ರಾಕೃತ ಪುಂಸಃ, ಅಪ್ರಾಕೃತವಾದಂತಹ ಪುರುಷ ಎಂಬುದಾಗಿ ಹೆಸರುಳ್ಳಂತಹ ಖ್ಯಾತನಾದ ಅಸ್ಯ ಈ ಪರಮಾತ್ಮನಿಗೆ ಚಿನ್ಮಾತ್ರಾಕಾರತ ಜ್ಞಾನಸ್ವರೂಪವಾದಂತಹ ಆಕಾರವು ಧ್ರುವ, ಅದು ಶಾಶ್ವತವಾದದ್ದು, ನಿಶ್ಚಿತವಾದದ್ದು. ಸಚ ಆ ಜ್ಞಾನ ಸ್ವರೂಪವಾದ ಆಕಾರವು ಸಾರ್ವಜ್ಞಾದಿ ಧರ್ಮ, ಸರ್ವಜ್ಞತ್ವಾದಿ ಧರ್ಮವುಳ್ಳವನು ಎಂಬುದಾಗಿ ಅರ್ಥ. ಆದ್ದರಿಂದ ಸರ್ವಧರ್ಮಚ್ಯುತಿ, ಸಕಲ ಧರ್ಮಗಳ ನಾಶವು ಕದಾ ಯಾವಾಗ ಆಗಲಿಕ್ಕೆ ಸಾಧ್ಯ? ಇಲ್ಲವೇ ಇಲ್ಲ. ಅಂದರೆ ನಿರ್ಗುಣ ಅಂತ ಯಾವಾಗ ಕರಿತೀರಾ? ಸಾಧ್ಯವೇ ಇಲ್ಲ.
ಅಪ್ರಾಕೃತ ಪುಂಸಃ ಪ್ರಕೃತೇಃ ಪರಃ ಪುರುಷಃ ಇತಿ ಚ ಉಕ್ತಸ್ಯ ಹರೇಃ ಚಿನ್ಮಾತ್ರಾಕಾರತ ಅಪ್ರಾಕೃತ ಶುದ್ಧ ಚಿದ್ರೂಪ ವಿಗ್ರಹತ ಸಹ ಚಿನ್ಮಾತ್ರಾಕಾರಃ ಸರ್ವದೃಗ್ ಉಪದ್ರಷ್ಟ ಇತ್ಯಾದ್ಯುಕ್ತ ಸಾರ್ವಜ್ಞಾದಿ ಧರ್ಮ ಚಿನ್ಮಾತ್ರಾಕಾರ ಚಿನ್ಮಾತ್ರಾಕಾರೇಪಿ ಅವಿದ್ಯಮಾನ ಸರ್ವಧರ್ಮಚ್ಯುತಿ ಕದಾ ಸ್ಯಾತ್ ನ ಕದಾಚಿತ್ ಇತ್ಯರ್ಥಃ. ಪರಮಾತ್ಮನನ್ನು ಭಾಗವತ ಅಪ್ರಾಕೃತ ಪುಂಸಃ ಪ್ರಕೃತೇಃ ಪುರಃ ಅಂತ ಹೇಳಿದೆ. ಅವನು ಅಪ್ರಾಕೃತ ಪುರುಷ, ಪ್ರಕೃತೇಃ ಪರಃ ಪುರುಷಃ ಅಂತ ಆ ಪರಮಾತ್ಮನನ್ನು ಭಾಗವತ ಉಲ್ಲೇಖ ಮಾಡಿದೆ. ಇತಿ ಉಕ್ತಸ್ಯ, ಯಾರವನು ಈ ರೀತಿಯಲ್ಲಿ ಶಬ್ದದಿಂದ ವಾಚ್ಯನಾದವನು? ಅಸ್ಯ ಹರೇಹೆ, ನೀನು ಹೇಳ್ತಕ್ಕಂತಹ ಬ್ರಹ್ಮ ಶಬ್ದವಾಚ್ಯನಾದ ಪರಮಾತ್ಮ, ಅವನಿಗೆ ಚಿನ್ಮಾತ್ರಾಕಾರ, ಅವನೆಂಥ ಸ್ವರೂಪವುಳ್ಳವನಾಗಿದ್ದಾನೆ? ಅದನ್ನೇ ಹೇಳ್ತಾರೆ, ಅಪ್ರಾಕೃತ ಶುದ್ಧ ಚಿದ್ರೂಪ ವಿಗ್ರಹತ. ಅಪ್ರಾಕೃತವಾದ ಇಂದ್ರಿಯ ಮತ್ತು ವಸ್ತುಗಳ ಸಂಪರ್ಕದಿಂದ ಬಾರದೇ ಇರತಕ್ಕಂಥದ್ದು ಅಂತಹ ಶುದ್ಧ ಚಿದ್ರೂಪ, ಪರಿಶುದ್ಧವಾಗಿರ್ತಕ್ಕಂತಹ ದೋಷರಹಿತವಾದಂತಹ ಜ್ಞಾನಸ್ವರೂಪವಾದಂತಹ ವಿಗ್ರಹತ, ಅಂದರೆ ಅವನಿಗೆ ಶರೀರ ಎಂಬತಕ್ಕಂಥದ್ದು ಇರ್ತಕ್ಕಂಥದ್ದು. ಸಹ ಅಂದಿದೆ, ಮೂಲದಲ್ಲಿದೆ, ಅದಕ್ಕೆ ಚಿನ್ಮಾತ್ರಾಕಾರ. ಇಂತಹ ಜ್ಞಾನಸ್ವರೂಪ ಅಥವಾ ಜ್ಞಾನಾತ್ಮಕವಾದ ಆಕಾರ, ಅದನ್ನು ಭಾಗವತ ಹೇಳಿದೆ. ಸರ್ವದೃಕ್ ಉಪದ್ರಷ್ಟ ಅಂತ. ಪರಮಾತ್ಮ ಸರ್ವಜ್ಞ, ಪರಮಾತ್ಮ ಸಾಕ್ಷಾತ್ತಾಗಿ ಎಲ್ಲವನ್ನು ನೋಡ್ತಾನೆ ಎಂಬುದಾಗಿ ಅದು ಇತ್ಯಾದಿ ಉಕ್ತ ಸಾರ್ವಜ್ಞಾದಿ ಧರ್ಮ. ಪರಮಾತ್ಮನಲ್ಲಿರುವಂತಹ ಜ್ಞಾನಸ್ವರೂಪತ್ವವು ಸರ್ವಜ್ಞತ್ವಾದಿ ಧರ್ಮ ಉಳ್ಳದ್ದೇ ಆಗಿದೆ. ಆದ್ದರಿಂದ ಚಿನ್ಮಾತ್ರಾಕಾರೇಪಿ ಅವಿದ್ಯಮಾನ, ಯಾವ ಚಿತ್ಸ್ವರೂಪದಲ್ಲಿಯೂ ಕೂಡ ಏನಿಲ್ಲ, ನಿರ್ಗುಣತ್ವ ಇಲ್ಲ. ಏಕೆ? ಚಿತ್ಸ್ವರೂಪದಲ್ಲಿ ಏನಿದೆ? ಸರ್ವಜ್ಞತ್ವಾದಿ ಧರ್ಮ ಇರುವಿಕೆಯೇ ಇದೆ. ಸರ್ವಜ್ಞತ್ವಾದಿ ಧರ್ಮಗಳು ಚಿತ್ಸ್ವರೂಪದಲ್ಲಿದೆ. ಆದ್ದರಿಂದ ಸರ್ವಧರ್ಮ ಶೂನ್ಯತ್ವ ಅದು ಚಿತ್ಸ್ವರೂಪದಲ್ಲೇ ಇಲ್ಲ ಅಂತಂದ ಮೇಲೆ ಪರಮಾತ್ಮನಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ? ಕದಾ ಸ್ಯಾತ್, ಯಾವಾಗ ಬರಲಿಕ್ಕೆ ಸಾಧ್ಯ? ನ ಕದಾಪಿ, ಯಾವತ್ತೂ ನಿರ್ಗುಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸಸರ್ವದೃಗತಿ ಪ್ರೋಕ್ತೋ ವಾಕ್ಯೇಸ್ಮಿನ್ನೇವ ಸದ್ಗುಣಃ ಏಕಸ್ಸಾಕ್ಷಿ ದೇವ ಇತಿ ಶ್ರುತಿವಾಕ್ಯೇಪಿ ಸದ್ಗುಣಃ ಅತಸ್ತ್ವದರ್ಥಕಥನೆ ಸ್ವವಿರುದ್ಧೈವ ವಾಕ್ ಭವೇತ್. ಭಾಗವತ ವಾಕ್ಯದಲ್ಲಿಯೂ ಕೂಡ ಆ ಪರಮಾತ್ಮನನ್ನು ಸರ್ವದೃಗ್ ಉಪದ್ರಷ್ಟ ಅಂತ, ಅವನಲ್ಲಿ ಸರ್ವಜ್ಞತ್ವ ಸರ್ವಸಾಕ್ಷಿತ್ವ ಇದನ್ನು ಹೇಳಿದ್ದಾರೆ. ಸರ್ವದೃಗಿ ಪ್ರೋಕ್ತಃ ಅಸ್ಮಿನ್ನೇವ ವಾಕ್ಯೆ, ಯಾವ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಹೊರಟಿದ್ದಾರೋ, ಹಿಂದೆ ಹೇಳಿದ್ರಲ್ಲ, ಹರಿಸ್ತು ನಿರ್ಗುಣ ಸಾಕ್ಷಾತ್ ಪ್ರಕೃತೇಃ ಪರಃ ಪುರುಷಃ ಅಂತ, ಅದರಲ್ಲೇನೆ ಸರ್ವದೃಗ್ ಉಪದೃಷ್ಟ ಅಂತ ಹೇಳಿದ್ದ, ಉಪದ್ರಷ್ಟ ಅಂತ ಹೇಳಿದ್ದಾರೆ. ಆದ್ದರಿಂದ ಅಲ್ಲೇನೆ ಪರಮಾತ್ಮನಲ್ಲಿ ಸರ್ವಜ್ಞತ್ವ ಸರ್ವ ಸಾಕ್ಷಿತ್ವ ಈ ಧರ್ಮಗಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಶ್ರುತಿವಾಕ್ಯವನ್ನು ತೆಗೆದುಕೊಂಡ್ರೆ ಏಕೋ ದೇವ ಸರ್ವದೇವ ಸರ್ವಭೂತೇಷು ಗೂಢ ಅಂತೇಳಿ ಸಾಕ್ಷಿ ಚೇತ ಎಂಬುದಾಗಿ ಅಲ್ಲಿಯೂ ಕೂಡ ಏಕತ್ವ ಸಾಕ್ಷಿತ್ವ ದೇವತ್ವ ಇತ್ಯಾದಿ ಶ್ರುತಿವಾಕ್ಯೇಪಿ ಸದ್ಗುಣ. ಆ ವಾಕ್ಯದಲ್ಲೂ ಕೂಡ ಅವನಲ್ಲಿ ಗುಣಗಳನ್ನು ಹೇಳಿದ್ದಾರೆ. ಅವನು ದೇವತಾ ಸ್ವರೂಪವುಳ್ಳವನು, ದೇವತ್ವ ಅವನಲ್ಲಿದೆ, ಸಾಕ್ಷಿ ಅಂತ ಎಲ್ಲವನ್ನು ಸಾಕ್ಷಾತ್ತಾಗಿ ನೋಡುವಂತಹ ಧರ್ಮ ಅವನಲ್ಲಿದೆ ಎಂಬುದಾಗಿ ಶ್ರುತಿಯು ಹೇಳ್ತಾ ಇದೆ. ಆದ್ದರಿಂದ ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಸರ್ವಥಾ ನಿರ್ಗುಣ ತ್ವದರ್ಥ ಕಥನೆ ಈ ರೀತಿ ಹೇಳಿಬಿಟ್ರೆ ಸ್ವವಿರುದ್ಧೈವ ವಾಗ್ಭವೇತ್. ಭಾಗವತ ವಾಕ್ಯವೂ ಕೂಡ ಅದು ವಿರುದ್ಧವಾಗುತ್ತೆ. ಯಾಕೆ? ಪೂರ್ವಾಪರ ವಿರೋಧ ಬರುತ್ತೆ. ಮೊದಲು ಪ್ರಕೃತೇಃ ಪರಃ ಅಂತ ಹೇಳಿಬಿಟ್ಟು ನಿರ್ಗುಣ ಅಂತ ಹೇಳ್ತು, ಆಮೇಲೆ ಸರ್ವದೃಕ್ ಉಪದ್ರಷ್ಟ ಅಂತ ಹೇಳ್ತಾ ಇದೆ, ಅದರಿಂದ ಪರಸ್ಪರ ವಿರೋಧ ಬಂತು. ಹಾಗೆ ಶ್ರುತಿವಾಕ್ಯವೂ ಕೂಡ ಮೊದಲು ಅಲ್ಲಿ ಏಕೋ ದೇವ ಸರ್ವಭೂತೇಷು ಗೂಢ ಇತ್ಯಾದಿ ಏಕತ್ವ ದೇವತ್ವ ಸರ್ವಭೂತಾಂತರ್ಯಾಮಿತ್ವ ಕರ್ಮಾಧ್ಯಕ್ಷತ್ವ ಸಾಕ್ಷಿತ್ವಾದಿ ಗುಣ ಹೇಳಿ ಕೊನೆಯಲ್ಲಿ ನಿರ್ಗುಣ ಅಂತ ಹೇಳ್ತಾ ಇದೆ. ಅಲ್ಲಿಯೂ ಕೂಡ ಮೊದಲು ಗುಣವನ್ನು ಹೇಳೋದು, ಆಮೇಲೆ ಗುಣ ಇಲ್ಲ ಅಂತ ಹೇಳೋದು. ಇಲ್ಲಿ ಮೊದಲು ಗುಣ ಇಲ್ಲ ಅಂತ ಹೇಳೋದು, ಆಮೇಲೆ ಗುಣ ಹೇಳೋದು. ಇಷ್ಟು ವ್ಯತ್ಯಾಸ. ಅಂತೂ ಪರಸ್ಪರ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ. ಪರಸ್ಪರ ವಿರುದ್ಧ ಬಾರದ ಹಾಗೆ ಅರ್ಥ ಹೇಳಬೇಕು ಅಂತಂದರೆ ನಾವು ಹೇಳುವ ಹಾಗೆ ತ್ರಿಗುಣರಾಹಿತ್ಯವನ್ನೇ ಹೇಳಬೇಕು.
ಸಹ ಆ ಪರಮಾತ್ಮನು ಸರ್ವದೃಕ್ ಇತಿ ಸರ್ವಜ್ಞನಾಗಿದ್ದಾನೆ ಎಂಬುದಾಗಿ ಅಸ್ಮಿನ್ನೇವ ವಾಕ್ಯೇ ಹರಿಸ್ತು ನಿರ್ಗುಣ ಸಾಕ್ಷಾತ್ ಎಂಬತಕ್ಕಂತಹ ನಿರ್ಗುಣ ಎಂಬುದಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರುವ ಭಾಗವತ ವಾಕ್ಯದಲ್ಲಿ ಏನೇ ಸದ್ಗುಣ ಪ್ರೋಕ್ತಃ ಗುಣವುಳ್ಳವನು ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ. ಶ್ರುತಿವಾಕ್ಯೇಪಿ ಏಕೋ ದೇವ ಸರ್ವಭೂತೇಷು ಗೂಢ ಎಂಬತಕ್ಕಂತಹ ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿವಾಕ್ಯದಲ್ಲಿಯೂ ಏಕಃ ಸಾಕ್ಷಿ ದೇವ ಇತಿ ಏಕತ್ವ ಸಾಕ್ಷಿತ್ವ ದೇವತ್ವ ಈ ಗುಣಗಳನ್ನು ಹೇಳುವ ಮೂಲಕ ಸದ್ಗುಣ ಪರಮಾತ್ಮನು ಗುಣವುಳ್ಳವನು ಎಂಬುದಾಗಿ ಪ್ರೋಕ್ತಃ ಹೇಳಲ್ಪಟ್ಟಿದ್ದಾನೆ. ಅತಃ ಆದ್ದರಿಂದ ತ್ವದರ್ಥ ಕಥನೆ ನೀನು ಹೇಳುವ ರೀತಿಯಲ್ಲಿ ಸರ್ವಥಾ ಧರ್ಮರಹಿತ ಎಂಬುದಾಗಿ ಅರ್ಥವನ್ನು ಹೇಳಿದರೆ ವಾಕ್ಯವು ಸ್ವವಿರುದ್ಧೈವ ಪರಸ್ಪರ ವಿರುದ್ಧವಾದ ಅರ್ಥವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಭವೇತ್ ಆಗುತ್ತದೆ. ಸಹ ಆ ಪರಮಾತ್ಮನು ಸರ್ವದೃಗಿತಿ ಸರ್ವಜ್ಞನಾಗಿದ್ದಾನೆ ಎಂಬುದಾಗಿ ಅಸ್ಮಿನ್ನೇವ ವಾಕ್ಯೇ ಹರಿಸ್ತು ನಿರ್ಗುಣ ಸಾಕ್ಷಾತ್ ಎಂಬತಕ್ಕಂಥ ವಾಕ್ಯದಲ್ಲಿ ಏನೇ ಪ್ರೋಕ್ತಃ ಹೇಳಲ್ಪಟ್ಟಿದ್ದಾನೆ. ವಾಕ್ಯದಲ್ಲಿ ಸದ್ಗುಣ ಪ್ರೋಕ್ತಃ ಗುಣವುಳ್ಳವನೆಂಬುದಾಗಿ ಹೇಳಲ್ಪಟ್ಟಿದ್ದಾನೆ. ಶ್ರುತಿವಾಕ್ಯೇಪಿ ಏಕೋ ದೇವ ಸರ್ವಭೂತೇಷು ಗೂಢ ಎಂಬತಕ್ಕಂತಹ ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿವಾಕ್ಯದಲ್ಲಿಯೂ ಏಕಃ ಸಾಕ್ಷಿ ದೇವ ಇತಿ ಏಕತ್ವ ಸಾಕ್ಷಿತ್ವ ದೇವತ್ವ ಈ ಧರ್ಮಗಳಿದೆ ಎಂಬುದಾಗಿ ಸದ್ಗುಣ ಪ್ರೋಕ್ತಃ ಗುಣವುಳ್ಳವನೆಂಬುದಾಗಿಯೇ ಹೇಳಲ್ಪಟ್ಟಿದ್ದಾನೆ. ಅತಃ ಆದ್ದರಿಂದ ತ್ವದರ್ಥ ಕಥನೆ ನೀನು ಹೇಳುವ ರೀತಿಯಲ್ಲಿ ಸರ್ವಥಾ ಗುಣರಹಿತ ಎಂಬುದಾಗಿ ಅರ್ಥವನ್ನು ಹೇಳಿದರೆ ಭಾಗವತ ವಾಕ್ಯ ಮತ್ತು ಶ್ರುತಿವಾಕ್ಯವು ಸ್ವವಿರುದ್ಧೈವ ಭವೇತ್ ತನ್ನನ್ನು ತಾನು ಹೇಳಿದ ಅರ್ಥಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳಿದ್ದೇ ಆಗುತ್ತೆ. ಇದನ್ನು ಶಾಸ್ತ್ರದಲ್ಲಿ ಸ್ವವಚನ ವಿರೋಧ ಅಂತ ಹೇಳ್ತಾರೆ. ವಾಕ್ಯವು ಸ್ವವಚನ ವಿರೋಧವುಳ್ಳದ್ದು ಆಗುತ್ತದೆ. ಇದಾನೀಂ ನಿರ್ಗುಣ ಶಬ್ದಸ್ಯ ಗುಣಮಾತ್ರ ವೈಧುರ್ಯಾರ್ಥಕತ್ವೇ ತದ್ವಾಕ್ಯಸ್ಥ ಪದಾನಾಮೇವ ಪರಸ್ಪರ ವಿರೋಧ ಇತ್ಯಾಹ. ಇಲ್ಲೇನು ಹೇಳ್ತಾ ಇದ್ದಾರೆ? ಒಂದು ವೇಳೆ ನೀವು ನಿರ್ಗುಣ ಶಬ್ದಕ್ಕೆ ಸರ್ವಥಾ ಗುಣರಹಿತ ಗುಣ ಮಾತ್ರ ವೈಧುರ್ಯ ಯಾವ ಗುಣಗಳೂ ಇಲ್ಲ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಆವಾಗ ತದ್ವಾಕ್ಯಸ್ಥ ಪದಾನಾಮೇವ ಪರಸ್ಪರ ವಿರೋಧ. ಆ ಭಗವಂತನನ್ನು ನಿರ್ಗುಣ ಎಂಬುದಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಹೊರಡಿರುವಂತಹ ವಾಕ್ಯದಲ್ಲಿರುವಂಥ ಪದಗಳಿಗೇನೆ ಪರಸ್ಪರ ವಿರೋಧ ಬರುತ್ತೆ. ಇದು ಅಂತರಂಗ. ಹಿಂದೆ ಹೇಳಿದರು ಬಹಿರಂಗ ಅಂತರಂಗ ಯುಕ್ತಿಯನ್ನು ಹೇಳ್ತಾರೆ ಅಂತ. ಈಗ ಅಂತರಂಗ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿರುವಂತಹ ಪದಗಳಿಗೇನೆ ಪರಸ್ಪರ ವಿರೋಧ. ಹಿಂದೆ ಹೇಳಿದ್ದು ಭಾಗವತ ವಾಕ್ಯಕ್ಕೆ ವಿರೋಧ ಬರುತ್ತೆ ಅಂತ, ಅದರಿಂದ ಅದು ಬಹಿರಂಗ ಯುಕ್ತಿ. ಈವಾಗ ವಾಕ್ಯದಲ್ಲೇ ಇರುವಂತಹ ಪದಗಳಿಗೆ ವಿರೋಧ ಬರುತ್ತೆ ಅಂತ ಇದು ಅಂತರಂಗ ವಿರೋಧ ಯುಕ್ತಿ ಅಂತ ಹೇಳ್ತಾ ಇದ್ದಾರೆ. ಇದಾನಿಂ ಈಗ ನಿರ್ಗುಣ ಶಬ್ದಸ್ಯ ಹರಿಸ್ತು ನಿರ್ಗುಣ ಸಾಕ್ಷಾತ್ ಎಂಬತಕ್ಕಂಥ ಭಾಗವತ ವಾಕ್ಯ ಆಗಿರಬಹುದು, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿವಾಕ್ಯವೇ ಆಗಿರ್ಬೋದು. ಅಲ್ಲಿ ಗುಣಮಾತ್ರ ವೈಧುರ್ಯಾರ್ಥಕತ್ ಭಗವಂತನಲ್ಲಿ ಯಾವ ಗುಣವೂ ಇಲ್ಲ ಎಂಬುವ ಅರ್ಥವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿದೆ ಅಂತ ಅರ್ಥ ಮಾಡಿದರೆ ತದ್ವಾಕ್ಯಸ್ಥ ಪದಾನಾಮೇವ ಪರಸ್ಪರ ವಿರೋಧ. ಆ ವಾಕ್ಯಗಳಲ್ಲಿರುವಂತಹ ಪದಗಳಿಗೆ ಪರಸ್ಪರ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ ಇತ್ಯಾಹ. ಈ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಸ ಸರ್ವದೃಗಿತಿ ಪ್ರೋಕ್ತಃ ಎಂಬತಕ್ಕಂತಹ ವಾಕ್ಯದಿಂದ. ನಿಷೇಧಂ ಅನುವಾದಶ್ಚೇತ್ ಸಿದ್ಧಂ ಮಮ ಸಮೀಹಿತಂ ಅನೂದ್ಯತೆ ನಿರ್ಗುಣತ್ವಂ ಏಕ ಇತ್ಯಾದಿಕೋಕ್ತಿತಃ ನಿಷೇಧುಮಿತಿ ಯಚ್ಛಕ್ಯಂ ವಕ್ತುಂ ತದ್ವನ್ಮಯಾಪಿ. ಅದಕ್ಕೆ ಅವರು ಹೇಳ್ತಾರೆ ಸರ್ವದೃಕ್ ಉಪದ್ರಷ್ಟ ಎಂಬುದಾಗಿ ಭಾಗವತ ವಾಕ್ಯದಲ್ಲಿ ಅವನಲ್ಲಿ ಸರ್ವಜ್ಞತ್ವ ಸರ್ವಸಾಕ್ಷಿತ್ವವನ್ನು ಹೇಳಿದ್ದಾರೆ. ಹಾಗೆ ಶ್ರುತಿವಾಕ್ಯದಲ್ಲಿಯೂ ಕೂಡ ಏಕತ್ವ ದೇವತ್ವ ಸಾಕ್ಷಿತ್ವ ಹೇಳಿದ್ದಾರೆ. ಇದೆಲ್ಲ ಯಾಕೆ ಅಂತಂದರೆ ನಿರಾಕರಣೆ ಮಾಡಲಿಕ್ಕೋಸ್ಕರ ಅನುವಾದ ಮಾಡಿದ್ದು. ಇದೆಲ್ಲ ಭಾಗವತದಲ್ಲಿ ಈ ವಾಕ್ಯ ಇದೆ, ವೇದದಲ್ಲಿಯೂ ಆ ಅರ್ಥವನ್ನು ಹೇಳ್ತಕ್ಕಂಥ ಪದಗಳಿದೆ. ಇದ್ದರೆ ಅದಕ್ಕೆಲ್ಲ ತಾತ್ಪರ್ಯ ಏನು ಅಂತಂದರೆ ನಿರ್ಗುಣ ಶಬ್ದದಿಂದ ಗುಣರಹಿತ ಅಂತ ಹೇಳ್ತಾ ಇದ್ದಾರೆ.
ಯಾವ ಗುಣ ಇಲ್ಲ ಅವನಲ್ಲಿ ಹೇಳಬೇಕಲ್ಲ, ಅದಕ್ಕೆ ಏಕತ್ವ, ಸಾಕ್ಷಿತ್ವ, ದೇವತ್ವ ಈ ಗುಣಗಳು ಇಲ್ಲ ಅಂತ ಹೇಳಬೇಕು. ಅಂದರೆ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಅದನ್ನು ಅನುವಾದ ಮಾಡಿತ್ತು. ಅಂದರೆ ಅನುವಾದ ಮಾಡಿ ಇಂತಹದ್ದು ಇಲ್ಲ ಅಂತ ಹೇಳಬೇಕು. ಹಾಗೆ ಹರಿಸ್ತು ನಿರ್ಗುಣ ಸಾಕ್ಷಾತ್ ಅಂತ ಹೇಳೋದು ಭಾಗವತ ವಾಕ್ಯದ. ಭಗವಂತ ನಿರ್ಗುಣ, ಅವನಲ್ಲಿ ಗುಣ ಇಲ್ಲ ಅಂತ ಹೇಳಬೇಕು. ಯಾವ ಗುಣ ಇಲ್ಲ? ಸರ್ವದೃಕ್ ಉಪದ್ರಷ್ಟ, ಈ ಗುಣಗಳು ಇಲ್ಲ. ಹಾಗಾದ್ರೆ ಈ ಗುಣಗಳು ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಸರ್ವದೃಕ್ ಉಪದ್ರಷ್ಟ ಎಂಬತಕ್ಕಂಥ ವಾಕ್ಯದಿಂದ ಗುಣಗಳನ್ನು ಅನುವಾದ ಮಾಡಿದ್ದಾರೆ ಅಂತ ಹೇಳ್ತೇವೆ. ಅದರಿಂದ ಭಗವಂತನಲ್ಲಿ ನೀವೇನು ಹೇಳಿದ್ರಿ? ನಿರ್ಗುಣ ಅಂತ ಹೇಳ್ತಕ್ಕಂತಹ ಭಾಗವತ ವಾಕ್ಯ, ಶ್ರುತಿವಾಕ್ಯಗಳಲ್ಲಿರತಕ್ಕಂತಹ ಪದಗಳಿಗೆ ಪರಸ್ಪರ ವಿರೋಧ ಬರುತ್ತೆ ಅಂತ ಹೇಳಿದ್ರಿ. ಪರಸ್ಪರ ವಿರುದ್ಧ ಇಲ್ಲ, ಅವರು ಪರಿಹಾರ ಹೇಳ್ತಾ ಇದ್ದಾರೆ. ನಾವು ದೋಷ ಹೇಳಿದ್ದು ಭಾಗವತ ವಾಕ್ಯ ಮತ್ತು ಶ್ರುತಿವಾಕ್ಯ, ಇವುಗಳಲ್ಲಿರತಕ್ಕಂಥ ಪದಗಳಲ್ಲಿಯೇ ಪರಸ್ಪರ ವಿರೋಧ ಬರುತ್ತೆ ಅಂತ. ಅದಕ್ಕೆ ಪರಸ್ಪರ ವಿರೋಧವನ್ನು ಅವರು ಪರಿಹಾರ ಮಾಡ್ತಾ ಇದ್ದಾರೆ. ಏನು ನೀವು ಗುಣವಾಚಕ ಪದಗಳಿದೆ ಅಂತ ಹೇಳ್ತಾ ಇದ್ದೀರಾ, ಅದೆಲ್ಲ ವಿಧಾನ ಮಾಡ್ತಾ ಇಲ್ಲ, ಅನುವಾದ ಮಾಡ್ತಾ ಇದೆ. ಯಾಕೆ ಅನುವಾದ ಮಾಡಿದ್ದು? ನಿಷೇಧ ಮಾಡಲಿಕ್ಕೋಸ್ಕರ. ಅದೇ ಹೇಳ್ತಾರೆ, ನಿಷೇಧಂ ಅನುವಾದಶ್ಚೇತ್, ನಿರಾಕರಣೆ ಮಾಡಲಿಕ್ಕೋಸ್ಕರ ಅನುವಾದ ಮಾಡ್ತಾ ಇರೋದು. ಶ್ರುತಿವಾಕ್ಯದಲ್ಲಿಯೂ ಹಾಗೆ ಹೀಗೆ ಹೇಳ್ತೀವಿ ಅಂತಂದರೆ ಅದಕ್ಕೆ ವಾದ ಹೇಳ್ತಾರೆ, ಸಿದ್ಧಂ ಮಮ ಸಮೀಹಿತಂ, ನಮಗೆ ಬೇಕಾದ್ದು ಸಿದ್ಧವಾಯಿತು. ಏನು ಅಂತಂದರೆ ನಿರ್ಗುಣಶ್ಚ ಅಂತಿದೆಯಲ್ಲ, ಅದನ್ನೇ ಅನುವಾದ ಮಾಡಿತ್ತು. ಅದನ್ನು ಅನುವಾದ ಮಾಡಿ ನಿರಾಕರಣೆ ಮಾಡಬೇಕಲ್ಲ. ಏಕಃ ದೇವಃ ಸಾಕ್ಷಿ ಕೇವಲ ಇತ್ಯಾದಿ ಗುಣಗಳ ಶಬ್ದನ ಹೇಳುವ ಮೂಲಕ ಅದನ್ನು ನಿರಾಕರಣೆ ಮಾಡಿ ಅವನಲ್ಲಿ ಏಕತ್ವ ಇದೆ, ಸಾಕ್ಷಿತ್ವ ಇದೆ, ದೇವತ್ವ ಇದೆ ಎಂಬುದಾಗಿ ಗುಣವನ್ನು ವಿಧಾನ ಮಾಡ್ತಾರೆ ಅಂತ ಹೇಳ್ತೇವೆ. ಅಂದರೆ ಸಿದ್ಧಂ ನಃ ಸಮೀಹಿತಂ, ಸಿದ್ಧಂ ಮಮ ಸಮೀಹಿತಂ, ನಮಗೆ ಬೇಕಾದದ್ದು ಯಾವುದೋ ಅದು ಸಿದ್ಧವಾಗುತ್ತೆ. ಯಾಕೆ? ಅನೂದ್ಯತೆ ನಿರ್ಗುಣತ್ವ. ಯಾವುದನ್ನು ಅನುವಾದ ಮಾಡ್ತಾ ಇದ್ದಾರೆ? ನಿರ್ಗುಣತ್ವವನ್ನು ಅನುವಾದ ಮಾಡ್ತಾ ಇದ್ದಾರೆ. ಯಾಕೆ? ನಿರಾಕರಣೆ ಮಾಡಲಿಕ್ಕೋಸ್ಕರ. ಹೇಗೆ ನಿರಾಕರಣೆ ಮಾಡಿದರು? ಏಕಃ ಸಾಕ್ಷಿ ದೇವಃ ಇತ್ಯಾದಿ ಶಬ್ದಗಳಿಂದ ಗುಣ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗುಣ ಹೇಳುವ ಮೂಲಕ ನಿರ್ಗುಣತ್ವವನ್ನು ಅನುವಾದ ಮಾಡಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪರಮಾತ್ಮ ಏನಾದ? ನಿರ್ಗುಣತ್ವವನ್ನು ನಿರಾಕರಣೆ ಮಾಡಿಬಿಟ್ರೆ ಸಗುಣ ಅಂತ ಸಿದ್ಧ ಆದ. ಹೀಗೆ ಪರಮಾತ್ಮನಲ್ಲಿ ಗುಣಪೂರ್ಣತ್ವ ಸಿದ್ಧವಾಗುತ್ತೆ. ನಿಷೇಧುಮಿತಿ ಯಚ್ಛಕ್ಯಂ ವಕ್ತುಂ ತದ್ವನ್ ಮಯಾಪಿ. ಅದರಿಂದ ನೀವ್ಯಾವ ರೀತಿಯಲ್ಲಿ ಏಕತ್ವ ದೇವತ್ವಾದಿಗಳನ್ನು ಅನುವಾದ ಮಾಡಿ ನಿರ್ಗುಣ ಶಬ್ದದಿಂದ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರೋ, ನಾವು ಹೇಳ್ತೇವೆ ನಿರ್ಗುಣ ಎಂಬತಕ್ಕಂಥ ಪದದಿಂದಲೇ ನಿರ್ಗುಣತ್ವವನ್ನು ಅನುವಾದ ಮಾಡಿ ಏಕಃ ಸಾಕ್ಷಿ ದೇವ ಇತ್ಯಾದಿ ಶಬ್ದಗಳಿಂದ ಪರಮಾತ್ಮನಲ್ಲಿ ನಿರ್ಗುಣತ್ವವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ, ಸಗುಣತ್ವವನ್ನು ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ. ನಿಷೇಧುಂ ನಿರಾಕರಣೆ ಮಾಡಲಿಕ್ಕೋಸ್ಕರ ಅನುವಾದಶ್ಚೇತ್ ಏಕಃ ದೇವಃ ಸಾಕ್ಷಿ ಇತ್ಯಾದಿ ಪದಗಳಿಂದ ಗುಣಗಳನ್ನು ಅನುವಾದ ಮಾಡಿದ್ದಾರೆ ಎಂದು ಹೇಳುವುದಾದರೆ ಮಮ ನಮಗೆ ಸಮೀಹಿತಂ ಇಷ್ಟವಾದದ್ದು ಸಿದ್ಧಂ ಸಿದ್ಧವಾಗುತ್ತದೆ. ಏಕ ಇತ್ಯಾದಿ ಕೋಕ್ತಿತಃ ಏಕಃ ಸಾಕ್ಷಿ ದೇವಃ ಇತ್ಯಾದಿ ಮಾತುಗಳಿಂದ ಯತ್ ಯಾವ ಕಾರಣದಿಂದ ನಿರ್ಗುಣತ್ವಂ ನಿಷೇಧುಂ ನಿರ್ಗುಣತ್ವಂ ನಿಷೇಧುಂ ನಿರ್ಗುಣತ್ವವನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ನಿರ್ಗುಣತ್ವವು ಅನೂದ್ಯತೆ ಅನುವಾದ ಮಾಡಲ್ಪಡ್ತಾ ಇದೆ. ಇತಿ ಈ ರೀತಿಯಾಗಿ ತದ್ವತ್ ನೀನು ಹೇಳಿದಂತೆಯೇ ಮಯಾಪಿ ನನ್ನಿಂದಲೂ ಕೂಡ ವಕ್ತುಂ ಹೇಳಲು ಶಕ್ಯಂ ಹಿ ಸಾಧ್ಯವಾಗುತ್ತದೆ. ನಿಷೇಧುಂ ಗುಣಗಳನ್ನು ಧರ್ಮವನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಅನುವಾದಶ್ಚೇತ್ ಏಕಃ ದೇವಃ ಸಾಕ್ಷಿ ಇತ್ಯಾದಿ ಪದಗಳಿಂದ ಧರ್ಮಗಳನ್ನು ಗುಣಗಳನ್ನು ಅನುವಾದ ಮಾಡಿದ್ದಾರೆ ಎಂಬುದಾಗಿ ಹೇಳುವುದಾದರೆ ಮಮ ನಮಗೆ ಸಮೀಹಿತಂ ಇಷ್ಟವಾದದ್ದು ಸಿದ್ಧಂ ಸಿದ್ಧವಾಗುತ್ತದೆ. ಹೇಗೆ? ಏಕ ಇತ್ಯಾದಿ ಕೋಕ್ತಿತಃ ಏಕಃ ದೇವಃ ಸಾಕ್ಷಿ ಇತ್ಯಾದಿ ಮಾತುಗಳಿಂದ ನಿರ್ಗುಣತ್ವವನ್ನು ನಿಷೇಧುಂ ನಿರಾಕರಣೆ ಮಾಡಲಿಕ್ಕೋಸ್ಕರ ನಿರ್ಗುಣ ಎಂಬತಕ್ಕಂಥ ಪದದಿಂದ ನಿರ್ಗುಣತ್ವವು ಅನೂದ್ಯತೆ ಅನುವಾದ ಮಾಡಲ್ಪಡ್ತಾ ಇದೆ. ಇತಿ ಈ ರೀತಿಯಾಗಿ ಇದು ಯಾವ ಕಾರಣದಿಂದ ಮಯಾಪಿ ತ್ವದ್ವತ್ ನಿನ್ನಂತೆ ನೀನು ಹೇಳಿದಂತೆ ಮಯಾಪಿ ನನ್ನಿಂದಲೂ ಕೂಡ ವಕ್ತುಂ ಹೇಳಲು ಶಕ್ಯಂ ಸಾಧ್ಯವಾಗುತ್ತದೆ. ನಿರ್ಗುಣ ಇತಿ ನಿಷೇಧುಂ ಏಕೋ ದೇವ ಇತ್ಯಾದಿ ಅನುವಾದ ಇತ್ಯತಃ ಅವ್ರು ಹೇಳ್ತಕ್ಕಂಥದ್ದು ಏನಂತ? ನಿರ್ಗುಣ ಎಂಬ ಶಬ್ದದಿಂದ ಗುಣ ನಿರಾಕರಣೆ ಮಾಡಲಿಕ್ಕೋಸ್ಕರ
ಏಕಃ ದೇವಃ ಇತ್ಯಾದಿ ಪದಗಳಿಂದ ಗುಣಗಳನ್ನು ಅನುವಾದ ಮಾಡಿದ್ದಾರೆ ಅಂತ ಹೇಳ್ತೀರಾ ಅಂತಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನಿಷೇಧಮಿತಿ ಯಚ್ಛಕ್ಯಂ ಅಂತಿದೆ, ಅದಕ್ಕೆ ಹೇಳ್ತಾರೆ ಯತ್ ಯಸ್ಮಾತ್ ತಸ್ಮಾತ್ ಸಿದ್ಧಮಿತಿ ಸಂಬಂಧ ಅಂತ. ಯಾವ ಕಾರಣದಿಂದ ಏಕಃ ದೇವಃ ಇತ್ಯಾದಿ ಪದಗಳಿಂದ ನಿರ್ಗುಣತ್ವ ನಿರಾಕರಣೆ ಮಾಡಲಿಕ್ಕೋಸ್ಕರ ಈ ನಿರ್ಗುಣತ್ವವನ್ನು ಅನುವಾದ ಮಾಡಿದ್ದಾರೋ ಅದರಿಂದ ಪರಮಾತ್ಮ ಏನು ಸಿದ್ಧಾದ ಸಿದ್ಧಂ ಮಮ ಸಮೀಹಿತಂ, ನಮಗೆ ಇಷ್ಟವಾದದ್ದು ಸಿದ್ಧವಾಗುತ್ತೆ. ಯಾರು ಅನುವಾದ ಅಂತಂದರೆ ಒಂದು ಕಡೆ ಸಿದ್ಧವಾದದ್ದನ್ನು ಇಲ್ಲಿ ಹೇಳೋದು, ಆಯಿತಾ. ಏಕಃ ದೇವಃ ಇತ್ಯಾದಿ ಶಬ್ದಗಳಿಂದ ಏಕತ್ವ ದೇವತ್ವಗಳನ್ನು ಹೇಳಿದ್ದಾರೆ. ಹೇಳಿದ್ದು ಇಲ್ಲಿ ಭಗವಂತನಲ್ಲಿ ಈ ಧರ್ಮಗಳಿದೆ ಅಂತ ವಿಧಾನ ಮಾಡಿದ್ದಲ್ಲ, ಅನುವಾದ ಮಾಡಿದ್ದು. ಯಾಕೆ ಅನುವಾದ ಮಾಡೋದು ಅಂದರೆ ನಾವು ಹೇಳ್ತೀವಿ ಈಗ ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತಾರೆ, ಇದು ಸರಿಯಲ್ಲ ಅಂತ ಅಲ್ವಾ. ಹಾಗಾದರೆ ಜೀವ ಬ್ರಹ್ಮ ಒಂದೇ ಅಂತ ನಮ್ಮ ಬಾಯಲ್ಲಿ ಬಂದರೂ ಕೂಡ ಏನರ್ಥ, ಅದು ಅನುವಾದ ಮಾಡಿತ್ತು. ಹಾಗೆ ಇಲ್ಲೂ ಕೂಡ ಏಕಃ ದೇವಃ ಇತ್ಯಾದಿ ಶಬ್ದಗಳಿಂದ ಉಕ್ತವಾದ ಏಕತ್ವಾದಿ ಧರ್ಮಗಳೆಲ್ಲ ಅದು ಅನೂದಿತವಾದದ್ದು. ಆದ್ದರಿಂದ ಯಾಕೆ ಅನುವಾದ ಮಾಡಬೇಕು, ನಿರ್ಗುಣ ಅಂತ ನಿರಾಕರಣೆ ಮಾಡಲಿಕ್ಕೆ ಅಂತ ಅವ್ರು ಹೇಳ್ತಾರೆ. ಅದನ್ನೇ ತಿರುಗಿಸಿ ಹೇಳ್ತೇವೆ ನಾವು. ನಿರ್ಗುಣ ಅಂತ ನಿರ್ಗುಣತ್ವವನ್ನು ಅನುವಾದ ಮಾಡಿತ್ತು. ಯಾಕೆ ಅನುವಾದ ಮಾಡಿದ್ದು ಅಂತಂದರೆ ಏಕೋ ದೇವಃ ಇತ್ಯಾದಿ ಶಬ್ದಗಳಿಂದ ಏಕತ್ವ ಸಾಕ್ಷಿತ್ವ ದೇವತ್ವ ಗುಣಗಳಿದೆ ಅಂತ ಅದನ್ನು ಸಗುಣತ್ವವನ್ನು ಸಾಧನೆ ಮಾಡಲಿಕ್ಕೆ ಅಂತ ಹೇಳ್ತೇವೆ. ಯಾವಾಗಲೂ ನಿರಾಕರಣೆ ಮಾಡಬೇಕು ಅಂದರೆ ಏನು ಹೇಳಿದ್ದಾರೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅನುವಾದ ಮಾಡಿ ನಿರಾಕರಣೆ ಮಾಡೋದು. ಯಾರು ಏನು ಹೇಳಿದ್ದಾರೆ ಅಂತ ಗೊತ್ತಾದರೆ ನಿರಾಕರಣೆ ಮಾಡಲಿಕ್ಕಾಗುತ್ತೆ. ಏನು ಹೇಳಿದ್ದಾರೆ ಅಂತ ಅನುವಾದ ಮಾಡಬೇಕು. ಅಂದರೆ ಹೀಗೆ ಭಗವಂತನಲ್ಲಿ ಏಕತ್ವ ಸಾಕ್ಷಿತ್ವ ದೇವತ್ವ ಈ ಗುಣಗಳನ್ನು ಹೇಳಿದ್ದಾರೆ, ಅದು ಅನುವಾದ ಮಾಡೋದು. ಆಮೇಲೆ ನಿರ್ಗುಣ, ಈ ಗುಣ ಉಳ್ಳವನಲ್ಲ, ಗುಣರಹಿತನಾಗಿದ್ದಾನೆ. ಅಭಾವಸ್ಯ ನಿಷೇಧಾತ್ಮ ಭಾವೋಪಿ ಹಿ ವಿದಾಮತೆ ಬಹುತ್ವಾನ್ಮನ್ನಿಷೇಧಾನಾಂ ಪ್ರಬಲತ್ವಂಚ ವಿದ್ಯತೆ. ಈಗ ನಿರ್ಗುಣತ್ವವನ್ನು ನಿಷೇಧ ಮಾಡಿದ್ದು ಅಂತ, ಅದನ್ನೇನು ಸಿದ್ಧವಾಗುತ್ತೆ, ಭಗವಂತ ಸಗುಣ ಅಂತ ಸಿದ್ಧ ಆಗುತ್ತೆ. ಅದು ಹೇಗೆ, ಅದಕ್ಕೆ ಹೇಳ್ತಾರೆ ಅಭಾವಸ್ಯ ನಿಷೇಧಾತ್ಮ ಭಾವೋಪಿ ವಿಧಾಮತ್. ಜ್ಞಾನಿಗಳ ಅಭಿಪ್ರಾಯದಲ್ಲಿ ಅಭಾವದ ನಿಷೇಧ ಅದೇನಾಗಿದೆ, ಭಾವವೇ ಆಗಿದೆ. ಅಭಾವವನ್ನು ಇಲ್ಲ ಅಂತ ಹೇಳಿದ್ರೆ ಆವಾಗ ಭಾವವೇ ಇದೆ. ನನ್ನಲ್ಲಿ ಹಣದ ಅಭಾವ ಇಲ್ಲ, ನನ್ನಲ್ಲಿ ಹಣದ ಅಭಾವ ಇಲ್ಲ ಏನರ್ಥ, ನನ್ನ ಹತ್ರ ಹಣ ಇದ್ದೇ ಇದೆ ಅಂತ ಅರ್ಥ. ನನ್ನ ಹತ್ರ ಹಣ ಇದೆ ಅಂತ ಇಷ್ಟೇ ಹೇಳಿಬಿಟ್ರೆ ಆಗ ಹಣ ಇದೆ ಅಂತ ಸಾಮಾನ್ಯ ಅರ್ಥ ಆಗುತ್ತೆ. ಒಂದು ವೇಳೆ ನನ್ನಲ್ಲಿ ಹಣದ ಅಭಾವ ಇಲ್ಲ ಅಂದರೆ ಏನರ್ಥ, ಹಣ ಇದ್ದೇ ಇದೆ ಅಂತ ಆಗಿಬಿಡುತ್ತೆ. ಹಾಗೆ ಇಲ್ಲಿಯೂ ಕೂಡ ನಿರ್ಗುಣತ್ವವನ್ನು ನಿಷೇಧ ಮಾಡಿಬಿಟ್ರೆ ಹಾಗಾದ್ರೆ ಪರಮಾತ್ಮನಲ್ಲಿ ನಿರ್ಗುಣತ್ವ ಸುತರಾಮ್ ಇಲ್ಲವೇ ಇಲ್ಲ, ಪರಮಾತ್ಮ ಗುಣಪೂರ್ಣನೇ ಆಗಿದ್ದಾನೆ ಅಂತ. ಅಷ್ಟೇ ಅಲ್ಲ, ಸರಿ, ಈಗ ಎರಡು ವಿವಾದ ಬಂತಿದೆ. ಏನು, ಏಕಃ ದೇವಃ ಸಾಕ್ಷಿ ಅಂತ ಅನುವಾದ ಮಾಡಿ ನಿರ್ಗುಣ ಪದದಿಂದ ಅದನ್ನು ನಿರಾಕರಣೆ ಮಾಡ್ತಾರೆ ಅಂತ ಅವ್ರು ಹೇಳಿದ್ದು. ನಾವು ಹೇಳ್ತಾ ಇದ್ದೇವೆ ನಿರ್ಗುಣ ಎಂಬತಕ್ಕಂಥ ಪದದಿಂದ ನಿರ್ಗುಣತ್ವವನ್ನು ಅನುವಾದ ಮಾಡಿ ಏಕಃ ಸಾಕ್ಷಿ ದೇವಃ ಇತ್ಯಾದಿ ಪದಗಳಿಂದ ನಿರ್ಗುಣತ್ವವನ್ನು ನಿರಾಕರಣೆ ಮಾಡ್ತಾರೆ ಅಂತ. ಯಾವ ಅರ್ಥವನ್ನು ಸ್ವೀಕಾರ ಮಾಡಬೇಕು? ಅವ್ರು ಹೇಳಿದಂತಹ ರೀತಿಯಲ್ಲಿ ಏಕಃ ದೇವ ಇತ್ಯಾದಿಗಳು ಅನುವಾದ, ನಿರ್ಗುಣ ಎಂಬುದಾಗಿ ಪದದಿಂದ ಅವುಗಳ ನಿರಾಕರಣೆ ಅಂತ ಅರ್ಥ ಮಾಡಬೇಕು. ಅಥವಾ ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ನಿರ್ಗುಣತ್ವದ ಅನುವಾದ, ಏಕಃ ದೇವಃ ಸಾಕ್ಷಿ ಇತ್ಯಾದಿ ಪದಗಳಿಂದ ನಿರ್ಗುಣತ್ವದ ನಿಷೇಧ ಅಂತ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಬಹುತ್ವಾತ್ ಮನ್ನಿಷೇಧಾನಾಂ. ನಾವು ಮಾಡ್ತಕ್ಕಂತಹ ನಿರ್ಗುಣತ್ವದ ನಿಷೇಧ ಇದೆಯಲ್ಲ ಅದು ತುಂಬ ಇದೆ. ಯಾಕೆ, ಏಕಃ ಶಬ್ದದಿಂದ ಏಕತ್ವವನ್ನು ಹೇಳಿದ್ರು, ಹಾಗೆ ನಿರ್ಗುಣತ್ವ ನಿಷೇಧ ಮಾಡಿದ್ರು.
ಆಮೇಲೆ ದೇವ ಶಬ್ದ ದೇವತ್ವದಿಂದ ಹೇಳಿದ್ರು, ಅದರಿಂದ ನಿರ್ಗುಣತ್ವ ನಿಷೇಧ ಮಾಡಿದ್ರು. ಸಾಕ್ಷಿ ಇಂಥ ಶಬ್ದದಿಂದ ಸಾಕ್ಷಿತ್ವವನ್ನು ಹೇಳಿದ್ರು, ಆಮೇಲೆ ಅದರಿಂದ ನಿರ್ಗುಣತ್ವ ನಿಷೇಧ ಮಾಡಿದ್ರು. ಸರ್ವಭೂತಾಂತರಾತ್ಮ ಅಂತ ಸರ್ವಭೂತ ನಿಯಾಮಕತ್ವವನ್ನು ಹೇಳಿದ್ರು. ಸರ್ವಭೂತಾಧಿವಾಸ ಅಂತ ಪರಮಾತ್ಮ ಎಲ್ಲ ಜೀವರ ಒಳಗಡೆ ಇದ್ದಾನೆ ಅಂತ ಸರ್ವಭೂತ ಅಂತಸ್ಥತ್ವವನ್ನು ಹೇಳಿದ್ರು. ಕರ್ಮಾಧ್ಯಕ್ಷ ಅಂತ ಕರ್ಮ ನಿಯಾಮಕತ್ವವನ್ನು ಹೇಳಿದ್ರು. ಹೀಗೆ ಭಗವಂತನಲ್ಲಿ ನಿರ್ಗುಣತ್ವವನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು ಅನೇಕ ಇದೆ. ಅವರದ್ದು ಸಗುಣತ್ವವನ್ನು ನಿರಾಕರಣೆ ಮಾಡೋದು ಒಂದೇ. ಆದ್ದರಿಂದ ಪ್ರಾಬಲ್ಯ ಬಹುತ್ವೇನ ಪ್ರಾಬಲ್ಯವನ್ನು ಶಾಸ್ತ್ರ ಹೇಳ್ತಾ ಇದೆ. ಉಪಜೀವ್ಯತ್ವೇನ ಪ್ರಾಬಲ್ಯ, ನಿರವಕಾಶತ್ವೇನ ಪ್ರಾಬಲ್ಯ, ಬಹುತ್ವೇನ ಪ್ರಾಬಲ್ಯ ಅಂತ ಯಾವುದು ಬಲಿಷ್ಠ ಅಂತ ನಾವು ತಿಳ್ಕೊಳ್ಳಿಕ್ಕೆ ಈ ಎಲ್ಲ ಸಹಕಾರಿಗಳನ್ನು ಶಾಸ್ತ್ರ ಹೇಳಿದೆ. ಪ್ರಕೃತದಲ್ಲಿ ಬಹುತ್ವ ಎಂಬತಕ್ಕಂತಹ ಪ್ರಾಬಲ್ಯಕ್ಕೆ ಸಹಕಾರಿಯಾದದ್ದಿದೆ. ಯಾಕೆ ನಮ್ಮಲ್ಲಿ ಏಕಃ ದೇವಃ ಸಾಕ್ಷಿ ಸರ್ವಭೂತಾಂತರಾತ್ಮ ಸರ್ವಭೂತಾಧಿವಾಸ ಕರ್ಮಾಧ್ಯಕ್ಷ ಎಂಬುದಾಗಿ ಅನೇಕ ನಿರ್ಗುಣತ್ವವನ್ನು ನಿರಾಕರಣೆ ಮಾಡ್ತಕ್ಕಂಥ ಪದಗಳಿದೆ. ಅವ್ರ ಮತ ಪ್ರಕಾರ ಅನೇಕ ಗುಣಗಳನ್ನು ನಿರಾಕರಣೆ ಮಾಡಲಿಕ್ಕೆ ಇರತಕ್ಕಂಥದ್ದು ಒಂದೇ ಪದ. ಹಾಗಾದರೆ ಬಹುತ್ವ ನಾವು ಹೇಳುವ ರೀತಿಯಲ್ಲಿ ನಿರ್ಗುಣತ್ವವನ್ನು ನಿರಾಕರಣೆ ಮಾಡತಕ್ಕಂಥ ವಿಷಯದಲ್ಲಿ ಅನೇಕ ಸಹಕಾರಿಗಳಿರೋದ್ರಿಂದ ಪ್ರಬಲತ್ವಂಚ ವಿದ್ಯತೆ. ನಾವು ಹೇಳುವ ರೀತಿಯಲ್ಲಿ ಅರ್ಥ ಮಾಡಿದರೆ ಅದಕ್ಕೆ ಪ್ರಾಬಲ್ಯ ಎಂಬತಕ್ಕಂಥದ್ದಿದೆ. ಹಾಗಾದರೆ ಯಾವುದು ಅರ್ಥ ತೀರ್ಮಾನ ಮಾಡಬೇಕು? ಯಾವುದು ಪ್ರಬಲವೋ ಅದನ್ನು ಸ್ವೀಕಾರ ಮಾಡಬೇಕು ಎಂದು ನಾವು ಹೇಳುವಂಥ ಅರ್ಥ ಪ್ರಬಲ. ಹಾಗಾದರೆ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳುವ ಶಬ್ದದ ಮೂಲಕ ನಿರ್ಗುಣತ್ವವನ್ನು ಅನುವಾದ ಮಾಡಿ ಅದನ್ನು ನಿರಾಕರಣೆ ಮಾಡ್ತಾ ಇದೆ ಶ್ರುತಿ, ಭಾಗವತ ವಾಕ್ಯ. ಅದೇ ನಿರ್ಗುಣ ಅಂತ ಒಂದೇ ಪದ ಇರೋದು. ಎಲ್ಲ ಗುಣಗಳನ್ನು ನಿರಾಕರಣೆ ಮಾಡಲಿಕ್ಕೆ ನಿರ್ಗುಣ ಅಂತ ಒಂದೇ ಪದ ಇರೋದು. ನಮ್ಮಲ್ಲಿ ನಿರ್ಗುಣ ಶಬ್ದದಿಂದ ನಿರ್ಗುಣತ್ವವನ್ನು ಅನುವಾದ ಮಾಡಿ ನಿರಾಕರಣೆ ಮಾಡಲಿಕ್ಕೆ ಅನೇಕ ಪದ ಇದೆ. ವಿದಾಂ ಜ್ಞಾನಿಗಳ ಮತೆ ಅಭಿಪ್ರಾಯದಲ್ಲಿ ಅಭಾವಸ್ಯ ಅಭಾವದ ನಿಷೇಧಾತ್ಮ ನಿಷೇಧವು ಭಾವೋ ಹಿಪ್ಪಿಹಿ ಭಾವವೇ ಆಗಿದೆ. ಅದನ್ನೇನಾಯಿತು? ನಿರ್ಗುಣತ್ವವನ್ನು ನಿಷೇಧ ಮಾಡಿಬಿಟ್ರೆ ಭಗವಂತ ಏನಾದ? ಸಗುಣ ಅಂತ ಸಿದ್ಧ ಆಗ್ತಾನೆ. ನಿಷೇಧಾನ ನಿರ್ಗುಣತ್ವವನ್ನು ನಿಷೇಧ ಮಾಡ್ತಕ್ಕಂಥವುಗಳು ಬಹುತ್ವಾತ್ ಬಹುಸಂಖ್ಯಾಕವಾಗಿರುವುದರಿಂದ ಪ್ರಬಲತ್ವಂಚ ನಮ್ಮ ಸಿದ್ಧಾಂತದಲ್ಲಿ ಪ್ರಾಬಲ್ಯವೂ ಕೂಡ ವಿದ್ಯತೆ ಇದೆ. ವಿಧಾಮತೆ ಜ್ಞಾನಿಗಳ ಅಭಿಪ್ರಾಯದಲ್ಲಿ ಅಭಾವಸ್ಯ ಅಭಾವದ ನಿಷೇಧಾತ್ಮ ನಿಷೇಧದ ಸ್ವರೂಪವು ಭಾವೋಪಿಹಿ ಭಾವವೇ ಆಗಿದೆ. ಆದ್ದರಿಂದ ನಿಷೇಧಾನ ನಿರ್ಗುಣತ್ವವನ್ನು ನಿರಾಕರಣೆ ಮಾಡತಕ್ಕಂತಹ ಪದಗಳು ಬಹುತ್ವಾತ್ ಅನೇಕ ಇರುವುದರಿಂದ ಪ್ರಬಲತ್ವಂಚ ನಮ್ಮ ಸಿದ್ಧಾಂತದಲ್ಲಿ ಪ್ರಾಬಲ್ಯವೂ ಕೂಡ ವಿದ್ಯತೆ ಇದೆ. ಭಾವೋಪಿ ಅಂತ ಅಭಾವದ ಅಭಾವ ಅಭಾವ ಅಂತಲೂ ಹೇಳ್ಬೋದು, ಭಾವ ಅಂತಲೂ ಹೇಳ್ಬೋದು. ಹೌದು, ಎರಡು ರೀತಿಯಲ್ಲಿ. ಅದಕ್ಕೆ ಹಣದ ಅಭಾವ ಇದೆ, ಹಾಗಾದರೆ ಹಣದ ಅಭಾವದ ಅಭಾವ ಇದೆ. ಹಣದ ಅಭಾವದ ಅಭಾವ ಇದೆ. ಅವಾಗ ಏನು ಹೇಳಿ ಧನಾಭಾವಾಭಾವ ಅಂತಲೂ ಹೇಳ್ಬೋದು. ಧನಾಭಾವಾಭಾವ, ಇನ್ನೊಂದು ಧನ, ಎರಡು. ಅದರಿಂದ ಎರಡು ರೀತಿಯಲ್ಲಿ ಒಪ್ಪಿದ್ದಾರೆ. ಅದು ಪ್ರಸಿದ್ಧ. ನಾನು ನನ್ಯಃ ಅಭಾವಾತ್ ಭವತಃ ಕಥಂ ನಿಷೇಧಃ ಇತ್ಯತಃ ಅಭಾವಸ್ಯ ಇತಿ. ಇಲ್ಲಿ ನನಿ ಎಂಬತಕ್ಕಂಥದ್ದಿಲ್ಲ, ಅದರಿಂದಾಗಿ ಹೇಗೆ ನಿರಾಕರಣೆ ಮಾಡ್ತೀರಾ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಭಾವಸ್ಯ ಅಭಾವ ನಿಷೇಧಾತ್ಮ ಭಾವೋಪಿ ಅಂತ. ಅಲ್ಲಿ ನಿರ್ಗುಣ ಎಂಬತಕ್ಕಂತಹ ಪದವೇ ಇದೆ, ಗುಣ ಇಲ್ಲ ಅಂತ. ಗುಣ ಇಲ್ಲ ಅಂತ ಹೇಳಲಿಕ್ಕೆ ನಿರ್ಗುಣ ಎಂಬತಕ್ಕಂತಹ ಪದ ಇದೆ, ಅದರಿಂದ ಗುಣರಾಹಿತ್ಯವನ್ನು ಹೇಳ್ಬೋದು. ಆದರೆ ಇಲ್ಲಿಗ ನೀವು ಏನು ಹೇಳ್ತಾ ಇದ್ದೀರಾ? ನಿರ್ಗುಣತ್ವ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ನಿರ್ಗುಣತ್ವ ಇಲ್ಲ ಅಂದರೆ ಏನು? ಅದಕ್ಕೆ ಹೇಳ್ತಾರೆ ಭಾವ ಅಂದರು ನಿರ್ಗುಣತ್ವ ಇಲ್ಲ ಅಂದರೂ ಒಂದೇ. ಅದರಿಂದ ಅಭಾವಸ್ಯ ನಿಷೇಧಾತ್ಮತ ಭಾವ ಅಂದರೆ ಇಲ್ಲಿ ಏಕಃ ಅಂದರೆ ಏನರ್ಥ? ಏಕತ್ವಾಭಾವ ಇಲ್ಲ ಅಂತ ಅರ್ಥ. ಸಾಕ್ಷಿ
ಸಾಕ್ಷಿತ್ವಾಭಾವ ಇಲ್ಲ. ಅಂದರೆ ಸಾಕ್ಷಿ ಅಂದರೂ ಸಾಕ್ಷಿತ್ವಾಭಾವ ಇಲ್ಲ ಅಂದರೂ ಒಂದೇ ಅರ್ಥ ಆಗಿದೆ. ಅದರಿಂದಾಗಿ ಸಾಕ್ಷಿತ್ವಾಭಾವವನ್ನು ಸಾಕ್ಷಿ ಶಬ್ದದಿಂದ ನಿರಾಕರಣೆ ಮಾಡಿದಂತೆ ಆಯಿತು. ಹಾಂ ಹಾಂ ಬಹುತ್ವಾತ್ ಉಕ್ತರೀತ್ಯ ಏಕಃ ಇತ್ಯಾದಿ ಗುಣವಿಧಾಯಕ ವಿಶೇಷಣಾನಾಂ ಸರ್ವೇಷಾಮಪಿ ನಿರ್ಗುಣ ನಿಷೇಧ ರೂಪತ್ವಾತ್. ಹಿಂದೆ ಹೇಳಿರ್ತಕ್ಕಂತಹ ಏಕಃ ದೇವಃ ಸಾಕ್ಷಿ ಸರ್ವಭೂತಾಂತರಾತ್ಮ ಸರ್ವಭೂತಾಧಿವಾಸಃ ಕರ್ಮಾಧ್ಯಕ್ಷಃ ಇತ್ಯಾದಿ ಏನಿದೆ ವಿಶೇಷಣಗಳಿದೆಯಲ್ಲ ಇದು ಅನೇಕವಾಗಿದೆ. ಆದ್ದರಿಂದ ಈ ಎಲ್ಲ ವಿಶೇಷಣಗಳು ಕೂಡ ಏನು ಮಾಡ್ತಾ ಇದ್ದೇವೆ, ನಿರ್ಗುಣ ಎಂಬತಕ್ಕಂಥದ್ದನ್ನು ನಿಷೇಧ ಮಾಡುತ್ತೆ. ಒಂದೊಂದು ವಿಶೇಷಣವೂ ಕೂಡ ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಪ್ರಾಪ್ತವಾದ ನಿರ್ಗುಣತ್ವವನ್ನು ನಿರಾಕರಣೆ ಮಾಡ್ತಾ ಇದೆ. ಅದರಿಂದಾಗಿ ನಿರ್ಗುಣತ್ವವನ್ನು ನಿರಾಕರಣೆ ಮಾಡತಕ್ಕಂತಹ ಪದಗಳು ಅಧಿಕವಾಗಿರೋದ್ರಿಂದ ಪ್ರಾಬಲ್ಯ ಎಂಬತಕ್ಕಂಥದ್ದು ಇದೆ. ಅದೇ ಎರಡು ರೀತಿಯಲ್ಲಿ ಸಾಕ್ಷಿ ಅಂತಿದೆಯಲ್ಲ, ಅಲ್ಲಿ ಸಾಕ್ಷಿತ್ವ ಅಭಾವದ ಅಭಾವ, ಸಾಕ್ಷಿತ್ವ ಎರಡು ಅಂದರೆ ಸಾಕ್ಷಿ ಅಂತಲೂ ಕರೀತಾರೆ, ಸಾಕ್ಷಿತ್ವಾಭಾವದ ಅಭಾವ ಅಂತಲೂ. ಸಮುಚ್ಚಿನೋತಿ ಕಿಂ ಶ್ರೌತಃ ಚ ಶಬ್ದೋನ್ಯನಿಷೇಧನೆ ಯದ್ಯೇಕತಾ ಪಕ್ಷಪಾತಿ ಮಧ್ಯಸ್ಥಾತಿಕ್ರಮಸ್ತದಾ. ಈಗ ಶ್ರುತಿಯ ಅರ್ಥ ನಿರ್ಗುಣ ಅನ್ನೋದಕ್ಕೆ ನಿರ್ಗುಣ ಅಂತ ಅರ್ಥ ಮಾಡಲಿಕ್ಕೆ ಬರಲ್ಲ ಅಂತ ಇನ್ನೊಂದು ರೀತಿ ಹೇಳ್ತಾರೆ. ಭಗವಂತನಲ್ಲಿ ಗುಣ ಇದೆ ಅಂತ ಸಮರ್ಥನೆ ಮಾಡಲಿಕ್ಕೆ ಎಷ್ಟೆಷ್ಟು ರೀತಿಯಲ್ಲಿ ಸಾಧ್ಯವಾಗುತ್ತೋ ಅಷ್ಟೂ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಶ್ರುತಿಯಲ್ಲಿರೋದು ಏಕೋದೇವ ಅಂತ ಶ್ರುತಿಯಲ್ಲಿ, ಕೊನೆಯಲ್ಲಿರೋದು ಸಾಕ್ಷಿ ಚೇತ ನಿರ್ಗುಣಶ್ಚ ಅಂತಿದೆ. ಚ ಶಬ್ದಕ್ಕೇನರ್ಥ? ಯಾವಾಗಲೂ ಚ ಶಬ್ದ ಎಂಬತಕ್ಕಂಥದ್ದು ಇನ್ನೊಂದನ್ನು ಅದು ಸಮುಚ್ಚಯ ಮಾಡುತ್ತೆ, ಅಂದರೆ ಅದನ್ನು ಕೂಡ ಸಂಗ್ರಹ ಮಾಡುತ್ತೆ ಅಂತ ಅರ್ಥ. ನೀ ಬಾ, ನೀನು ಬಾ ಅಂದರೆ ಏನರ್ಥ? ಅವನು ಬರಬೇಕು ಅಂತ ಅರ್ಥ. ಹಿಂದೆ ಹೇಳಿದವನು ಬರಬೇಕು, ನೀನು ಬಾ ಅಂದರೆ ಇಬ್ಬರು ಬರಬೇಕು ಅಂತ ಅರ್ಥ ಅದಕ್ಕೆ ಅಲ್ವಾ. ಹಾಗಾದರೆ ಹಿಂದೆ ಹೇಳಿದವನನ್ನು ಸಮುಚ್ಚಯ ಮಾಡಲಿಕ್ಕೆ ನೀನು ಅಂತ ಹೇಳಿತೇವೆ ನಾವು, ಅದೇ ಚ ಶಬ್ದ. ಸಂಸ್ಕೃತದಲ್ಲಾದರೆ ಭವಾಂಚ ಅಂತ ಹೇಳ್ತೇವೆ, ಭವಾಂಶ್ಚ ಅಂತ. ಭವಾಂಶ್ಚ ಅಂತಂದರೆ ಇನ್ನೊಬ್ಬ ಇದ್ದಾನೆ ಅಂತ ಅರ್ಥ. ಹಾಗಾದ್ರೆ ಆ ಇನ್ನೊಬ್ಬನನ್ನು ಚರಕಾರ ಹೇಳುತ್ತೆ. ಇಲ್ಲಿಗ ಶ್ರುತಿಯಲ್ಲಿ ನಿರ್ಗುಣಶ್ಚ ಅಂತ ಹೇಳ್ತಾ ಇದೆ. ಹಾಗಾದರೆ ಭಗವಂತ ಅವನೇನಾಗಿದ್ದಾನೆ? ನಿರ್ಗುಣನೂ ಆಗಿದ್ದಾನೆ. ಅಂದರೆ ನಿರ್ಗುಣ ಆಗಿದ್ದಾನೆ, ಸರಿ, ನಿರ್ಗುಣನೂ ಆಗಿದ್ದಾನೆ, ಇನ್ನೊಂದಾಗಿದ್ದಾನೆ ಅಂತ ಅರ್ಥ. ಇನ್ನೊಂದೇನಾಗಿದ್ದಾನೆ ಹೇಳಬೇಕಲ್ಲ, ಅದಕ್ಕೆ ಹೇಳಬೇಕು ಒಬ್ಬನೇ ಆಗಿದ್ದಾನೆ ಅಂತ ಹೇಳಬೇಕು, ಏಕೋ ದೇವಃ ಅಂತ. ಹಾಗಾದರೆ ಭಗವಂತ ಒಬ್ಬನೂ ಆಗಿದ್ದಾನೆ ಅಂತ. ವಾದರಾಜರು ಕೇಳ್ತಾರೆ, ನಿಮ್ಮ ಚ ಶಬ್ದ ನಿರ್ಗುಣಶ್ಚ ಮೇಲೆ ಇರತಕ್ಕಂಥ ಚ ಶಬ್ದ ಇದೆಯಲ್ಲ, ಇದನ್ನು ಏಕಃ ಅದನ್ನು ಸಮುಚ್ಚಯ ಮಾಡುತ್ತೆ. ಆ ಏಕಃ ಆದಮೇಲೆ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲಃ ಇಷ್ಟಿದೆ. ಇದೆಲ್ಲ ಯಾವುದ್ರ ಮೇಲೆ ಬಂದಿರೋದು? ಯಾವುದಾದ್ಮೇಲೆ ಬಂದಿರೋದು? ಏಕಃ ಅಂತ ಆದಮೇಲೆ ಬಂದಿರೋದು. ಯಾವಾಗಲೂ ಚ ಶಬ್ದ ಏನು ಮಾಡುತ್ತೆ? ಹತ್ತಿರದಲ್ಲಿ ಯಾವುದಿದೆಯೋ ಅದನ್ನು ಸಮುಚ್ಚಯ ಮಾಡುತ್ತೆ. ಅಷ್ಟೇ ಅಲ್ಲದೇನೆ ಮಧ್ಯದಲ್ಲಿರ್ತಕ್ಕಂಥದ್ದನ್ನು ಸಮುಚ್ಚಯ ಮಾಡಬೇಕು, ಮಾಡಿ ಆಮೇಲೆ ಕೊನೆಯಲ್ಲಿರ್ತಕ್ಕಂಥದ್ದು ಸಮುಚ್ಚಯ ಮಾಡ್ಬೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ಯದ್ ಏಕತಾ ಪಕ್ಷಪಾತಿ ಮಧ್ಯಸ್ಥಾತಿಕ್ರಮಸ್ತದ. ನೀವು ಹೇಳುವ ರೀತಿಯಲ್ಲಿ ಚ ಶಬ್ದಕ್ಕೆ ಕೇವಲ ಏಕಃ ಅನ್ನೋದನ್ನು ಮಾತ್ರ ಸಮುಚ್ಚಯ ಮಾಡುತ್ತೆ ಅಂತ ಹೇಳಿದ್ರೆ ಮಧ್ಯಸ್ಥ ಅತಿಕ್ರಮ, ಮಧ್ಯದಲ್ಲಿರುವಂತಹ ದೇವಃ ಸಾಕ್ಷಿ ಇತ್ಯಾದಿಗಳನ್ನು ಬಿಟ್ಟಂತೆ ಆಯಿತು. ಅದಕ್ಕೆ ಬಿಡಲಿಕ್ಕೇನು ಕಾರಣ? ದೂರದಲ್ಲಿರುವಂತಹ ಏಕಃ ಎಂಬತಕ್ಕಂಥ ಶಬ್ದದಿಂದ ವಾಚ್ಯವಾದ ಏಕತ್ವವನ್ನು ಸಮುಚ್ಚಯ ಮಾಡಲಿಕ್ಕೆ ಚ ಶಬ್ದಕ್ಕೆ ಸಾಮರ್ಥ್ಯ ಇದೆ ಅಂತಾದರೆ, ಹತ್ತಿರದಲ್ಲೇ ಇರುವಂತಹ ಸಾಕ್ಷಿ ಚೇತ ಇತ್ಯಾದಿ ಶಬ್ದಯುಕ್ತವಾದ ಗುಣಗಳನ್ನು ಸಮುಚ್ಚಯ ಮಾಡಲಿಕ್ಕೆ ಚ ಶಬ್ದಕ್ಕೆ ಸಾಮರ್ಥ್ಯ ಇಲ್ವಾ? ಇದ್ದೇ ಇದೆ. ಆದ್ದರಿಂದ ನೀವೊಂದು ವೇಳೆ ಚ ಶಬ್ದದಿಂದ ಏಕಃ ಎಂಬತಕ್ಕಂಥ ಶಬ್ದದಿಂದ ಉಕ್ತವಾದ ಏಕತ್ವವನ್ನು ಸಮುಚ್ಚಯ ಮಾಡುತ್ತೆ ಅಂತ ಹೇಳಿದ್ರೆ ಮಧ್ಯದಲ್ಲಿರ್ತಕ್ಕಂತಹ ಪದಗಳಿಂದ ತಿಳಿದು ಬರುವ ಅರ್ಥವನ್ನು ನೀವು ಅತಿಕ್ರಮಿಸಿದಂತೆ ಆಯಿತು. ಈ ದೋಷ ಬರುತ್ತೆ. ಶಬ್ದಕ್ಕೆ ಆ ರೀತಿಯಾದಂತಹ
ಅರ್ಥವನ್ನು ಹೇಳುವಂಥ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಶ್ರೌತಃ ಶ್ರುತಿಯಲ್ಲಿರುವಂತಹ ಚಶಬ್ದ ನಿರ್ಗುಣಶ್ಚ ಎಂಬಲ್ಲಿರ್ತಕ್ಕಂಥ ಚಶಬ್ದವು ಅನ್ಯ ನಿಷೇಧನೆ ಬೇರೆ ಧರ್ಮಗಳನ್ನು ನಿರಾಕರಣೆ ಮಾಡುತ್ತೆ ಅಂತಾದರೆ ಕಿಂ ಸಮುಚ್ಚಿನೋತಿ ಚಶಬ್ದ ಯಾವ ಶಬ್ದವನ್ನು ಸಮುಚ್ಚಯ ಮಾಡ್ತಾ ಇದೆ, ಯಾವುದನ್ನು ಸಮುಚ್ಚಯ ಮಾಡ್ತಾ ಇದೆ. ಯದಿ ಒಂದು ವೇಳೆ ಏಕತಾ ಪಕ್ಷಪಾತಿ ಏಕಃ ಎಂಬಲ್ಲಿ ಪರಮಾತ್ಮ ಒಬ್ಬನೇ, ನಿರ್ಗುಣ ಬ್ರಹ್ಮ ಒಬ್ಬನೇ, ಅಂದರೆ ಏಕತ್ವವನ್ನು ಆ ಬ್ರಹ್ಮನಲ್ಲಿ ಸಮುಚ್ಚಯ ಮಾಡ್ತಾ ಇದೆ ಅಂತ ಹೇಳುವುದಾದರೆ ತದಾ ಆಗ ಮಧ್ಯಸ್ಥಾತಿ ಕ್ರಮ ಮಧ್ಯದಲ್ಲಿರುವಂತಹ ದೇವತ್ವಾದಿಗಳನ್ನು ಅತಿಕ್ರಮಿಸಿದಂತೆ ಆಗುತ್ತದೆ. ಅದರಲ್ಲಿ ಶ್ರೌತ ವ್ಯಾಕರಣ ಅಂತಿದೆ, ಅದಕ್ಕೆ ಸಂಬಂಧಪಟ್ಟ ನಿಯಮಗಳು ಇದ್ದೇ ಇದೆ. ಈಗ ಅದಕ್ಕೆ ಎರಡು ವ್ಯಾಕರಣ, ವ್ಯವಹಾರದಲ್ಲಿ ಒಂದು ವ್ಯಾಕರಣ, ಶ್ರುತಿಯಲ್ಲೇ ಒಂದು ವ್ಯಾಕರಣ ನಿಯಮಗಳಿದೆ, ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಯಾಕೆ ಶ್ರೀಮತಿಯ ಧೀಮಹಿ ಹೌದು ಹೌದು ಇಲ್ಲ, ಅದು ಶ್ರೌತ ವ್ಯಾಕರಣ ಅಂತ ಹೇಳ್ತಾರೆ. ಹಾಗೆ ಶ್ರುತಿಯಲ್ಲೇ ಇರತಕ್ಕಂಥದ್ದು, ಶ್ರುತಿಗೆಲ್ಲೇ ಸಂಬಂಧಪಟ್ಟಂತಹದ್ದು ಅದು. ಹೇಳ್ರಿ, ನೀವು ಒಂದು ಶಬ್ದಕ್ಕೆ ಅರ್ಥ ಹೇಳ್ರಿ, ಈ ಶಬ್ದ ಇದೆ ಅಂತ. ಆದರೆ ಈ ಶಬ್ದ ಏನು ಮಾಡುತ್ತೆ, ಚಶಬ್ದ ಏನು ಮಾಡುತ್ತೆ ಅಂದರೆ ನೀವು ಎಲ್ಲ ಕಡೆಯಲ್ಲೂ ಚಶಬ್ದಕ್ಕೆ ಸಮುಚ್ಚಯ ಅರ್ಥಕತ್ವವನ್ನು ಹೇಳೋದು. ಯಾವುದನ್ನು ಸಮುಚ್ಚಯ ಮಾಡುತ್ತೆ? ಬೇರೆ ಕಡೆಯಲ್ಲೆಲ್ಲ ಹತ್ತಿರದಲ್ಲಿದ್ದದ್ದನ್ನೇ ಮಾಡುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಇಲ್ಲಿಯೂ ಕೂಡ ಹತ್ತಿರದಲ್ಲಿದ್ದದ್ದನ್ನೇ ಮಾಡಬೇಕು, ಇಲ್ಲ ಮಧ್ಯದಲ್ಲಿ ಎಲ್ಲವನ್ನು ಸೇರಿಸ್ಕೊಂಡೇ ಮಾಡಬೇಕು. ಹೌದು, ಅದು ಆ ನಿಯಮವನ್ನು ಎಲ್ಲ ಕಡೆಯಲ್ಲೂ ನೀವು ಧೀಮಹಿ ಅಂತಿದೆ, ಎಲ್ಲೆಲ್ಲಿ ಧೀಮಹಿ ಅಂತ ಬರುತ್ತೋ ಅದೆಲ್ಲ ವೈದಿಕ ಪ್ರಯೋಗ ಅಂತಲೇ ಹೇಳೋದು ಅಲ್ವಾ? ಹಾಗಾದ್ರೆ ಚಾಯ್ ಬಂದಲ್ಲೆಲ್ಲ ನೀವೇನು ಮಾಡಬೇಕು? ಇಲ್ಲಿ ಹೇಳಿದ ಕ್ರಮವನ್ನೇ ಅನುಸರಣೆ ಮಾಡಬೇಕು. ಮಾಡ್ತೀರಾ? ಇಲ್ಲ. ಬರಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಹಿಂಗೆ ಅರ್ಥ ಮಾಡಿದ್ರೆ ನಿಮ್ಗೆ ವ್ಯಾಕರಣ ಬರಲ್ಲ ಅಂತ ಆಗುತ್ತೆ ಅಂತ. ಶ್ರೌತಃ ಶ್ರುತಿಯಲ್ಲಿ ಹೇಳಿದ ಚಶಬ್ದ ನಿರ್ಗುಣಶ್ಚ ಎಂಬಲ್ಲಿರ್ತಕ್ಕಂಥ ಚಶಬ್ದವು ಅನ್ಯ ನಿಷೇಧನೆ ಬೇರೆಯ ಗುಣಗಳನ್ನು ನಿಷೇಧ ಮಾಡುವುದರಲ್ಲಿ ಕಿಂ ಸಮುಚ್ಚಯನೋತಿ ಯಾವುದನ್ನು ಸಮುಚ್ಚಯ ಮಾಡ್ತಾ ಇದೆ. ಯದಿ ಒಂದು ವೇಳೆ ಏಕತಾ ಪಕ್ಷಪಾತಿ ಏಕತ್ವವನ್ನು ಸಮುಚ್ಚಯ ಮಾಡ್ತಾ ಇದೆ ಅಂತಾದರೆ ತದಾ ಆಗ ಮಧ್ಯಸ್ಥಾತಿ ಕ್ರಮ ಮಧ್ಯದಲ್ಲಿರುವಂತಹ ಸಾಕ್ಷಿತ್ವ ದೇವತ್ವಾದಿಗಳನ್ನು ಅತಿಕ್ರಮಿಸಿದಂತೆ ಆಗುತ್ತದೆ. ನಿರ್ಗುಣ ಇತ್ಯತ್ರ ದೂಷಣಾಂತರಂಚ ಆಹ. ನಿರ್ಗುಣ ಎಂಬಲ್ಲಿ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ನಿರ್ಗುಣ ಅಂತ ಅರ್ಥ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರೌತಃ ನಿರ್ಗುಣಶ್ಚ ಇತ್ಯುಕ್ತ. ಶ್ರೌತಃ ಚಶಬ್ದ ಅಂತಿದೆ, ಅದಕ್ಕೇನರ್ಥ? ನಿರ್ಗುಣಶ್ಚ ಎಂಬಲ್ಲಿ ಹೇಳಿರುವ ಚಶಬ್ದ ಅನ್ಯ ನಿಷೇಧನೆ ಅಂತ. ಏಕತ್ವಾದಿ ಕೈವಲ್ಯಾಂತ ಸಕಲ ನಿಷೇಧನೆ, ಅಲ್ಲಿ ಎಲ್ಲವನ್ನೂ ನಿರಾಕರಣೆ ಮಾಡಿಬಿಟ್ರೆ ಯಾವುದು? ಏಕತ್ವ ಆದಿ ಏಕೋದೇವ. ಏಕೋದೇವ ಎಂಬಲ್ಲಿ ಏಕತ್ವಾದಿಗಳನ್ನು ಹೇಳಿದ್ದಾರೆ. ಅದೆಲ್ಲವನ್ನೂ ಕೂಡ ಚಶಬ್ದ ಎಂಬತಕ್ಕಂಥದ್ದು ನಿಷೇಧ ಮಾಡುತ್ತೆ ಅಂತಾದರೆ ಚಶಬ್ದೇನ ಐಕ್ಯವಾದಾನುಕೂಲತ್ವಾದ ಏಕತ್ವಗುಣ ಸಮುಚ್ಚಯತೆ ಇತಿ ಚೇತ್, ಆವಾಗ ಚಶಬ್ದ ಯಾಕೆ ಬೇಕು? ನಿರ್ಗುಣ ಸಾಕು, ನಿರ್ಗುಣಶ್ಚ ಯಾಕೆ? ಹಾಗಾದರೆ ಅವನಲ್ಲಿ ನಿರ್ಗುಣತ್ವಕ್ಕಿಂತ ಬೇರೆಯಾದದ್ದು ಇನ್ನೊಂದಿದೆ ಅಂತ ಆಯಿತು. ಹಾಗಾದರೆ ಅದನ್ನು ಸಮುಚ್ಚಯ ಮಾಡಬೇಕು. ಯಾವುದನ್ನು ಸಮುಚ್ಚಯ ಮಾಡಬೇಕು? ಅದಕ್ಕೆ ಹೇಳ್ತಾರೆ ಐಕ್ಯವಾದ ಅನುಕೂಲತ್ವ. ಜೀವಬ್ರಹ್ಮರಿಗೆ ಅಭೇದ ಐಕ್ಯ ಎಂಬತಕ್ಕಂಥದ್ದು ಅವರ ಸಿದ್ಧಾಂತ. ಅದಕ್ಕೆ ಅನುಕೂಲವಾಗುತ್ತೆ. ಯಾವುದು? ಏಕಃ ಅಂತ, ಒಬ್ಬನೇ ಅಂತ ಹೇಳಿಬಿಟ್ರೆ ಆವಾಗ ಜೀವ ಪರಮಾತ್ಮ ಒಬ್ಬನೇ ಅಂತ ಐಕ್ಯವನ್ನು ನಮ್ಮ ಸಿದ್ಧಾಂತ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ನಿರ್ಗುಣಶ್ಚ ಎಲ್ಲವನ್ನೂ ನಿರಾಕರಣೆ ಮಾಡಿದ್ರು,
ಶಬ್ದದಿಂದ ಯಾವುದನ್ನು ಸಮುಚ್ಚಯ ಮಾಡಿದ್ರು ಏಕತ್ವವನ್ನು ಸಮುಚ್ಚಯ ಮಾಡಿದ್ದಾರೆ. ಅಂದರೆ ನಿರ್ಗುಣನೂ ಹೌದು, ಒಬ್ಬನೇ ಹೌದು. ಒಬ್ಬನೇ ಅಂದರೆ ಐಕ್ಯ ಸಿದ್ಧ ಆದಂತೆ ಆಗುತ್ತೆ. ಈ ರೀತಿ ಹೇಳಬೇಕು. ಸಮುಚ್ಚೀಯತೆ ಇತಿ ಚೇತ್ ತರ್ಹಿ ಪರಸ್ಪರ ವಿರೋಧ ಸಂಕೋಚೋ ವಾ ದುಷ್ಪರಿಹಾರ. ಹೀಗೆ ಹೇಳೋದು ಅಂತಾದರೆ ಒಂದು ವಿರೋಧ ಬರುತ್ತೆ, ಅಥವಾ ಸಂಕೋಚವ ದುಷ್ಪರಿಹಾರ. ಸಂಕೋಚ ಮಾಡ್ತಕ್ಕಂಥದ್ದಿದೆಯಲ್ಲ, ಅದನ್ನು ನಿಮಗೆ ಪರಿಹಾರ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಬರತಕ್ಕಂಥ ದೋಷವನ್ನು ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ. ದೂಷಣಾಂತರ ಮಾಹ, ಅದಕ್ಕೆ ಹೇಳ್ತಾರೆ. ಏನರ್ಥ? ಹಿಂದೆ ಚಶಬ್ದ ಅಂತ ನಿರ್ಗುಣಶ್ಚ ಅಂತಿದೆಯಲ್ಲ, ಆ ಚಶಬ್ದದಿಂದ ನೀವೇನೋ ಏಕತ್ವವನ್ನು ಹೇಳ್ತೀರಾ ಅಂತಾದರೆ ಆವಾಗ ನಿರ್ಗುಣ ಅನ್ನೋದು ಏಕತ್ವವನ್ನು ಒಪ್ಪೋದು. ಏನಾಯಿತು? ಪರಸ್ಪರ ವಿರೋಧ ಬಂತು. ಪರಮಾತ್ಮನು ನಿರ್ಗುಣ ಅಂತ ಗುಣರಹಿತ ಅಂತ ಹೇಳಿದ್ದು. ಚಶಬ್ದದಿಂದ ಏಕತ್ವವನ್ನು ಸಮುಚ್ಚಯ ಮಾಡೋದು. ಏನಾಯಿತು? ಏಕತ್ವ ಇದೆ ಅಂತಾಯಿತು. ಹಾಗೆ ನಿರ್ಗುಣ ಮತ್ತು ಏಕಃ ಪರಸ್ಪರ ವಿರೋಧ ಎಂಬತಕ್ಕಂಥದ್ದು ಬಂತು. ಅಥವಾ ಸಂಕೋಚೋವಾ ಅಂತ, ಆವಾಗ ನಿರ್ಗುಣಶ್ಚ ಎಂಬತಕ್ಕಂಥ ಚಶಬ್ದ ಇದೆಯಲ್ಲ, ಆ ಚಶಬ್ದಕ್ಕೆ ಇನ್ಯಾವುದನ್ನೋ ಅದು ಸಮುಚ್ಚಯ ಮಾಡ್ತಾ ಇದೆ ಅನ್ನೋದನ್ನು ಬಿಟ್ಟುಬಿಡಬೇಕು. ಆ ಚಶಬ್ದಕ್ಕೆ ಇನ್ನೊಂದನ್ನು ಗುಣವನ್ನು ಸಮುಚ್ಚಯ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ಹೇಳಬಾರ್ದು, ಅದು ಸಂಕೋಚ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ದೂಷಣಾಂತರ ಮಾ. ಅದಕ್ಕೆ ಇನ್ನೊಂದು ದೋಷವನ್ನು ಹೇಳ್ತಾರೆ. ಯದಿತಿ ಏಕತಾ ಪಕ್ಷಪಾತಿ ಏಕತ್ವಗುಣ ಸಮುಚ್ಚಾಯಕ ಇತಿ ಯಾವತ್ತು. ಚಶಬ್ದ ಇದೆಯಲ್ಲ, ಅದು ಏಕಃ ಎಂಬ ಶಬ್ದದಿಂದ ಉಕ್ತವಾದ ಏಕತ್ವವನ್ನು ಸಮುಚ್ಚಯ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಅಂತಂದರೆ ಹಿಂದೆ ಹೇಳಿದ್ರು ಪರಸ್ಪರ ವಿರೋಧ ಅಂತ. ಇನ್ನೊಂದು ದೋಷವನ್ನು ಹೇಳ್ತಾರೆ. ಅದಕ್ಕೆ ದೂಷಣಾಂತರ ಮಾ. ಏಕತ್ವವನ್ನು ನೀವು ಚಶಬ್ದದಿಂದ ಸಮುಚ್ಚಯ ಮಾಡ್ಕೊಳ್ತೀರಾ ಅಂತಂದರೆ ಒಂದು ದೋಷ ಇದ್ದೇ ಇದೆ. ನಿರ್ಗುಣ ಅಂತ ಏಕತ್ವ ಇಲ್ಲ ಅಂತ ಹೇಳೋದು, ಚಶಬ್ದದಿಂದ ಏಕತ್ವವನ್ನು ಏಕಶಬ್ದದ ಅರ್ಥವನ್ನು ಅನುವಾದ ಮಾಡಿಕೊಂಡು ಸಮುಚ್ಚಯ ಮಾಡೋದು ಅಂತ ಹೇಳಿದ್ರೆ ಆವಾಗ ಪರಸ್ಪರ ವಿರೋಧ. ಅದಕ್ಕೆ ಹೇಳಿದ್ರೆ ದೂಷಣಾಂತರ ಮಾ. ಇನ್ನೊಂದು ದೋಷ ಇದೆ. ಏನದು ಅಂತಂದರೆ ಮಧ್ಯಸ್ಥಾನಾಂ ಕೈವಲ್ಯಾದಿ ದೇವತ್ವ ಅಂತ ತದುಭಯ ಮಧ್ಯಸ್ಥ ಗುಣಾನಾಂ ಅತಿಕ್ರಮ ಉಲ್ಲಂಘನಂ. ಮಧ್ಯಸ್ಥ ಯಾವುದು? ಸಾಕ್ಷಿ ಚೇತ ಕೇವಲೋ ಅಂತಿದೆ. ಕೇವಲ ಇಂದ ಕೈವಲ್ಯ ಇತ್ಯಾದಿ ಶಬ್ದ ಅಲ್ಲಿಂದ ಪ್ರಾರಂಭ ಮಾಡಿ ಏಕೋ ದೇವ ಅಂತ ಹಿಂದ್ಗಡೆಯಿಂದ ಬರ್ರಿ. ಹಿಂದ್ಗಡೆಯಿಂದ ಬಂದಾಗ ಏನಾಗುತ್ತೆ? ಕೈವಲ್ಯ ಕೇವಲ ಎಂಬತಕ್ಕಂಥದ್ದು ಮೊದಲಿರೋದು. ಕೇವಲ ಶಬ್ದದಿಂದ ವಾಚ್ಯವಾದದ್ದು ಕೈವಲ್ಯ. ಅಲ್ಲಿಂದ ಏಕೋ ದೇವ ಅಂತ ಏಕ ಶಬ್ದವನ್ನು ಚಶಬ್ದದಿಂದ ಸಮುಚ್ಚಯ ಮಾಡಿಕೊಂಡಿದ್ದಾರೆ. ಅದರಿಂದ ದೇವ ಅಂತ ಅದರಿಂದ ಅದು ಹೇಳ್ತಾ ಇದ್ದಾರೆ. ಕೈವಲ್ಯಾದಿ ದೇವತ್ವ ಅಂತ ತದುಭಯ ಮಧ್ಯಸ್ಥ ಗುಣಾನ. ಈ ಎರಡೂ ಶಬ್ದಗಳ ಮಧ್ಯದಲ್ಲಿರ್ತಕ್ಕಂಥ ಗುಣಗಳ ಅತಿಕ್ರಮಿಸಿದಂತೆ ಆಗುತ್ತೆ, ಉಲ್ಲಂಘನೆ ಆಗುತ್ತೆ. ಸಮೀಪಸ್ಥ ಗುಣಾನ್ ಉಲ್ಲಂಘ್ಯ ಅತಿದೂರಸ್ಥ ಗುಣಸಮುಚ್ಚಯ ಅನುಚಿತ ಇತಿ ಭಾವಃ. ಹತ್ತಿರದಲ್ಲೇ ಇರತಕ್ಕಂಥ ಗುಣಗಳನ್ನು ನೀವು ಬಿಟ್ಟು ದೂರದಲ್ಲಿರುವಂತಹ ಏಕಶಬ್ದವಾಚ್ಯವಾದ ಏಕತ್ವವನ್ನು ಸಮುಚ್ಚಯ ಮಾಡ್ಕೊಳ್ತೀರಾ ಅಂತಂದರೆ ಅದು ಸರಿಯಲ್ಲ. ಸಂಖ್ಯಾರೂಪೋ ಗುಣಸ್ಸಾಹಿ ಸರ್ವಧರ್ಮ ಮಾತ್ರ ಗುಣಃ ಪರೇ ಪ್ರಬಲೇನ ಕೃತ ಸ್ನೇಹೋ ದುರ್ಬಲಾನ್ನ ಸಗಚ್ಚತಿ ಸ್ಥಾನಭ್ರಂಶಂ ಸ್ವಾರ್ಥನಾಶಂ ಸಹತೇನ ಹಿ ಸೋವ್ಯಯಃ. ಆ ಏಕತ್ವ ಇದೆಯಲ್ಲ, ಚಶಬ್ದದಿಂದ ಸಮುಚ್ಚಯ ಮಾಡಿಕೊಳ್ತಕ್ಕಂತಹ ಯಾವ ಏಕತ್ವ ಇದೆಯಲ್ಲ, ಅದು ಸಂಖ್ಯಾರೂಪ ಗುಣ. ಅದು ಸಂಖ್ಯಾರೂಪವಾದ ಗುಣ. ಏಕತ್ವಂ ಸಂಖ್ಯಾತ್, ದ್ವಿತ್ವ ತ್ರಿತ್ವ ಇದೆಲ್ಲ ಸಂಖ್ಯಾ. ಹಾಗೆ ಏಕತ್ವ ಎಂಬತಕ್ಕಂಥದ್ದು ಅದು ಸಂಖ್ಯಾರೂಪವಾದ ಗುಣ ಅಂತ. ಅಂದರೆ ಎರಡು ರೀತಿಯಾದ ಗುಣ ಇದೆ. ಏಕ ಅನ್ನೋದಕ್ಕೆ ನಾವು ಏಕ ಪ್ರಧಾನ ಉದ್ದಿಷ್ಟ ಅಂತ ಹೇಳ್ತೇವೆ. ಪ್ರಧಾನ ಅಂದರೆ ಪ್ರಮುಖ. ಹಾಗಾದರೆ ಏಕ ಶಬ್ದಕ್ಕೇನರ್ಥ? ಪ್ರಾಧಾನ್ಯ ಎಂಬತಕ್ಕಂಥದ್ದು ಅರ್ಥ. ಅಲ್ಲಿ ಸಂಖ್ಯಾ ಅರ್ಥ ಅಲ್ಲ. ಪ್ರಾಧಾನ್ಯ ಎಂಬತಕ್ಕಂಥದ್ದು ಅರ್ಥ ಅಂತ ಹೇಳಿದಾಗ ಅಲ್ಲೇನು ಸಂಖ್ಯಾ ಅರ್ಥ ಅಲ್ಲ. ಈಗ ಅವ್ರು ಹೇಳ್ತಕ್ಕಂಥದ್ದು ಒಬ್ಬನೇ. ಅದ್ವೈತ ಐಕ್ಯ ಸಿದ್ಧ ಆಗಬೇಕಲ್ಲ, ಅದಕ್ಕೋಸ್ಕರ ಏಕಶಬ್ದ ಯಾವುದನ್ನು ಹೇಳುತ್ತೆ? ಅದು ಗುಣವನ್ನು ಹೇಳುತ್ತೆ. ಅದಕ್ಕೆ ಸಂಖ್ಯಾರೂಪ ಗುಣ. ಆ ಏಕತ್ವ ಎಂಬತಕ್ಕಂಥದ್ದು ಸಂಖ್ಯಾರೂಪವಾಗಿರ್ತಕ್ಕಂಥ ಗುಣ. ಉಳಿದದ್ದು ಯಾವುದು? ದೇವ ಸರ್ವಭೂತಾಂತರಾತ್ಮ
ಸರ್ವವ್ಯಾಪಿ ಈ ಮೊದಲಾಗಿರ್ತಕ್ಕಂತಹ ಗುಣಗಳಿದೆಯಲ್ಲ ಅದು ಸಂಖ್ಯಾರೂಪವಾದ ಗುಣಗಳಲ್ಲ, ಧರ್ಮ ಮಾತ್ರ ಗುಣ ಅಂತ. ಅದೆಲ್ಲವೂ ಕೂಡ ಧರ್ಮರೂಪವಾದ ಗುಣ, ಅವನಲ್ಲಿರ್ತಕ್ಕಂಥ ಧರ್ಮಗಳು, ಅದನ್ನು ನಾನು ಗುಣ ಅಂತ ಕರೀತಾರೆ. ಒಂದು ಎರಡು ರೀತಿಯಾದ ಗುಣ ಆಯ್ತು ಈಗ. ಒಂದು ಸಂಖ್ಯಾರೂಪವಾದ ಗುಣ, ಇನ್ನೊಂದು ಅವನಲ್ಲಿ ಆ ಧರ್ಮಗಳಿದೆ, ಆದ್ದರಿಂದ ಅದನ್ನು ಗುಣ ಅಂತ ಕರೀತಾರೆ. ಇಂದು ಇಲ್ಲಿ ದೇವತ್ವ ಸರ್ವಭೂತಾಂತರತ್ವಾದಿಗಳೆಲ್ಲ ಸಂಖ್ಯಾರೂಪವಾದ ಗುಣ ಅಲ್ಲ, ಅದು ಧರ್ಮರೂಪವಾಗಿರ್ತಕ್ಕಂತಹ ಗುಣಗಳಾಗಿದ್ದಾವೆ. ಪ್ರಬಲೇನ ಕೃತ ಸ್ನೇಹ ದುರ್ಬಲಾನ್ ನಸಗಚ್ಚತಿ. ಪ್ರಬಲವಾದ ದೇವತ್ವಾದಿಗಳ ಜೊತೆಯಲ್ಲಿ ಈ ನಿರ್ಗುಣ ಎಂಬತಕ್ಕಂಥದ್ದಿದೆಯಲ್ಲ ಅದೇನು ಮಾಡುತ್ತೆ, ಸ್ನೇಹವನ್ನು ಮಾಡಿಕೊಂಡಿದೆ. ಪ್ರಬಲೇನ ಕೃತ ಸ್ನೇಹ ದುರ್ಬಲಾತ್ ನ ಸಗಚ್ಚತಿ. ಆ ಏಕತ್ವ ಇದೆಯಲ್ಲ, ಆ ಏಕತ್ವ ಎಂಬತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂತಹ ದೇವತ್ವಾದಿಗಳ ಜೊತೆಯಲ್ಲಿ ಸ್ನೇಹವನ್ನು ಮಾಡಿಕೊಂಡಿದೆ. ಹಾಗಾದರೆ ಭಗವಂತನಲ್ಲಿ ದೇವತ್ವ ಎಂಬುವ ಒಂದು ಗುಣ, ಹಾಗೆ ಪರಮಾತ್ಮನಲ್ಲಿ ಸಾಕ್ಷಿತ್ವ ಎಂಬತಕ್ಕಂಥ ಒಂದು ಗುಣ, ಇದೆಲ್ಲ ಒಂದು ತಾನೇ. ಹಾಗಾದರೆ ದೇವತ್ವದಲ್ಲಿ ಏಕತ್ವ ಇದೆ, ಹಾಗೆ ಸಾಕ್ಷಿತ್ವದಲ್ಲಿ ಏಕತ್ವ ಇದೆ. ಹೀಗೆ ಅದೇನಾಗಿದೆ, ಪ್ರಬಲೇನ ಕೃತ ಸ್ನೇಹ, ಪ್ರಬಲವಾಗಿರ್ತಕ್ಕಂಥ ದೇವತ್ವಾದಿಗಳ ಜೊತೆಯಲ್ಲಿ ಅದಕ್ಕೆ ಸಂಬಂಧ ಎಂಬತಕ್ಕಂಥದ್ದಿದೆ. ಅಂತಹ ಆ ಚಶಬ್ದ ಎಂಬತಕ್ಕಂಥದ್ದು ನಿರ್ಗುಣಶ್ಚ ಎಂಬಲ್ಲಿ ಆ ಚಶಬ್ದ ಎಂಬತಕ್ಕಂಥದ್ದು ದುರ್ಬಲ ಯಾವುದು, ಏಕಃ ಎಂಬತಕ್ಕಂಥದ್ದಿದೆಯಲ್ಲ, ಆ ಏಕಃ ಎಂಬತಕ್ಕಂಥದ್ದು ಒಂದೇ. ಯಾಕೆ ನಿರಾಕರಣೆ ಮಾಡಲಿಕ್ಕೆ ಇದೆಲ್ಲವನ್ನು ಸೇರಿಸ್ಕೊಳ್ತಾರೆ, ಬಿಟ್ಟಿದ್ದು ಯಾವುದು, ಉಳಿದಿದ್ದು ಯಾವುದು, ಏಕಃ ಎಂಬತಕ್ಕಂಥದ್ದು. ಆದ್ದರಿಂದ ದುರ್ಬಲವಾಗಿರ್ತಕ್ಕಂಥದ್ದು ಏಕತ್ವ. ಆ ಏಕತ್ವದಿಂದ ಆ ನಸಗಚ್ಚತಿ, ಅದು ಬಿಡೋದಿಲ್ಲ, ಆ ಏಕತ್ವವನ್ನು ಕೂಡ ಬಿಡೋದಿಲ್ಲ, ಏಕತ್ವವನ್ನು ಕೂಡ ಅದು ಸೇರಿಸ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಈ ಚಶಬ್ದ ಇದೆಯಲ್ಲ ಅದು ಅವ್ಯಯ. ಚಶಬ್ದಕ್ಕೆ, ಚಶಬ್ದವನ್ನೇನಂತ ಕರೀತಾರೆ, ಅವ್ಯಯ ಅಂತ ಅರ್ಥ. ಅವ್ಯಯ ಅಂದ್ರೇನು ಅದಕ್ಕೆ ಹೇಳ್ತಾರೆ, ಸ್ಥಾನಭ್ರಂಶಂ ಸ್ವಾರ್ಥನಾಶಂ ನಹಿ ಸಹತೆ ಅಂತ. ಅವ್ಯಯ ಅಂದರೆ ನಾಶರಹಿತ. ಅಂದರೆ ಏನರ್ಥ, ಒಂದು ಸ್ಥಾನ ಬಿಟ್ಟು ಇನ್ನೊಂದು ಸ್ಥಾನಕ್ಕೆ ಹೋಗಲ್ಲ, ಸ್ಥಾನಭ್ರಂಶ ಇಲ್ಲ. ಅವಾಗೇನಾಯಿತು, ಅಲ್ಲಿಲ್ಲ ಅಂತ ಆಗ್ಬಿಡುತ್ತೆ. ಒಂದು ಸ್ಥಾನವನ್ನು ಬಿಟ್ಟು ಇನ್ನೊಂದು ಸ್ಥಾನಕ್ಕೆ ಹೋದರೆ ಅಲ್ಲಿಲ್ಲ ಅಂತ ಆಗ್ಬಿಡುತ್ತೆ, ವ್ಯಯ ಬಂತಲ್ಲಿ, ಅವ್ಯಯ ಆಗೋದಿಲ್ಲ. ಅಥವಾ ಸ್ವಾರ್ಥನಾಶಂ, ತನ್ನ ಸ್ವಾರಸಿಕವಾದ ಅರ್ಥ ಅದನ್ನು ಬಿಡೋದಿಲ್ಲ, ಬಿಟ್ಟುಬಿಟ್ರೆ ವ್ಯಯ ಆಯ್ತಲ್ಲ. ಸ್ವಾರಸಿಕವಾದ ಅರ್ಥವನ್ನು ಬಿಟ್ಟುಬಿಟ್ರೆ ಅದು ಅವ್ಯಯ ಆಗೋದಿಲ್ಲ. ಹಾಗಾದರೆ ಅವ್ಯಯ ಅನ್ನೋದನ್ನು ನಾವು ಕರೆಸ್ಕೊಳ್ಬೇಕು ಅಂತಾದರೆ ಅವಾಗೇನಾಗಬೇಕು, ಸ್ಥಾನಭ್ರಂಶವೂ ಆಗಬಾರ್ದು ಮತ್ತು ಸ್ವಾರತಿಕ ಅರ್ಥವನ್ನು ಬಿಡಬಾರ್ದು. ಅಂದರೆ ಚಶಬ್ದವು ಸ್ವಾರತಿಕವಾದ ಅರ್ಥವನ್ನೂ ಬಿಡಲ್ಲ ಮತ್ತು ಸ್ಥಾನಭ್ರಂಶವೂ ಇಲ್ಲ. ಆದ್ದರಿಂದಾಗಿ ಚಶಬ್ದ ಎಂಬತಕ್ಕಂಥದ್ದು ಇದನ್ನು ಏಕಃ ಎಂಬತಕ್ಕಂಥದ್ದನ್ನು ಬಿಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಚಶಬ್ದ ಅದು ಏಕಃ ಎಂಬತಕ್ಕಂಥ ಶಬ್ದದಿಂದ ತಿಳಿದು ಬರುವಂತಹ ಏಕತ್ವ ಬಿಟ್ಟು ಉಳಿದೆಲ್ಲ ಅದನ್ನು ನಿಷೇಧ ಮಾಡುತ್ತೆ ಅಂತ ಹೇಳಬೇಕು. ಉಳಿದಿದ್ದೆಲ್ಲವನ್ನು ಕೂಡ ನಿಷೇಧ ಮಾಡುತ್ತೆ ಅಂತ. ಉಳಿದಿದ್ದೆಲ್ಲ ಯಾವುದು, ದೇವತ್ವಾದಿಗಳು. ಹಾಗಾದರೆ ಆ ಚಶಬ್ದ ಉಳಿದಿದ್ದೆಲ್ಲವನ್ನು ನಿಷೇಧ ಮಾಡುತ್ತೆ ಅಂತಾದರೆ ಆವಾಗ ದೇವತ್ವಾದಿಗಳಿಂದ ಅದಕ್ಕೆ ಸಂಬಂಧ ಇದೆ ಅಂತಾಯಿತು, ನಿಷೇಧ ಮಾಡೋದ್ರಿಂದ. ಆದರೆ ಏಕತ್ವ ಎಂಬತಕ್ಕಂಥದ್ದು ಒಂದೇ, ಅದು ಉಳಿದಿದ್ದು ಅನೇಕ ಇದೆ. ಅದರಿಂದ ಪ್ರಬಲವಾಗಿರ್ತಕ್ಕಂತಹದ್ದನ್ನೇ ಅದು ಸ್ನೇಹ ಮಾಡಿಕೊಂಡಿದೆ ಅಂತಾದರೆ, ದುರ್ಬಲವಾಗಿರ್ತಕ್ಕಂಥದ್ದನ್ನು ಅದು ಯಾವತ್ತೂ ಕೂಡ ಬಿಡೋದೇ ಇಲ್ಲ, ಅದನ್ನು ಕೂಡ ಸ್ನೇಹ ಮಾಡಿಕೊಂಡೇ ಇರುತ್ತೆ. ಆದ್ದರಿಂದ ಚಶಬ್ದ ಏಕತ್ವವನ್ನು ಸೇರಿಸ್ಕೊಳ್ಬೇಕಷ್ಟೇ ಹೊರತು ಏಕತ್ವವನ್ನು ಬಿಟ್ಟು ಉಳಿದ ಎಲ್ಲ ಗುಣಗಳನ್ನು ನಿಷೇಧ ಮಾಡಲಿಕ್ಕೋಸ್ಕರ ಚಶಬ್ದ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಆ ಚಶಬ್ದವು ಅವ್ಯಯ ಆಗಿದೆ. ಅವ್ಯಯ ಆದ್ದರಿಂದಾಗಿ ಅದಕ್ಕೆ ಸ್ವಾರಸಿಕವಾದ ಅರ್ಥ ಬಿಡ್ಲಿಕ್ಕೆ ಬರೋದಿಲ್ಲ, ವ್ಯಯ ಆಗಿಬಿಡುತ್ತಲ್ಲ. ಅದಕ್ಕೆ ಅವ್ಯಯ ಅಂತಕ್ಕಂಥ ಹೆಸರೇ ಅನ್ವರ್ಥ ಅಲ್ಲ ಅಂತ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಸ್ಥಾನಭ್ರಂಶವೂ ಇಲ್ಲ. ಅದರಿಂದಾಗಿ ಚಶಬ್ದದಿಂದ ಎಲ್ಲ ಗುಣಗಳಿಲ್ಲ ಅಂತಲೇ ಹೇಳಬೇಕಷ್ಟೇ ಹೊರತು ಏಕತ್ವ ಬಿಟ್ಟು ಇತರ ಗುಣಗಳಿಲ್ಲ ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ, ಏಕತ್ವವನ್ನು ಸಮುಚ್ಚಯ ಮಾಡಲಿಕ್ಕೆ ಬರೋದಿಲ್ಲ. ಏನು
ಒಟ್ಟು ಅವ್ಯಯ ಅಂದರೆ ಏನರ್ಥ? ಅವ್ಯಯ ಶಬ್ದಕ್ಕೆ ನಾಶ ಇಲ್ಲ ಅಂತ ಅರ್ಥ. ನಾಶ ಅಂತಂದರೆ ಅನೇಕ ರೀತಿಯಾದ ನಾಶ ಇದೆ. ಅದರಲ್ಲಿ ಸ್ಥಾನಭ್ರಂಶವೂ ಒಂದು ನಾಶ. ಸ್ಥಾನಭ್ರಂಶವೂ ಕೂಡ ನಾಶ. ಈಗ ಪರಮಾತ್ಮ ಅವನು ಸರ್ವೋತ್ತಮ ಅಂತ ಒಂದು ಸ್ಥಾನ ಪಡ್ಕೊಂಡಿದ್ದಾನೆ. ಪರಮಾತ್ಮ ಇದ್ದಾನೆ, ಸರ್ವೋತ್ತಮತ್ವ ಹೋಯಿತು ಅಂತಂದರೆ ಅದು ನಾಶ. ಆಯಿತಾ? ಅದರಿಂದ ಸ್ಥಾನಭ್ರಂಶ ಎಂಬತಕ್ಕಂಥದ್ದು ಕೂಡ ನಾಶವೇ. ಈಗ ಇದು ಅವ್ಯಯ ಅಂತ ಕರೀತಾರೆ. ಅವ್ಯಯ ಅಂತಂದರೆ ಯಾವ ಸ್ಥಾನದಲ್ಲಿರುತ್ತೋ ಆ ಸ್ಥಾನದಲ್ಲಿ ಇರಬೇಕು. ಆ ಸ್ಥಾನ ಎಂಬತಕ್ಕಂಥದ್ದು ಹೋಗಬಾರ್ದು. ಹಾಂ, ಹೌದು, ಅವ್ಯಯ ಅಂತ ಹೇಳ್ತಾರೆ. ಆದ್ದರಿಂದ ಅವ್ಯಯ ಶಬ್ದದಿಂದ ತಿಳಿದು ಬರುವ ಅರ್ಥ ಏನು? ಯಾವ ರೀತಿಯಾದ ವ್ಯಯವೂ ಇಲ್ಲ ಅಂತ. ವ್ಯಯ ಅಂದ್ರೇನು? ನಾಶ. ಸ್ಥಾನಭ್ರಂಶ ನಾಶ ಅಲ್ವಾ? ಆ ಸ್ಥಾನಭ್ರಂಶ ಆಗಬಾರ್ದು. ಹಾಂ, ಅವ್ಯಯ ಶಬ್ದದಿಂದ ಸಿದ್ಧವಾದ ಅರ್ಥವನ್ನು ಇಟ್ಕೊಂಡು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅವ್ಯಯ ಅಂತ ಶಬ್ದ ಆದಮೇಲೆ ಇಂತಹ ಯಾವ ರೀತಿಯಾದ ನಾಶವೂ ಬರಬಾರ್ದು. ಒಂದು ನಾಶ ಬಂತು ಅಂತಂದರೆ ಅವ್ಯಯ ಹೇಗದು? ಸ್ಥಾನಭ್ರಂಶ ಬಂತು. ಹಾಂ, ಹೌದು. ಅಷ್ಟಿಲ್ಲ, ಅದಕ್ಕೆ ಹೇಳಿದು ಅವ್ಯಯ ಅಂತ ನೀವು ಕರಿತೀರಾ. ಅವ್ಯಯ ಶಬ್ದದಿಂದ ತಿಳಿದು ಬರುವ ಅರ್ಥ ಏನು? ಅವ್ಯಯ ಶಬ್ದದಿಂದ ತಿಳಿದು ಬರುವ ಅರ್ಥ ಏನು? ನಾಶ ಇಲ್ಲ. ಆಗ ನಾಶ ಇಲ್ಲ ಅನ್ನೋದನ್ನು ಕೂಡಿಸ್ಬೇಕು. ನಾಶ ಇಲ್ಲ ಅನ್ನೋದನ್ನು ಕೂಡಿಸ್ಬೇಕು. ಸ್ಥಾನಭ್ರಂಶ ಆದರೆ ನಾಶ ಆಗುತ್ತೆ. ತನ್ನ ಸ್ವಾರ್ಥಿಕ ಅರ್ಥವನ್ನು ಬಿಟ್ಟರೂ ನಾಶ ಆಗುತ್ತೆ. ಅಂದರೆ ಸ್ಥಾನಭ್ರಂಶವೂ ಆಗಬಾರ್ದು, ಸ್ವಾರಸಿಕ ಅರ್ಥವನ್ನು ಬಿಡಬಾರ್ದು, ಸ್ವರಸಾರ್ಥವನ್ನು ಬಿಡಬಾರ್ದು. ಅವಾಗ ಅವ್ಯಯತ್ವ ಉಳಿಯುತ್ತೆ. ಹಾಂ ಹಾಂ, ವ್ಯಯ ಆಗುತ್ತೆ. ಆ ಏಕತ್ವವು ಸಂಖ್ಯಾರೂಪವಾದಂತಹ ಗುಣವಾಗಿದೆ. ಪರೆ ಉಳಿದ ದೇವತ್ವ, ಸಾಕ್ಷಿತ್ವ ಮೊದಲಾದವುಗಳು ಧರ್ಮ ಮಾತ್ರ ಗುಣ, ಧರ್ಮಸ್ವರೂಪವಾದದ್ದರಿಂದ, ಧರ್ಮಗಳಾದ್ದರಿಂದ ಗುಣಗಳಾಗಿದ್ದಾವೆ. ಪ್ರಬಲವಾದ ದೇವತ್ವಾದಿಗಳಿಂದ ಸ್ನೇಹವನ್ನು ಪಡೆದಂತಹ ಸಚ ಆ ಏಕತ್ವವಾದ ಶಬ್ದವಾದರೂ ದುರ್ಬಲವಾದಂತಹ ಒಂದೇ ಆಗಿರೋದ್ರಿಂದ ಏಕತ್ವ ಗುಣದಿಂದ ನಗಚ್ಚತಿ, ಅದು ದೂರ ಹೋಗುವುದಿಲ್ಲ. ಅವ್ಯಯ ಎಂಬುದಾಗಿ ಸಂಜ್ಞೆಯುಳ್ಳಂತಹ ಸಚ ಆ ಶಬ್ದವು ಸ್ಥಾನಭ್ರಂಶಂ, ತನ್ನ ಸ್ಥಾನದ ವ್ಯತ್ಯಾಸವನ್ನಾಗಲಿ, ಸ್ವಾರ್ಥನಾಶಂ, ತನ್ನ ಸ್ವರಸವಾದ ಅರ್ಥದ ನಾಶವನ್ನಾಗಲಿ ನಹಿ ಸಹತೆ, ಸಹಿಸುವುದಿಲ್ಲ. ಆ ಏಕತ್ವವು ಸಂಖ್ಯಾರೂಪವಾದ ಗುಣವಾಗಿದೆ. ಪರೆ ಉಳಿದ ದೇವತ್ವಾದಿಗಳು ಧರ್ಮ ಮಾತ್ರ ಗುಣ, ಧರ್ಮ ಆಗಿರುವ ಕಾರಣದಿಂದ ಗುಣಶಬ್ದ ವಾಚ್ಯವಾಗಿದ್ದಾವೆ. ಪ್ರಬಲವಾದಂತಹ ದೇವತ್ವಾದಿ ಗುಣಗಳಿಂದ ಕೃತಸ್ನೇಹ, ಸಂಬಂಧವನ್ನು ಹೊಂದಿರುವಂತಹ ಆ ಶಬ್ದವು ದುರ್ಬಲವಾದಂತಹ ಒಂದೇ ಏಕತ್ವ ಗುಣದಿಂದ ನಗಚ್ಚತಿ, ದೂರ ಹೋಗುವುದಿಲ್ಲ. ಅವ್ಯಯ ಎಂಬುದಾಗಿ ಹೆಸರುಳ್ಳಂತಹ ಆ ಶಬ್ದವು ಸ್ಥಾನಭ್ರಂಶಂ, ತನ್ನ ಸ್ಥಾನದ ಅತಿಕ್ರಮಣವನ್ನು, ವ್ಯತ್ಯಾಸವನ್ನಾಗಲಿ, ಸ್ವಾರ್ಥನಾಶಂ, ತನ್ನ ಸ್ವರಸ ಅರ್ಥದ ಬಿಡುವಿಕೆಯನ್ನಾಗಲಿ, ನಾಶವನ್ನಾಗಲಿ ನ ಸಹತೆ, ಸಹಿಸುವುದಿಲ್ಲ. ದೂಷಣಾಂತರ ಮಾಹ ಅಂತ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ ನಿರ್ಗುಣಶ್ಚ ಎಂಬಲ್ಲಿ. ಏನದು? ಸಾ ಅಂತಿದೆ, ಅದಕ್ಕೆ ಏಕತಾ ಅಂತ ಅರ್ಥ. ಏಕತ್ವ ಇದೆಯಲ್ಲ, ಏಕತ್ವ ಅಂದರೂ ಏಕತಾ ಅಂದರೂ ಒಂದೇ. ಅದು ಪರೆ ಅಂತಿದೆ, ಯಾವುದದು? ದೇವತ್ವಾದಯ, ಅದು ಧರ್ಮ ಮಾತ್ರ ಗುಣ. ಅಂದರೆ ಏನರ್ಥ? ಪದಾರ್ಥ ಧರ್ಮತಾ ಮಾತ್ರೇಣ ಗುಣಶಬ್ದ ವಾಚ್ಯ, ಪದಾರ್ಥಗಳ ಧರ್ಮವಾಗಿದ್ದಾವೆ, ಆದ್ದರಿಂದ ಅದನ್ನು ಗುಣ ಅಂತ ಕರೀತಾರೆ. ಈಗ ತಾರ್ಕಿಕರ ಮತ ಪ್ರಕಾರ
ಗುಣಗಳು ಅಂತಿದೆ. ಎಷ್ಟು ಗುಣಗಳು? ಚತುರ್ವಿಂಶತಿ ಗುಣ, 24 ಗುಣಗಳು. ಘಟದಲ್ಲಿರುವಂತಹ ಘಟತ್ವವು ಘಟದ ಗುಣ ಅಂತೇವೆ. ಘಟದಲ್ಲಿರುವಂತಹ ಘಟತ್ವವು ಘಟದ ಧರ್ಮ, ಅದನ್ನೇನಂತ ವ್ಯವಹಾರ ಮಾಡ್ತೇವೆ? ಗುಣ ಅಂತ ವ್ಯವಹಾರ ಮಾಡಿ. ಆದರೆ 24 ಗುಣಗಳಲ್ಲಿ ಸೇರಿದೆ. ಆದರೆ ಏಕತ್ವ ಇದೆಯಲ್ಲ, ಅದು ಸಂಖ್ಯಾ ಎಂಬತಕ್ಕಂತಹ 24 ಗುಣಗಳಲ್ಲಿ ಸೇರಿದೆ. ಅದನ್ನು ಹೇಳ್ತಾ ಇದ್ದಾರೆ. ಏಕತ್ವ ಎಂಬತಕ್ಕಂಥ ಸಂಖ್ಯೆ ಆದ್ದರಿಂದಾಗಿ ಅದು ಗುಣ. ಈ ದೇವತ್ವಾದಿಗಳೆಲ್ಲ ಅದು ಪದಾರ್ಥದಲ್ಲಿರುವ ಧರ್ಮ ಆದ್ದರಿಂದಾಗಿ ಅದನ್ನು ಗುಣ ಅಂತ ವ್ಯವಹಾರ ಮಾಡ್ತಾರೆ. ಆದರೆ ತಾರ್ಕಿಕರು ಅದನ್ನು ಗುಣಗಳಲ್ಲಿ ಸೇರಿಸಿಲ್ಲ, ಅದನ್ನು ಗುಣ ಅಂತ ಹೇಳ್ತಾರೆ. ಸ್ವನಿರ್ಗುಣ ಶಬ್ದ ಪ್ರಬಲೇನ ಮುಖ್ಯಗುಣೇನ ನಿರ್ಗುಣಪದಾತ್ ಅವಶ್ಯ ನಿಷೇಧ್ಯೇನ ಕೃತಸ್ನೇಹ ತಂ ಸಮುಚ್ಚಿನ್ವನ್ ಇತ್ಯರ್ಥ. ಆ ನಿರ್ಗುಣ ಶಬ್ದ ಇದೆಯಲ್ಲ, ಅದು ಯಾವ್ಯಾವುದನ್ನು ನಿರಾಕರಣೆ ಮಾಡುತ್ತೆ? ಪ್ರಬಲವಾಗಿರ್ತಕ್ಕಂತಹ ಯಾವುದು ನಿರ್ಗುಣ ಶಬ್ದದಿಂದ ನಿಷೇಧ ಮಾಡ್ತಕ್ಕಂಥದ್ದು ಗುಣಗಳು ಯಾವುದು? ಸಾಕ್ಷಿತ್ವ, ಕೇವಲತ್ವ, ನಿರ್ಗುಣ ದೇವತ್ವ, ಅಂತರ್ಯಾಮಿತ್ವ, ಸರ್ವವ್ಯಾಪ್ತಿ ಇದೆಲ್ಲವನ್ನೂ ಕೂಡ ನಿಷೇಧ ಮಾಡ್ತಾ ಇದೆ. ಆ ನಿಷೇಧ ಮಾಡತಕ್ಕಂತಹ ನಿಷೇಧಕ್ಕೆ ವಿಷಯವಾದವುಗಳು, ಅದನ್ನು ನಿಷೇಧ್ಯ. ಆ ನಿಷೇಧ್ಯದಿಂದ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಯಾವುದನ್ನು ನಿಷೇಧ ಮಾಡುತ್ತೆ? ದೇವತ್ವ, ಸಾಕ್ಷಿತ್ವ ಇದೆಲ್ಲವನ್ನು ಕೂಡ ನಿಷೇಧ ಮಾಡುತ್ತೆ. ಯಾವುದು? ಶಬ್ದ. ಇದ್ಯಾವುದು ಪರಮಾತ್ಮನಲ್ಲಿ ಇಲ್ಲ ಅಂತ ಹೇಳುತ್ತೆ. ಅದರಿಂದ ನಿಷೇಧ್ಯತ್ವೇನ ಅವುಗಳ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿದೆ. ಅಂತಹ ಸಹ ಶಬ್ದವು ದುರ್ಬಲಾತ್ ಗುಣಶಬ್ದಾರ್ಥತ್ವ ಸಾಮ್ಯೇನ ಧರ್ಮ ಮಾತ್ರಾತ್ ಅತಿವಿರೋಧಂ ಕರ್ತುಂ ಅಸಮರ್ಥಾದಿತ್ಯರ್ಥ ಅಂತ. ಇದು ದುರ್ಬಲ. ಯಾಕೆಂದರೆ ನೋಡಿ, ಗುಣ ಅಂತಿದೆಯಲ್ಲ, ನಿರ್ಗುಣ ಅಂತ ಶಬ್ದ ಇದೆ. ನಿರ್ಗುಣ ಶಬ್ದಕ್ಕೆ ಏನರ್ಥ? ಗುಣ ಇಲ್ಲ ಅಂತ ಅರ್ಥ. ಏಕತ್ವ ಇಲ್ಲ ಅಂತ ಹೇಳ್ತೀರಾ? ಭಗವಂತನಲ್ಲಿ ಏಕತ್ವ ಇಲ್ಲ ಅಂತ ಹೇಳ್ತೀರಾ? ಇಲ್ಲ. ಹಾಗಾದರೆ ಭಗವಂತನಲ್ಲಿ ಏಕತ್ವವನ್ನು ಒಪ್ಪೋದರಿಂದಾಗಿ ಗುಣಶಬ್ದಾರ್ಥತ್ವ ಸಾಮ್ಯನ್ನೇ, ಏನು ದೇವತ್ವ, ಸಾಕ್ಷಿತ್ವ ಇವುಗಳನ್ನು ಗುಣ ಅಂತ ಕರೀತಾರೆ, ಏಕತ್ವವನ್ನು ಗುಣ ಅಂತ ಕರೀತಾರೆ. ಹಾಗಾದರೆ ಗುಣ ಎಂಬತಕ್ಕಂತಹ ಶಬ್ದವಾಚ್ಯತ್ವ ಎರಡರಲ್ಲೂ ಕೂಡ ಸಮಾನವಾಗಿದೆ. ಆದರೂ ವಿರೋಧ ಮಾಡಲ್ಲ. ನಿರ್ಗುಣ ಶಬ್ದದಿಂದ ಗುಣ ಇಲ್ಲ ಅಂತಂದ ಮಾತ್ರಕ್ಕೆ ಏಕತ್ವ ಇಲ್ಲ ಅಂತ ಅರ್ಥ ಮಾಡಲ್ಲ. ಅದರಿಂದಾಗಿ ವಿರೋಧ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ. ಯಾವುದಕ್ಕೆ? ಏಕತ್ವಕ್ಕೆ. ನಿರ್ಗುಣ ಅಂತ ಹೇಳಿದ್ರೂ ಕೂಡ ಅವನಲ್ಲಿ ಏನು ಒಪ್ತಾರೆ? ಏಕತ್ವನ ಒಪ್ತಾರೆ. ಹಾಗಾದರೆ ನಿರ್ಗುಣತ್ವ ಏಕತ್ವಗಳಿಗೆ ಸಮಾನಾಧಿಕರಣ ಇದೆ. ಎಲ್ಲಿಯಾದರೂ ವಿರೋಧ ಇದ್ದರೆ ಇಬ್ಬರು ಒಂದೇ ಕಡೆ ಇರ್ತಾರಾ? ಇಲ್ಲ. ಬಂದಂದ್ರೆ ಆ ಕಡೆ ಹೊರಟೋಗ್ತಾರೆ, ಹೌದಲ್ವೋ? ಹಾಗಾದ್ರೆ ಯಾರಲ್ಲಿ ವಿರೋಧ ಇರುತ್ತೋ ಅವ್ರು ಒಟ್ಟಿಗೆ ಇರೋದಿಲ್ಲ. ಆದರೆ ಇಲ್ಲೇನಾಗಿದೆ? ನಿರ್ಗುಣ ಎಂಬತಕ್ಕಂಥವನು ಪರಮಾತ್ಮ ನಿರ್ಗುಣನೂ ಆಗಿದ್ದಾನೆ, ಏಕತ್ವವು ಅವನಲ್ಲಿದೆ ಅಂತ ಹೇಳಿದ್ದರಿಂದ ಆ ನಿರ್ಗುಣತ್ವಕ್ಕೂ ಏಕತ್ವಕ್ಕೂ ಏನಿದೆ? ವಿರೋಧ ಇಲ್ಲ. ಆದ್ದರಿಂದ ವಿರೋಧ ಮಾಡಲ್ಲ ಅಂತಾದ್ಮೇಲೆ ಅದೇನಾಯಿತು? ದುರ್ಬಲ ಆಯಿತು. ನಿರ್ಗುಣ ಅಂತ ಹೇಳಿದ ಮೇಲೆ ದೇವತ್ವ ಇದೆಯಾ? ಸಾಕ್ಷಿತ್ವ ಇದೆಯಾ? ಇಲ್ಲ. ನಿರ್ಗುಣ ಅಂತ ಪರಮಾತ್ಮನ ಕರೆದ ಮೇಲೆ ಸಾಕ್ಷಿತ್ವ ದೇವತ್ವ ಇಲ್ಲ. ಅದರಿಂದ ಅದು ಪ್ರಬಲವಾದದ್ದು ವಿರೋಧವನ್ನು ಮಾಡ್ತಾ ಇದೆ, ತಾವಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಏಕತ್ವ ಎಂಬತಕ್ಕಂಥ ದುರ್ಬಲ. ಯಾಕೆ? ನಿರ್ಗುಣ ಅಂತ ಹೇಳಿದ್ರು ಕೂಡ ಏಕತ್ವ ಪರಮಾತ್ಮನಲ್ಲಿ ಬರುತ್ತೆ ಅಂತ. ಆದ್ದರಿಂದ ಅದು ಅತಿ ವಿರೋಧವನ್ನು ಮಾಡುವ ಸಾಮರ್ಥ್ಯ ಹೊಂದಿಲ್ಲ. ಅದಕ್ಕೋಸ್ಕರ ಅದನ್ನು ದುರ್ಬಲ ಅಂತ ಕರೀತಾ ಇದ್ದಾರೆ. ನ ಗಚ್ಚತಿ ನಾಪಯಾತಿ. ಅದಕ್ಕೆ ಹೇಳಿದ್ದು ನಿರ್ಗುಣಶ್ಚ ಅಂತ ಶ್ರುತಿ ಇದೆ. ನಿರ್ಗುಣ ಅಂದ್ರೇನು? ಗುಣರಹಿತ. ಚ ಅಂದ ಏನು ಹೇಳಬೇಕಲ್ಲ? ನಿರ್ಗುಣನೂ ಆಗಿದ್ದಾನೆ, ನಿರ್ಗುಣ ಆಗಿದ್ದಾನೆ. ಹೂ ಅಂತ ಹೇಳಿತೀರಲ್ಲ, ಮತ್ತೇನಾಗಿದ್ದಾನೆ? ಏಕತ್ವ ಉಳ್ಳವನಾಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಅದಕ್ಕೆ ದೂಷಣಾಂತರ ಚಾಹ ಅಂತ ಹೇಳ್ತಾ ಇರೋದು. ಆ ದೋಷ ಇದ್ದೇ ಇದೆ. ಅದಲ್ಲದೇನೆ ಇನ್ನೊಂದು ದೋಷವನ್ನು ಹೇಳ್ತಾ ಇದೆ. ಅದರಿಂದ ಆ ಚಶಬ್ದ ಎಂಬತಕ್ಕಂಥದ್ದು ಪ್ರಬಲವಾದವುಗಳಿಂದ ಅದು ಸ್ನೇಹವನ್ನು ಮಾಡಿಕೊಂಡಿದೆ. ಅಂತಹದ್ದು ದುರ್ಬಲವಾದ ಏಕತ್ವದಿಂದ
ಸ್ನೇಹ ಮಾಡ್ಕೊಳ್ಳಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಇದರಲ್ಲಿ. ಸಮಾನಾಧಿಕರಣ್ಯ ಅಂದರೆ ಒಂದೇ ಕಡೆಯಲ್ಲಿ ಇರೋದು ಅಂತ ಅರ್ಥ. ಒಂದೇ ಕಡೆಯಲ್ಲಿ ಇರೋದು. ಸಮಾನ ಅಧಿಕರಣ. ಅಧಿಕರಣ ಅಂದರೆ ಇರಲಿಕ್ಕೆ ಸ್ಥಾನ. ಸಮಾನ ಒಂದೇ ಇಬ್ಬರು ಒಂದೇ ಅಧಿಕರಣದಲ್ಲಿ ಇದ್ದಾರೆ ಅಂತಂದರೆ ಸಮಾನಾಧಿಕರಣ್ಯ, ಒಂದೇ ಕಡೆ ಇರುವಿಕೆ ಅಂತ. ಅತಿವಿರೋಧಿನಮಪಿ ಸಮುಚ್ಛಿನ್ವನ್ ಅವಿರೋಧಿನಸ್ತು ಸರ್ವಥಾ ಸಮುಚ್ಚಿನುಯಾದಿತಿ ಭಾವ. ಅತ್ಯಂತ ವಿರುದ್ಧವಾದವುಗಳನ್ನೇ ಸಮುಚ್ಚಯ ಮಾಡುತ್ತೆ ಅಂತ ಆದಮೇಲೆ ವಿರೋಧಿ ಯಾವುದಲ್ವೋ ಅದನ್ನು ಸಮುಚ್ಚಯ ಮಾಡುತ್ತೆ ಅಂತ ಏನು ಹೇಳಬೇಕು? ಮಾಡೇ ಮಾಡುತ್ತೆ ಅಂತ. ನಹಿ ಅತ್ಯಂತ ವಿರೋಧಿನಂ ವ್ಯಾಘ್ರಂ ಸ್ವಘೋಷ್ಟೇ ಸಂಗೃಹಂತಿ ಗೌಹು ಸ್ವವತ್ಸಾನೇವ ಮುಂಚತಿ ಇತಿ ಕ್ವಾಪಿ ದೃಷ್ಟಂ. ಹಸುವಿಗೆ ಅತ್ಯಂತ ವಿರೋಧಿಯಾಗಿರ್ತಕ್ಕಂಥದ್ದು ಹುಲಿ. ಅಂತಹ ಹುಲಿಯನ್ನೇ ಸ್ವಗೋಷ್ಠದಲ್ಲಿ ತಾನು ವಾಸ ಮಾಡುವಂತಹ ಸ್ಥಳದಲ್ಲಿ ಇಟ್ಕೊಂಡಿದೆ. ಗೋವು ತನಗೆ ಅತ್ಯಂತ ವಿರೋಧಿಯಾಗಿರ್ತಕ್ಕಂಥ ಹುಲಿಯನ್ನೇ ಇಟ್ಕೊಂಡಿದೆ. ಅದು ತನಗೆ ಅವಿರೋಧಿಯಾದ ಕರುವನ್ನು ಇಟ್ಕೊಳ್ಳಿಲ್ಲ ಅಂತ ಹೇಳಿಕ್ಕೆ ಬರುತ್ತಾ? ಇಟ್ಕೊಂಡೇ ಇರುತ್ತೆ. ಹಾಗೆ ಶಬ್ದಕ್ಕೆ ಅತ್ಯಂತ ವಿರೋಧಿಗಳಾಗಿರ್ತಕ್ಕ ನಿರ್ಗುಣ ಶಬ್ದಕ್ಕೆ ಅತ್ಯಂತ ವಿರೋಧಿ ನಿಷೇಧ್ಯತ್ವೇನ ವಿರೋಧಿಗಳಾದವುಗಳು ದುರ್ಬಲ ಅಲ್ಲ ಪ್ರಬಲವಾದವುಗಳು. ಅವುಗಳನ್ನೇ ಶಬ್ದ ಎಂಬತಕ್ಕಂಥದ್ದು ಹೇಳ್ತಾ ಇದೆ ಅಂತಂದಮೇಲೆ ದುರ್ಬಲವಾಗಿರ್ತಕ್ಕಂತಹ ಈ ಏಕತ್ವವನ್ನು ಶಬ್ದ ಅದು ಸಮುಚ್ಚಯ ಮಾಡಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಕಿಂಚ ಅವ್ಯಯ ಅಂದರೆ ಅವ್ಯಯ ಸಂಜ್ಞ ಶಬ್ದ ಅತಿಸ್ಥಿರ ಇತಿ ಧ್ವನಿ ಇಂದ ಕಿಂಚ ಶಬ್ದ ಇದೆಯಲ್ಲ ನಿರ್ಗುಣಶ್ಚ ಎಂಬಲ್ಲಿ ಆ ಚಕಾರ ಅದು ಅವ್ಯಯ. ಅವ್ಯಯ ಅಂದ್ರೇನು? ಅತಿಸ್ಥಿರ ಅಂತ. ಅದು ಧ್ವನಿ. ಅದನ್ನು ನಾವು ಅವ್ಯಯ ಅಂತ ಕರಿತೇವೆ. ಯಾವುದು ಮೂರು ವಿಭಕ್ತಿಗಳಲ್ಲಿಯೂ ಏನು ಎಲ್ಲ ಲಿಂಗಗಳಲ್ಲಿಯೂ ಎಲ್ಲ ವಿಭಕ್ತಿಗಳಲ್ಲಿಯೂ ಕೂಡ ಏಕಪ್ರಕಾರವಾಗಿರುತ್ತಾ ಇದೋ ಅದನ್ನು ಅವ್ಯಯ ಅಂತ ಕರೀತಾರೆ. ಸರ್ವಾಸು ಚ ವಿಭಕ್ತಿಷು ಸರ್ವೇಷು ಚ ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ಎಲ್ಲ ವಿಭಕ್ತಿಗಳಲ್ಲಿ ಎಲ್ಲ ಲಿಂಗಗಳಲ್ಲಿಯೂ ಕೂಡ ಯಾವುದು ಒಂದೇ ರೀತಿ ಇರುತ್ತೋ ವ್ಯತ್ಯಾಸ ಆಗೋದಿಲ್ವೋ ಅದನ್ನು ಅವ್ಯಯ ಅಂತ ಕರೀತಾರೆ. ಇದನ್ನು ಹೇಗೆ ಅಂದರೆ ಎಲ್ಲ ವಿಭಕ್ತಿಗಳಲ್ಲಿ ಒಂದೇ ರೀತಿ. ಚ ಅಂತಂದರೆ ಅದಕ್ಕೆ ಸಪ್ತಮ ವಿಭಕ್ತಿ ಆಗ್ಬೋದು, ಪ್ರಥಮ ವಿಭಕ್ತಿ ಆಗ್ಬೋದು, ಅಥವಾ ಸ್ತ್ರೀಲಿಂಗ ಆಗ್ಬೋದು, ಪುಲ್ಲಿಂಗ ಆಗ್ಬೋದು. ಎಲ್ಲ ಶಬ್ದ ಜೊತೆಯಲ್ಲಿ ಅದು ಸಂಪರ್ಕವನ್ನು ಹೊಂದುತ್ತೆ. ಆದರೆ ತಾನು ಮಾತ್ರ ಹಾಗೆ ಇರುತ್ತೆ. ಅಂದರೆ ಅವ್ಯಯ ಅಂತ ಕರೆಯೋದು. ಇದರಿಂದ ಒಳಗೆ ತಿಳಿದು ಬರುವ ಅರ್ಥ ಏನು? ಅತಿಸ್ಥಿರ ಅಂತ ಹೇಳ್ತಾರೆ. ಅದನ್ನು ಅವ್ಯಯ ಅಂತ ಕರೆಯೋದು ವ್ಯಾಕರಣ ರೀತ್ಯ ಹೌದು. ಅದಕ್ಕೆ ನಾವು ಶಬ್ದದಿಂದ ತಿಳಿದು ಬರ್ತಕ್ಕಂಥ ಅರ್ಥ ಏನು ಅಂತಂದರೆ ಯಾವಾಗಲೂ ಸ್ಥಿರವಾಗಿರುತ್ತೆ, ವ್ಯಯ ಇಲ್ಲ ಅಂತ ಅರ್ಥ. ಅತಿಸ್ಥಿರ ಇತಿ ಧ್ವನಿ, ಧ್ವನಿ ಅರ್ಥ. ಸ್ಥಾನಭ್ರಂಶಂ ಸ್ವಸ್ಥಾನಾದ್ ಅನ್ಯತ್ರ ಗಮನಂ ಸ್ವಾರ್ಥನಾಶಂ ಸಮುಚ್ಚಯಾಖ್ಯ ಸ್ವರಸಾರ್ಥ ಪರಿತ್ಯಾಗಂ ನ ಸಹತೆ ಅಂತ. ಹೌದು. ಉಚ್ಚೈಹಿ ಅಂತ ಅವ್ಯಯ. ಇದನ್ನು ನೀವು ಎಲ್ಲಿ ಪ್ರಯೋಗ ಮಾಡಿದ್ರೆ ಉಚ್ಚೈಹಿ ಅಂತಲೇ ಹೇಳಬೇಕು. ರಾಮ ಉಚ್ಚೈಹಿ ಶಬ್ದಂ ಕರೋತಿ, ಸೀತಾ ಉಚ್ಚೈಹಿ ಶಬ್ದಂ ಕರೋತಿ, ಉಚ್ಚೈಹಿ ಪ್ರವಹತಿ ಅಂತ ಹೇಳ್ಬೋದು. ಅಲ್ಲಿ ಉಚ್ಚೈಹಿ ಅಂತಕ್ಕಂಥದ್ದು ಅದು ವ್ಯತ್ಯಾಸ ಆಗೋದೇ ಇಲ್ಲ. ಹೌದು. ಇನ್ನು ಅದರಿಂದ ಏನು ಅರ್ಥ ಸಿದ್ಧ ಆಯಿತು? ಸ್ವಸ್ಥಾನಾದ ಅನ್ಯತ್ರ ಗಮನಂ ನ, ಅದು ಅವ್ಯಯ. ಸ್ಥಾನಭ್ರಂಶ ಇಲ್ಲ ಅಂದರೆ ತನ್ನ ಸ್ಥಾನವನ್ನು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಅದರಿಂದ ಇಲ್ಲಿಗ ನಿರ್ಗುಣಶ್ಚ ಎಂಬಲ್ಲಿ ಅಲ್ಲೇ ಹೇಳಬೇಕು ಶಬ್ದ. ಅದನ್ನು ಬಿಟ್ಟು ಸಾಕ್ಷಿ ಚ ಅಥವಾ ಕೇವಲಶ್ಚ ಅಂತ ಅಲ್ಲಿಗೆ ಅನ್ವಯ ಮಾಡಬಾರ್ದು. ಸ್ಥಾನಭ್ರಂಶ ಇಲ್ಲ. ಮತ್ತು ಸ್ವಾರ್ಥನಾಶ. ಸ್ವಾರ್ಥನಾಶ ಅಂದ್ರೇನು? ಶಬ್ದವನ್ನು ಸಮುಚ್ಚಯ ಅರ್ಥದಲ್ಲೇ ಹೇಳೋದು. ಆ ಸಮುಚ್ಚಯ ಎಂಬತಕ್ಕಂಥ ಅರ್ಥವೂ ಕೂಡ ಯಾವತ್ತೂ ನಾಶ ಆಗೋದಿಲ್ಲ, ಆ ಅರ್ಥವನ್ನು ಬಿಡೋದಿಲ್ಲ ಅಂತ ಅರ್ಥ. ಸಮುಚ್ಚಯಾಖ್ಯ ಸ್ವರಸ ಅರ್ಥ ತ್ಯಾಗಂ, ಸ್ವಾರ್ಥ ತನ್ನ ಅರ್ಥ ಯಾವುದದು ಸಮುಚ್ಚಯ ಎಂಬತಕ್ಕಂಥ ಅದನ್ನು ಬಿಡೋದಿಲ್ಲ. ನ ಸಹತೆ ವ್ಯಯಶೀಲಸ್ಯೈವ ಸ್ವಾರ್ಥನಾಶ
ನ ಅವ್ಯಯಸ್ಯ ಇತಿ ಧ್ವನಿ ಅಂತ. ಯಾವುದು ಕ್ಷೀಣಿಸುವ ಸ್ವಭಾವವುಳ್ಳದ್ದಾಗಿದೆಯೋ ಅಂಥದ್ದಕ್ಕೆ ಅರ್ಥನಾಶ ಇರುತ್ತೆ, ಸ್ವಾರ್ಥನಾಶ ಎಂಬತಕ್ಕಂಥದ್ದು ಇರುತ್ತೆ. ಕ್ಷೀಣಿಸುವ ಸ್ವಭಾವವುಳ್ಳದ್ದು ಯಾವುದು ಅದಕ್ಕೆ ತನ್ನ ಅರ್ಥ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗುತ್ತೆ. ಆದರೆ ಅವ್ಯಯ ಅಂತ ಆಗಿಬಿಟ್ರೆ ಅದಕ್ಕೆ ಸ್ವಾರ್ಥನಾಶ ಇಲ್ಲ. ಯಾಕೆ? ಕ್ಷೀಣಿಸುವ ಸ್ವಭಾವವೇ ಇಲ್ಲ ಅಂತ. ಸಾಯ್ಬೋದು. ಯಾಕೆ ಅಂತಂದರೆ ಅವನಿಗೆ ವಾರ್ಧಕ್ಯಾವಸ್ಥೆ ಬರ್ತಿದೆ. ಅಂದರೆ ಕ್ಷೀಣಿಸುವ ಸ್ವಭಾವ ಇರೋದರಿಂದ ತಾನು ನಾಶ ಆಗ್ತಾನೆ. ಪರಮಾತ್ಮನಿಗೆ ಸಾವಿಲ್ಲ. ಯಾಕಿಲ್ಲ? ಕ್ಷೀಣಿಸುವ ಸ್ವಭಾವವೇ ಇಲ್ಲ. ಕ್ಷೀಣಿಸುವ ಸ್ವಭಾವ ಇದ್ದವರಿಗೆ ನಾಶ. ಯಾವುದಕ್ಕೆ ಕ್ಷೀಣಿಸುವ ಸ್ವಭಾವ ಇಲ್ಲವೋ ನಾಶವೇ ಇಲ್ಲ. ಹಾಗೆ ಅವ್ಯಯ ಇದೆಯಲ್ಲ, ಇದಕ್ಕೆ ವ್ಯಯವೇ ಇಲ್ಲ, ಕ್ಷೀಣಿಸುವ ಸ್ವಭಾವವೇ ಇಲ್ಲ, ನಾಶ ಇಲ್ಲವೇ ಇಲ್ಲ. ಅಂದರೆ ಅದರ ಅರ್ಥ ಅದನ್ನು ಇಲ್ಲ ಅಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಶಬ್ದದಿಂದ ತಿಳಿದು ಬರುವ ಅರ್ಥ ಅದನ್ನು ಇಲ್ಲ ಅಂತ ಆಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅತಃ ಶ್ವೇತರ ನಿಷೇಧೇ ಚ ಶಬ್ದವೈಯರ್ಥ್ಯಂ ಅಪರಿಹಾರ್ಯಮಿತಿ ಭಾವ. ಅದರಿಂದ ಆ ಚಶಬ್ದ ಎಂಬತಕ್ಕಂಥದ್ದು ಅವ್ಯಯ ಆದ್ದರಿಂದಾಗಿ ತನಗಿಂತ ಬೇರೆಯಾದದ್ದನ್ನು ಅದು ಒಂದು ವೇಳೆ ನಿರಾಕರಣೆ ಮಾಡುತ್ತೆ ಅಂತ ಆಗಿಬಿಟ್ರೆ ಆವಾಗ ಅದು ವ್ಯರ್ಥವಾಗುತ್ತೆ. ಅದಕ್ಕೆ ವೈಯರ್ಥ್ಯ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಅದರಿಂದ ಏನು ಹೇಳುತ್ತೆ? ನಿರ್ಗುಣಶ್ಚ ಎಂಬತಕ್ಕಂತಹ ಚಶಬ್ದ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿ ನಿರ್ಗುಣಕ್ಕಿಂತ ಬೇರೆಯಾದ ಎಲ್ಲ ಗುಣಗಳನ್ನು ನಿರಾಕರಣೆ ಮಾಡುತ್ತೆ ಅಂತಲೇ ಹೇಳಬೇಕು. ಏಕತ್ವವು ಕೂಡ ಅವನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಂತಲೇ ಹೇಳಬೇಕು. ಏಕತ್ವರೂಪಮೈಕ್ಯಂಚ ನಿಷೇಧ್ಯಂ ಸ್ಯಾತ್ ಕಥಂ ತವ ಏಕಪಾತ್ರಸ್ಥ ಪಕ್ವಾನ್ನೇ ಪಾಕಶ್ಚೈಕವಿದೋ ಭುವಿ ಅತಸ್ತತ್ತದ್ಗುಣೌಘೇಷು ತ್ಯಾಗೋತ್ಯಾಗಶ್ಚ ನೇಷ್ಯತೆ. ಇದಕ್ಕೆ ನಿರ್ಗುಣ ಅಂತಿದೆ. ನಿರ್ಗುಣ ಅನ್ನೋದಕ್ಕೆ ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಗುಣರಹಿತ ಅಂತ ಅರ್ಥ. ಆದರೆ ಏಕತ್ವ ಎಂಬತಕ್ಕಂಥ ಗುಣನೂ ಒಪ್ತೀರ. ಹಾಗಾದರೆ ಏಕತ್ವ ಎಂಬತಕ್ಕಂತಹ ಗುಣವನ್ನು ಬಿಟ್ಟು ಉಳಿದ ಎಲ್ಲ ಗುಣಗಳಿಲ್ಲ ಅಂತ ಅರ್ಥ ಆಯಿತು. ಅದಕ್ಕೆ ಅವ್ರು ಹೇಳ್ತಾರೆ ಏಕತ್ವರೂಪಂ ಐಕ್ಯಂಚ ನಿಷೇಧ್ಯಂ ಸ್ಯಾತ್ ಕಥಂ ತವ ಅಂತ. ಏಕತ್ವರೂಪವಾಗಿರ್ತಕ್ಕಂಥ ಐಕ್ಯ, ಏಕತ್ವಂ ನಾಮ ಐಕ್ಯಂ ಅಂತರ್ಥ. ಆ ಐಕ್ಯ ಎಂಬತಕ್ಕಂಥದ್ದು ನಿಷೇಧ್ಯ ಅಂದರೆ ಏನರ್ಥ? ಈ ನಿರ್ಗುಣ ಎಂಬತಕ್ಕಂಥ ಶಬ್ದ ಗುಣ ಇಲ್ಲ ಅಂತರ್ಥ. ಯಾವ ಗುಣ ಇಲ್ಲ? ದೇವತ್ವಾದಿ ಗುಣಗಳಿಲ್ಲ ಹೊರತು ಏಕತ್ವ ಎಂಬತಕ್ಕಂತಹ ಐಕ್ಯ ಎಂಬತಕ್ಕಂಥದ್ದು ಇಲ್ಲ ಅಂತಲ್ಲ. ಅಂತ ಆ ಏಕತ್ವ ಎಂಬತಕ್ಕಂತಹ ಗುಣವನ್ನು ಒಪ್ಪಿ ಉಳಿದಿದ್ದನ್ನೆಲ್ಲವನ್ನು ಕೂಡ ನಿರಾಕರಣೆ ಮಾಡ್ತಾರೆ. ಅದರಿಂದ ಈ ಏಕತ್ವ ಎಂಬತಕ್ಕಂಥದ್ದು ಇದೆಯಲ್ಲ ಇದನ್ನು ನಿಷೇಧ ಮಾಡಲ್ಲ ಅಂತ ಹೇಳದಂತೆ ಆಯಿತು. ಅದಕ್ಕೆ ಹೇಳ್ತಾರೆ, ಇದು ಒಂದು ಲೌಕಿಕವಾದ ಉದಾಹರಣೆಯನ್ನು ಕೊಡ್ತಾರೆ. ಒಂದೇ ಪಾತ್ರೆಯಲ್ಲಿ ಪಾಕ ಆಗಿದೆ. ಒಂದು ಪಾತ್ರೆ, ಆ ಪಾತ್ರೆಯಲ್ಲಿ ಕಾಫಿ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಆ ಕಾಫಿ ಮೇಲ್ಗಡೆದು ಒಂದು ರುಚಿ, ಕೆಳಗಿದ್ದು ಒಂದು ರುಚಿ ಅಂತಿರುತ್ತಾ? ಏಕಪಾತ್ರಸ್ಥ ಪಕ್ವಾನ್ನೇ ಪಾಕಶ್ಚ ಏಕವಿಧ ಭುವಿ. ಒಂದೇ ಪಾತ್ರೆಯಲ್ಲಿ ಯಾವುದಾದ್ರೂ ಒಂದು ಪದಾರ್ಥ ಅದನ್ನು ನಾವು ಬೇಯಿಸಿದ್ದೇವೆ ಅಂತಂದರೆ ಅದರ ರುಚಿ ಹೇಗಿರುತ್ತೆ? ಒಂದು ಪಾತ್ರೆಯಲ್ಲಿ ಪಾಯಸ ಮಾಡಿದ್ದೇವೆ, ಆ ಪಾಯಸ ಸಿಹಿಯಾಗಿದೆ. ಒಂದು ಕಡೆಯಲ್ಲಿ ಸಿಹಿ, ಇನ್ನೊಂದು ಕಡೆಯಲ್ಲಿ ಬೇರೆ ರೀತಿ ಸಿಹಿ ಇಲ್ಲ ಅಂತಿರುತ್ತಾ? ಹೊತ್ತೋಗಿದೆ ಅಂತ ಇಟ್ಕೊಳ್ಳಿ. ಹೊತ್ತೋಗಿದೆ ಅಂತಂದರೆ ಎಲ್ಲ ಪಾಯಸದ ಭಾಗದಲ್ಲೂ ವಾಸನೆ ಬಂದೇ ಬರುತ್ತೆ, ಹೌದಲ್ವೋ? ಅಂದರೆ ಒಂದು ಪಾತ್ರೆಯಲ್ಲಿ ಮಾಡಿರ್ತಕ್ಕಂತಹ ಪಾಕ ಅದು ಒಂದೇ ರೀತಿಯಲ್ಲಿದೆ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಹಾಗಿರಬೇಕಾದ್ರೆ ಈಗ ಏಕಃ ದೇವಃ ಸರ್ವಭೂತಾಂತರಾತ್ಮ ಎಂಬುದಾಗಿ ಈ ಶ್ರುತಿ ಎಂಬತಕ್ಕಂತಹ ಪಾತ್ರೆಯಲ್ಲಿರ್ತಕ್ಕಂತಹ ಪಾಕಗಳು, ದೇವತ್ವ, ಸಾಕ್ಷಿತ್ವ, ಏಕತ್ವ ಇದೆಲ್ಲವೂ ಕೂಡ ಇದರಲ್ಲಿ ನಿರ್ಗುಣ ಎಂಬತಕ್ಕಂತಹ ಶಬ್ದ ಅದೆಲ್ಲ ನಿಷೇಧ ಮಾಡುತ್ತೆ. ಏಕತ್ವ ನಿಷೇಧ ಮಾಡಲ್ಲ ಅಂತ ಹೆಂಗೆ ಹೇಳ್ತೀರಾ? ಹಾಗಾದರೆ ಒಂದೇ
ಶ್ರುತಿವಾಕ್ಯ ಎಂಬತಕ್ಕಂಥ ಪಾತ್ರೆಯಲ್ಲಿರ್ತಕ್ಕಂತಹ ಪಾಕ ಅಂತಂದರೆ ಏಕತ್ವ, ದೇವತ್ವ, ಸಾಕ್ಷಿತ್ವಾದಿಗಳು. ಅವುಗಳಲ್ಲಿ ನಿರ್ಗುಣ ಪದ ಎಂಬತಕ್ಕಂಥದ್ದು ದೇವತ್ವ, ಸಾಕ್ಷಿತ್ವಾದಿಗಳನ್ನು ನಿರಾಕರಣೆ ಮಾಡುತ್ತೆ, ಏಕತ್ವವನ್ನು ನಿಷೇಧ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ತವ ನಿನಗೆ ಏಕತ್ವರೂಪವಾದಂತಹ ಐಕ್ಯಂಚ ಐಕ್ಯವಾದರೂ ಕಥಂ ಹೇಗೆ ನಿಷೇಧ್ಯಂ ಸ್ಯಾತ್ ನಿಷೇಧಿಸಲ್ಪಡುತ್ತದೆ. ಅರ್ಥಾತ್ ನೀವು ಏಕತ್ವವನ್ನು ನಿರ್ಗುಣ ಎಂಬತಕ್ಕಂಥ ಶಬ್ದ ನಿರಾಕರಣೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಭುವಿ ಅದಕ್ಕೆ ಹೇಳ್ತಾರೆ, ಯಾಕೆ ಈ ರೀತಿಯಾಗಿ ನೀವು ಅರ್ಥವನ್ನು ವ್ಯತ್ಯಾಸ ಮಾಡ್ತಕ್ಕಂಥದ್ದು ಸರಿಯಲ್ಲ. ದೇವತ್ವಾದಿಗಳನ್ನು ನಿರಾಕರಣೆ ಮಾಡುತ್ತೆ, ಏಕತ್ವವನ್ನು ನಿರಾಕರಣೆ ಮಾಡಲ್ಲ ಅಂತ ಈ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆ ಭೂಮಿಯಲ್ಲಿ ಏಕಪಾತ್ರಸ್ಥ ಪಕ್ವಾನ್ನೇ, ಒಂದೇ ಪಾತ್ರೆಯಲ್ಲಿ ಪಾಕ ಆಗಿರ್ತಕ್ಕಂತಹ ಪದಾರ್ಥದಲ್ಲಿ ಪಾಕಃ ಆ ಬೇಯಿಸಿರುವಂತಹ ಪದಾರ್ಥವು ಏಕವಿಧಶ್ಚ ಒಂದೇ ರೀತಿಯಾಗಿರುತ್ತದೆ. ಅತಃ ಆದ್ದರಿಂದ ತತ್ತದ್ಗುಣೌಘೇಷು ಆಯಾ ಗುಣಗಳ ಸಮೂಹದಲ್ಲಿ ದೇವತ್ವ, ಸಾಕ್ಷಿತ್ವ, ಸರ್ವವ್ಯಾಪ್ತಿ ಮೊದಲಾಗಿರ್ತಕ್ಕಂತಹ ಗುಣಗಳ ಸಮುದಾಯದಲ್ಲಿ ತ್ಯಾಗ ಅತ್ಯಾಗಶ್ಚ, ಉಳಿದದ್ದೆಲ್ಲವನ್ನೂ ಕೂಡ ನಿರ್ಗುಣ ಅಂತ ತ್ಯಾಗ ಮಾಡೋದು, ಏಕತ್ವವನ್ನು ಮಾತ್ರ ಭಗವಂತನಲ್ಲಿ ಇದೆ ಅಂತ ಅತ್ಯಾಗ ಮಾಡೋದು. ಈ ರೀತಿಯಲ್ಲಿ ಬಿಡುವಿಕೆ, ಬಿಡದೇ ಇರುವಿಕೆ ಎಂಬತಕ್ಕಂಥದ್ದು ನೇಷ್ಯತೆ, ಕೂಡುವುದಿಲ್ಲ. ಏನು? ಹಾಂ, ಹೌದು. ಅಲ್ಲಿ ಸಾಮಾನುಗಳೆಲ್ಲ ಒಂದೇ, ರುಚಿಯೂ ಒಂದೇ. ಅಲ್ಲಿ ಪಾಕ ಅಂದರೆ ಅದು ಪಕ್ವವಾಗಿದೆ ಅಂತಂದರೆ ಬರೀ ಪಕ್ವವಾಗಿದೆ ಅಂತ ಅಷ್ಟೇ ಅಲ್ಲ, ಅದರ ರುಚಿಯೂ ಕೂಡ ಒಂದೇ ರೀತಿಯಲ್ಲಿ ಇರುತ್ತೆ. ಹಾಂ, ಪದಾರ್ಥಗಳು ಹಾಕಿದ್ದೆಲ್ಲ ಒಂದೇ, ರುಚಿಯೂ ಒಂದೇ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಹೇಳಿದ್ವಿ, ಒಂದು ಪಾತ್ರೆಯಲ್ಲಿ ಪಾಯಸ ಮಾಡಿದ್ದೀರ, ಆ ಪಾಯಸ ಮಾಡೋದಕ್ಕೆ ಅದಕ್ಕೆ ಸಕ್ಕರೆ ಹಾಕಿದ್ದೀರ, ಅದಕ್ಕೆ ಕೇಸರಿನೂ ಹಾಕಿದ್ದೀರ, ಮತ್ತು ಹಾಲು ಹಾಕಿದ್ದೀರ. ಹಾಗಾದರೆ ಆ ಬೆಂದಿರುವಂತಹ ಪದಾರ್ಥ ಅದು ಪಕ್ವ. ಅದರಲ್ಲೇನಿರುತ್ತೆ? ಹಾಲಿನಂಶವೂ ಇರುತ್ತೆ, ಸಕ್ಕರೆ ಅಂಶವೂ ಇರುತ್ತೆ. ಅದರಲ್ಲಿ ಏನು ಪಾಕ ಆದದ್ದರಿಂದಾಗಿ ಒಂದು ವಿಚಿತ್ರವಾದ ರುಚಿ ಇರುತ್ತಲ್ಲ. ಬರೀ ಹಾಲು ಮತ್ತು ಸಕ್ಕರೆ ಬೆರೆಸಿಬಿಟ್ಟಿದ್ರೆ ಅದರಲ್ಲಿ ಒಂದು ರುಚಿ ಅದು ಬೇರೆಯೇ. ಅದನ್ನು ಚೆನ್ನಾಗಿ ಕುದಿಸಿದ್ರಿಂದಾಗಿ ಬರ್ತಕ್ಕಂಥ ಒಂದು ರುಚಿ ಬೇರೆ ಅಲ್ವಾ? ಹಾಂ, ಅದು ಎಲ್ಲದರಲ್ಲೂ ಸಮಾನವಾಗಿರುತ್ತೆ. ಹಾಂ, ಅದೇ ಮಾಡುವಿಕೆಯು ಚ, ಅದರಲ್ಲಿರ್ತಕ್ಕಂತಹ ನಮ್ಮ ಅನುಭವಕ್ಕೆ ಬರ್ತಕ್ಕಂಥ ರಸವು ಏಕವಿಧ. ಮಾಡೋದು ಒಂದೇ ರೀತಿ, ಅದರಲ್ಲಿರ್ತಕ್ಕಂಥ ರಸವೂ ಕೂಡ ಒಂದೇ ರೀತಿಯಲ್ಲಿ ಇರುತ್ತೆ. ತವ ನಿನಗೆ ಏಕತ್ವರೂಪವಾದ ಐಕ್ಯಂಚ ಐಕ್ಯವಾದರೂ ಕಥಂ ಹೇಗೆ ನಿಷೇಧ್ಯಂ ಸ್ಯಾತ್ ನಿರ್ಗುಣ ಶಬ್ದದಿಂದ ಐಕ್ಯವೂ ಏಕತ್ವವೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ? ಯಾಕೆ ಅವರು ಬ್ರಹ್ಮನಲ್ಲಿ ಏಕತ್ವವನ್ನು ಒಪ್ಪಿದ್ದಾರೆ, ಆದ್ದರಿಂದ ಅದನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಉಳಿದಿದ್ದೆಲ್ಲ ನಿಷೇಧ ಮಾಡ್ತೀಯ, ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಭೂಮಿಯಲ್ಲಿ ಏಕಪಾತ್ರಸ್ಥ ಪಕ್ವಾನ್ನೇ, ಒಂದೇ ಪಾತ್ರೆಯಲ್ಲಿ ಸಿದ್ಧಪಡಿಸಿರುವಂತಹ ಪದಾರ್ಥದಲ್ಲಿ ಪಾಕವು ಏಕವಿಧಶ್ಚ ಒಂದೇ ರೀತಿಯಾಗಿರುತ್ತದೆ. ಅರ್ಥಾತ್ ಆ ಪಾಕವನ್ನು ತಯಾರು ಮಾಡಲಿಕ್ಕೆ ಹಾಕಿದ ಪದಾರ್ಥಗಳು, ಅದರಿಂದ ಬಂದಿರುವಂಥ ರುಚಿ, ಇದೆಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇರುತ್ತದೆ. ಆದ್ದರಿಂದ ತತ್ತದ್ಗುಣೌಘೇಷು ಸಾಕ್ಷಿತ್ವ, ದೇವತ್ವ, ವ್ಯಾಪ್ತಿ ಮೊದಲಾಗಿರ್ತಕ್ಕಂಥ ಗುಣಗಳ ಸಮುದಾಯದಲ್ಲಿ ತ್ಯಾಗ, ನಿರ್ಗುಣ ಶಬ್ದದಿಂದ ದೇವತ್ವ ಇಲ್ಲ, ಸಾಕ್ಷಿತ್ವ ಇಲ್ಲ, ವ್ಯಾಪ್ತಿ ಇಲ್ಲ ಎಂಬತಕ್ಕಂಥ ತ್ಯಾಗವು ಅತ್ಯಾಗಶ್ಚ, ಚ ಶಬ್ದದಿಂದ ಏಕಃ ಎಂಬತಕ್ಕಂಥ ಶಬ್ದದಿಂದ ವಾಚ್ಯವಾದ ಏಕತ್ವ ಅತ್ಯಾಗ ಅದು ಇದೆ ಎಂಬುದಾಗಿ ಹೇಳ್ತಕ್ಕಂಥದ್ದು ನೇಷ್ಯತೆ, ಕೂಡುವುದಿಲ್ಲ. ಶ್ವೇತರ ಸಕಲ ನಿಷೇಧೇ ದೂಷಣಾಂತರಂಚ ಆಹ. ಚ ಶಬ್ದ ಇದೆಯಲ್ಲ, ಅದು ಏಕತ್ವವನ್ನು ಬಿಟ್ಟು ಉಳಿದಿದ್ದೆಲ್ಲವನ್ನೂ ಕೂಡ ನಿರಾಕರಣೆ ಮಾಡುತ್ತೆ ಅಂತ ಹೇಳೋದು ಅಂತಾದರೆ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ತರ್ಹಿ ತನ್ಮಾತ್ರ ಅನಿಷೇಧ ಅಸ್ತು ಇತ್ಯಾಹ ಏಕಪಾತ್ರ ಅಂತ. ಅದಕ್ಕೆ
ಗುಣ ನಿರ್ಗುಣತ್ವವನ್ನು ಬಿಟ್ಟು ಎಲ್ಲವನ್ನೂ ನಿಷೇಧ ಮಾಡುತ್ತೆ ಅಂತಂದರೆ ಏಕತ್ವವನ್ನು ನಿಷೇಧ ಮಾಡದಂತೆ ಆಯಿತು. ಏಕತ್ವವನ್ನು ನಿಷೇಧ ಮಾಡಿಬಿಟ್ರೆ ಐಕ್ಯವೇ ಸಿದ್ಧ ಆಗಲ್ಲ, ಅದು ಸರಿಯಲ್ಲ. ಹಾಗಾದರೆ ಏಕತ್ವವನ್ನು ಬಿಟ್ಟು ಉಳಿದಿದ್ದೆಲ್ಲವನ್ನು ನಿಷೇಧ ಮಾಡುತ್ತೇವೆ ಅಂತ ಹೇಳಿದ್ರೆ ಆವಾಗ ಏಕತ್ವವನ್ನು ನಿಷೇಧ ಮಾಡದೇ ಇರಲಿಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ಮಾತ್ರ ಅನಿಷೇಧ, ಏಕತ್ವವನ್ನು ಬಿಟ್ಟು ಉಳಿದಿದ್ದೆಲ್ಲ ನಿಷೇಧ ಮಾಡ್ತಾರೆ. ತನ್ಮಾತ್ರ ಅನಿಷೇಧ, ಏಕತ್ವವನ್ನು ನಿಷೇಧ ಮಾಡಲ್ಲ ಅಂತ ಹೇಳ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಅವ್ರು ಹೇಳಿದ್ದು ಹಾಗೆ. ನಿರ್ಗುಣಶ್ಚ ಅಂತಿದೆ. ನಿರ್ಗುಣಶ್ಚ ಅಂದ್ರೆ ಏನು? ನಾವು ಹೇಳೋದು ಎಲ್ಲ ಜೊತೆ ಅನ್ವಯ ಮಾಡಬೇಕು ಅಂತ. ಏಕಶ್ಚ ದೇವಶ್ಚ ಅಂತ, ಅವನು ಒಬ್ಬನೇ ಹೌದು, ಕ್ರೀಡಾದಿಗುಣ ವಿಶಿಷ್ಟನೂ ಹೌದು ಅಂತ, ಸಾಕ್ಷಿಯೂ ಆಗಿದ್ದಾನೆ, ಸರ್ವಭೂತಾದಿ ವ್ಯಾಪ್ತನೂ ಆಗಿದ್ದಾನೆ, ಎಲ್ಲ ಪದಾರ್ಥಗಳ ಅಂತರ್ಯಾಮಿಯೂ ಆಗಿದ್ದಾನೆ. ಅಂತರ್ಯಾಮಿಯೂ ಅಂದ್ರೆ ಏನರ್ಥ? ಅಂತರ್ಯಾಮಿಯೂ ಆಗಿದ್ದಾನೆ ಅಂದರೆ ಏನರ್ಥ? ಹಿಂದೆ ಹೇಳಿದ ಗುಣವುಳ್ಳವನು ಆಗಿದ್ದಾನೆ ಅಂತ ಅರ್ಥ. ಅಂದರೆ ಎಲ್ಲದರ ಜೊತೆಯಲ್ಲಿ ಚ ಶಬ್ದ ಅನ್ವಯ ಮಾಡಬೇಕು ನಾವು ಹೇಳೋದು. ಅವ್ರು ಹೇಳೋದು ನಿರ್ಗುಣಶ್ಚ, ಚ ಶಬ್ದದಿಂದ ಅವನು ಏಕತ್ವವುಳ್ಳವನಾಗಿದ್ದಾನೆ ಅಷ್ಟೇ ಹೇಳೋದು. ಅದನ್ನೇ ಬರಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಅವರು ಆ ರೀತಿ ಅರ್ಥ ಮಾಡ್ತಾರೆ, ಅದು ಸರಿಯಲ್ಲ. ನಾಲ್ಕು ಅದನ್ನೇ ನಾವು ಹೇಳ್ತಾ ಇರೋದು. ಲೋಕದಲ್ಲಿ ಏನು ವ್ಯವಹಾರ ಮಾಡ್ತೇವೋ ಅದೇ ರೀತಿಯಲ್ಲಿ ವಾಕ್ಯಕ್ಕೆ ಅರ್ಥ ಮಾಡಬೇಕು. ಅದು ಬಿಟ್ಟು ವಿರುದ್ಧವಾಗಿ ಅರ್ಥ ಮಾಡೋದು ಸರಿಯಲ್ಲ ಅಂತಲೇ ಹೇಳ್ತಾ ಇರೋದು. ಅವ್ರು ಹೇಳಿದ್ದು ಸರಿಯಲ್ಲ ಅಂತಲೇ ಹೇಳ್ತಾರೆ. ಆದಿರಂತ್ಯೇನ ಸಹಿತಃ ತನ್ಮಧ್ಯ ಪತಿತಾನ್ ಗುಣಾನ್ ಸಂಘೃಣ್ಯಾತ್ಯಂತ್ಯತೋನಾಂತ್ಯಂ ಪ್ರತ್ಯಾಹಾರಮನುಸ್ಮರ. ವ್ಯಾಕರಣದ ನಿಯಮ ಅದನ್ನಿಟ್ಟುಕೊಂಡು ಅರ್ಥ ಮಾಡೋದಾದರೆ ನೀನು ಹೇಳುವ ಅರ್ಥ ಸರಿಯಿಲ್ಲ ಅಂತ ಹೇಳ್ತಾರೆ. ವ್ಯಾಕರಣದಲ್ಲಿ ಪ್ರತ್ಯಾಹಾರ ಅಂತಿದೆ. ಪ್ರತ್ಯಾಹಾರ ಅಂತಂದರೆ ಏನು ಅಂತಂದರೆ, ಈಗ ಪಾಣಿನಿ ಅವನು ತಪಸ್ಸು ಮಾಡಿದ, ರುದ್ರದೇವರು ಪ್ರತ್ಯಕ್ಷರಾದಾಗ ತಮ್ಮ ಡಮರುಗವನ್ನು ಬಾರಿಸಿದರು. ಅದರಿಂದಾಗಿ 14 ಸೂತ್ರಗಳು ಪಾಣಿನಿಯ ತಲೆಯಲ್ಲಿ ಹೊಳಿತು ಅಂತ ಹೇಳ್ತಾರೆ. ಅಯ್ಯುಣು ರುಲ್ರುಕು ಏ ಓಂ ಐ ಔಚ್ ಹಯವರಟ್ ಲಣು ಜ್ಞಮಗಣನಂ ಘಡದಶ್ ಜಬಗಡದಶ್ ಕಫ ಚಟ ತ ಚಟತವು ಕಪಯುಷರು ಹಲು ಅಂತ. ಇಲ್ಲಿ ಪ್ರತ್ಯಾಹಾರ ಅಂತ ಹೇಳ್ತಾರೆ ನೋಡಿ. ಅಲ್ ಅಂತ ಹೇಳೋದು, ಆ ಲ್ ಆ ಅಂತ ಮೊದಲನೇ ಅಕ್ಷರ, ಅಯ್ಯುಣು ಅಂತ ಮೊದಲನೇ ಅಕ್ಷರ, ಕೊನೆಯಲ್ಲಿ ಹಲು ಅಂತಿದೆ, ಅಲ್ಲಿ ಲಾ ಇಟ್ಕೊಂಡು ಇದನ್ನು ಸೇರಿಸ್ಕೊಂಡ್ರೆ ಒಂದು ಇದನ್ನು ಅಲು ಅನ್ನೋದನ್ನು ಪ್ರತ್ಯಾಹಾರ ಅಂತ ಹೇಳ್ತಾರೆ. ಇದಕ್ಕೆ ವ್ಯಾಕರಣದಲ್ಲಿ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಏನು? ಆದಿಹಿ ಅಂತ್ಯೇನ ಸಹಿತ. ಆದ್ಯಕ್ಷರ ಇದೆಯಲ್ಲ ಅಕಾರ, ಇದು ಅಂತ್ಯದಲ್ಲಿರ್ತಕ್ಕಂಥ ಅಕ್ಷರ ಲಕಾರ. ಲಕಾರದಿಂದ ಸೇರಿದಾಗ ಏನಾಗುತ್ತೆ? ಸ್ವಸ್ಯಚ ಮಧ್ಯಗಾನಾಂಚ ಸಂನ್ಯಾಸ್ಯ. ಅದು ಅಂತಂದರೆ ಅಕಾರವನ್ನು ಇಟ್ಕೊಳ್ಬೇಕು, ಲಕಾರದ ತನಕ ಇರತಕ್ಕಂಥ ಎಲ್ಲವನ್ನು ಇಟ್ಕೊಳ್ಬೇಕು. ಇದು ಪ್ರತ್ಯಾಹಾರ ಶಬ್ದದ ಅರ್ಥ. ಅಕಾರದಿಂದ ಪ್ರಾರಂಭ ಮಾಡಿ ಲಕಾರದ ತನಕ ಎಷ್ಟು ಅಕ್ಷರಗಳಿದೆಯೋ ಅದನ್ನು ಇಟ್ಕೊಳ್ಬೇಕು. ಅಷ್ಟು ಅಂತಂದರೆ ಮೊದಲು ಅಕಾರವನ್ನು ಸೇರಿಸ್ಕೊಳ್ಬೇಕೋ ಬೇಡವೋ? ಸೇರಿಸ್ಕೊಳ್ಬೇಕು. ಕೊನೆಯಲ್ಲಿರ್ತಕ್ಕಂಥ ಲಕಾರ ಬಿಟ್ಟುಬಿಡ್ಬೇಕು. ಅದು ಇತು, ಅದಕ್ಕೆ ಇತ್ಸಂಜ್ಞೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಂಜ್ಞೆ ಇದೆ. ಇತ್ಸಂಜ್ಞೆ ಇದ್ದರೆ ತಸ್ಯ ಲೋಪ, ಅದು ಲೋಪ ಆಗೋಗುತ್ತೆ ಅಂತ ಅದು ಸೇರ್ಕೊಳ್ಳೋದಿಲ್ಲ. ಅಂದರೆ ಹಯವರಟ್ ಲಣು ಅಂತಿದೆಯಾ, ಆ ಲಕಾರ ಸೇರಿಕೊಳ್ಳುತ್ತೆ. ಹಲು ಎಂಬಲ್ಲಿ ಲಕಾರ ಇದೆಲ್ಲ ಸೇರ್ಕೊಳ್ಳಲ್ಲ. ವ್ಯಂಜನಾಕ್ಷರದಲ್ಲಿರುವಂಥ ಲಕಾರ ಸೇರಿಕೊಳ್ಳುತ್ತೆ. ಎಲ್ಲಿ ಸೇರಿಕೊಳ್ಳುತ್ತೆ? ಸೂತ್ರದಲ್ಲಿರೋ ಲಕಾರ ಸೇರಿಕೊಳ್ಳುತ್ತೆ. ಹಲು ಎಂಬಲ್ಲಿ ಲಕಾರ ಇದೆಯಲ್ಲ ಅದು ಸೇರಲ್ಲ, ಲಕಾರ ಸೇರಲ್ಲ. ಹಾಗಾದರೆ ಇದು ನಿಯಮ ಇರ್ತಕ್ಕಂಥದ್ದು. ಆದಿರಂತ್ಯೇನ ಸಹಿತ ತನ್ಮಧ್ಯ ಪತಿತಾನ್ ಗುಣಾನ್ ಸಂಗೃಹಾತಿ. ಮೊದಲನೇ ಅಕ್ಷರದಿಂದ ಸೇರಿರ್ತಕ್ಕಂಥ ಕೊನೆಯದು ಅದೇನು ಮಾಡುತ್ತೆ? ಅದರ ಮಧ್ಯದಲ್ಲಿ ಬರತಕ್ಕಂಥದ್ದು ಯಾವುದ್ಯಾವುದಿದೆಯೋ ಅದೆಲ್ಲವನ್ನೂ ಕೂಡ ಸಂಗ್ರಹ ಮಾಡುತ್ತೆ. ಆದರೆ ನ ಅಂತ್ಯಂ, ಅದು ಕೊನೆಯದನ್ನು ಸಂಗ್ರಹ ಮಾಡೋದಿಲ್ಲ ಎಂಬುದಾಗಿ ಇರತಕ್ಕಂಥದ್ದು. ಇದು ಪ್ರತ್ಯಾಹಾರದ ನಿಯಮ. ಪೂರ್ವಪಕ್ಷ ಅಲ್ಲ,
ನಾವೇ ವಾದಿರಾಜರೇ ಹೇಳ್ತಕ್ಕಂಥ ಸಿದ್ಧಾಂತ ಹೀಗಿರೋದು. ಅದರಿಂದ ನೀನು ಅದನ್ನು ಕೂಡ ಪ್ರತ್ಯಾಹಾರಂ ಅನುಸ್ಮರ ಅಂತ. ಈ ಪ್ರತ್ಯಾಹಾರ ಎಂಬತಕ್ಕಂಥ ಸಂಜ್ಞೆ ಇದೆಯಲ್ಲ, ಅದೇನು ಅಂತ ತಲೆಗೆ ಸ್ವಲ್ಪ ನೆನಪಿಗೆ ಮಾಡ್ಕೋ ಅಂತ ಹೇಳ್ತಾರೆ. ನೆನಪು ಮಾಡಿಕೊಂಡ್ರೆ ಅವಾಗ ನೀನು ಹೇಳುವಂಥ ಅರ್ಥ ಸರಿ ಅಲ್ಲ ಅಂತ ಹೇಳ್ತಾ ಇದ್ದ. ಇಲ್ಲಿ ಏಕತ್ವ ಗುಣ ಆದಿ ಅಂತಕ್ಕಂಥದ್ದು ಯಾವುದು? ಆದಿ ಏಕೋ ದೇವಃ ಸರ್ವಭೂತೇಷು ಗೂಢಃ ಅಂತ. ಹಾಗಾದರೆ ಪ್ರಾರಂಭದಲ್ಲಿರ್ತಕ್ಕಂಥದ್ದು ಏಕತ್ವ ಎಂಬತಕ್ಕಂಥ ಗುಣ. ಆ ಏಕತ್ವ ಎಂಬತಕ್ಕಂಥ ಗುಣ ಇದೆಯಲ್ಲ, ಅದು ನಿರ್ಗುಣ ಅಂತ. ಅಲ್ಲಿ ತನಕ ಭಗವಂತನ ಗುಣಗಳನ್ನು ಹೇಳಲಿಕ್ಕೆ ಇದು ಹೊರಟಿದೆ. ಎಷ್ಟು ಭಗವಂತನಲ್ಲಿ ಗುಣ ಇದೆ ಅಂತಂದರೆ ಅದಕ್ಕೆ ನೀವು ಪ್ರತ್ಯಾಹಾರದ ನಿಯಮವನ್ನು ಇಟ್ಕೋ ಅಂತ ಹೇಳ್ತಾ ಇದ್ದಾರೆ. ಏಕಃ ಏಕತ್ವ ಗುಣ ಇದೆ, ದೇವಃ ದೇವತ್ವ ಗುಣ ಇದೆ, ಸರ್ವಭೂತೇಷು ಗೂಢ ಸರ್ವಭೂತೆಯ ಗೂಢತ್ವ ಅಂತಸ್ತತ್ವ ಎಂಬತಕ್ಕಂಥದ್ದಿದೆ. ಅದಕ್ಕೆ ಹೀಗೆ ಈ ಎಲ್ಲ ಗುಣಗಳನ್ನು ಹೇಳಬೇಕು. ಎಲ್ಲಿ ತನಕ ಮಾಡಬೇಕು ಅಂತಂದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಇದೆ. ಅಂದರೆ ಏಕದಿಂದ ಪ್ರಾರಂಭ ಮಾಡಿ ನಿರ್ಗುಣ ತನಕ ನಾವೇನು ಮಾಡಬೇಕು? ಪ್ರತ್ಯಾಹಾರ ಮಾಡಬೇಕು. ಪ್ರತ್ಯಾಹಾರ ಮಾಡಿದಾಗ ಏನಾಗುತ್ತೆ? ಪರಮಾತ್ಮನಲ್ಲಿ ಏಕತ್ವ, ದೇವತ್ವ, ಸಾಕ್ಷಿತ್ವ, ಚೈತನ್ಯ ಈ ಎಲ್ಲ ಗುಣ ಸಿದ್ಧ ಆಗುತ್ತೆ. ಮತ್ತು ನಿರ್ಗುಣತ್ವ ಸಿದ್ಧ ಆಗಲ್ಲ. ಯಾಕೆ? ಕೊನೆಯಲ್ಲಿರೋದು ಪ್ರತ್ಯಾಹಾರ ನಿಯಮ ಏನು? ಹಲು ಅಂತ ಹೇಳಿದ್ರೆ ಅಥವಾ ಅಲು ಅಂತ ಹೇಳಿದ್ರೆ ಅಕಾರದಿಂದ ಪ್ರಾರಂಭ ಮಾಡಿ ಹಕಾರದ ತನಕ ಕೊನೆ ಅಕ್ಷರ ಬಿಟ್ಬಿಡ್ಬೇಕು. ಹಾಗೆ ಇಲ್ಲೂ ಕೂಡ ಏಕದಿಂದ ಪ್ರಾರಂಭ ಮಾಡಿ ನಿರ್ಗುಣ ಎಂಬುದರ ತನಕ ಪ್ರತ್ಯಾಹಾರ ಮಾಡ್ತೀರಾ ಅಂತಂದರೆ ಏಕತ್ವಾದಿಗಳು ಸಿದ್ಧ ಆಗುತ್ತೆ, ಚೈತನ್ಯಾದಿಗಳು ಸಿದ್ಧವಾಗುತ್ತೆ, ದೇವತ್ವ ಸಾಕ್ಷಿತ್ವ ಎಲ್ಲ ಸಿದ್ಧ ಆಗುತ್ತೆ. ಮತ್ತೇನು ಸಿದ್ಧ ಆಗಲ್ಲ? ನಿರ್ಗುಣತ್ವ ಸಿದ್ಧ ಆಗಲ್ಲ. ಯಾಕೆ? ಪ್ರತ್ಯಾಹಾರ ನಿಯಮ ಅದನ್ನು ಬಿಟ್ಟುಬಿಡಬೇಕು. ಅದರಿಂದಾಗಿ ನೀನು ಈ ವ್ಯಾಕರಣದ ನಿಯಮವನ್ನು ಸ್ವಲ್ಪ ತಲೆಗೆ ನೆನಪು ಮಾಡ್ಕೊಳ್ತೀಯ ಅಂತಂದರೆ ಪರಮಾತ್ಮನಲ್ಲಿ ನಿರ್ಗುಣತ್ವ ಸರ್ವಥಾ ಗುಣರಾಹಿತ್ಯ ಸಿದ್ಧ ಆಗೋದಿಲ್ಲ ಅನ್ನೋದನ್ನು ತಿಳಿ ಅಂತ ಈ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಪರಮಾತ್ಮ ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂತೂ ಪರಮಾತ್ಮ ನಿರ್ಗುಣ ಅಂತ ಹೇಳಬಾರ್ದು. ಯಾವ್ಯಾವ ರೀತಿಯಿಂದ ಖಂಡನೆ ಮಾಡಲಿಕ್ಕಾಗತ್ತೆ ಎಲ್ಲ ರೀತಿಯಿಂದ ಖಂಡನೆ ಮಾಡ್ತಿದ್ದಾರೆ. ಖಂಡನೆ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈ ಅಖಂಡಿತೈ, ಅದರಿಂದ ಖಂಡನೆ ಇಲ್ಲವೇ. ಅಂತ್ಯೇನ ಸಹಿತ ಕೊನೆಯ ನಿರ್ಗುಣ ಎಂಬತಕ್ಕಂಥ ಶಬ್ದದ ಅರ್ಥದಿಂದ ಅರ್ಥಾತ್ ನಿರ್ಗುಣತ್ವದಿಂದ ಕೂಡಿರುವಂತಹ ಏಕಃ ಆದಿಹಿ ಏಕ ಎಂಬತಕ್ಕಂತಹ ಪದದಿಂದ ಹೇಳಲ್ಪಟ್ಟಂತಹ ಐಕ್ಯವು ತನ್ಮಧ್ಯ ಪತಿತಾನ್ ನಿರ್ಗುಣತ್ವ ಮತ್ತು ಏಕತ್ವ ಇವುಗಳ ಮಧ್ಯದಲ್ಲಿರುವಂತಹ ಗುಣಾನ್ ಎಲ್ಲ ಗುಣಗಳನ್ನು ಸಂಗ್ರಹಾತಿ ಸಂಗ್ರಹ ಮಾಡುತ್ತದೆ. ಅಂತತಃ ವಿಚಾರ ಮಾಡಿದರೆ ಅಂತ್ಯಂ ಕೊನೆಯಲ್ಲಿ ಪ್ರತ್ಯಾಹಾರದ ಕೊನೆಯಲ್ಲಿರ್ತಕ್ಕಂಥದ್ದನ್ನು ನ ಸಂಗ್ರಹಾತಿ ಸಂಗ್ರಹ ಮಾಡುವುದಿಲ್ಲ. ಏಕೆ? ಪ್ರತ್ಯಾಹಾರಂ ವ್ಯಾಕರಣಶಾಸ್ತ್ರದ ಪ್ರತ್ಯಾಹಾರ ಸಂಜ್ಞೆಯನ್ನು ಅನುಸ್ಮರ ನೆನಪಿಗೆ ತಂದುಕೋ. ಅಂತ್ಯೇನ ಕೊನೆಯಲ್ಲಿರ್ತಕ್ಕಂಥ ನಿರ್ಗುಣ ಶಬ್ದವಾಚ್ಯವಾದ ನಿರ್ಗುಣತ್ವದಿಂದ ಸಹಿತ ಕೂಡಿರುವಂತಹ ಆದಿಹಿ ಶ್ರುತಿಯಲ್ಲಿರ್ತಕ್ಕಂಥ ಮೊದಲನೇ ಪದ ಏಕಶಬ್ದದಿಂದ ವಾಚ್ಯವಾದ ಐಕ್ಯವು ತನ್ಮಧ್ಯ ಪತಿತಾನ್ ನಿರ್ಗುಣತ್ವ ಏಕತ್ವ ಇವುಗಳ ಮಧ್ಯದಲ್ಲಿ ಇರತಕ್ಕಂತಹ ಗುಣಗಳನ್ನು ಸಂಗ್ರಹಾತಿ ಗುಣಗಳನ್ನು ಸಂಗ್ರಹಾತಿ ಸಂಗ್ರಹ ಮಾಡುತ್ತದೆ. ಅಂತತಃ ವಿಚಾರ ಮಾಡಿದರೆ ಅಂತ್ಯಂ ಕೊನೆಯಲ್ಲಿರ್ತಕ್ಕಂಥ ನಿರ್ಗುಣ ಶಬ್ದವಾಚ್ಯವಾದ ನಿರ್ಗುಣತ್ವವನ್ನು ನ ಸಂಗ್ರಹಾತಿ ಸಂಗ್ರಹ ಮಾಡುವುದಿಲ್ಲ. ಯಾಕೆ? ಪ್ರತ್ಯಾಹಾರಂ ವ್ಯಾಕರಣಶಾಸ್ತ್ರದ ಪ್ರತ್ಯಾಹಾರ ಎಂಬತಕ್ಕಂಥ ಸಂಜ್ಞೆಯನ್ನು ಅನುಸ್ಮರ ನೆನಪು ಮಾಡಿಕೋ. ಅದರಿಂದ ಭಗವಂತನಲ್ಲಿ ಏಕತ್ವಾದಿ ಗುಣಗಳು ಸಿದ್ಧವಾಗುತ್ತೆ, ನಿರ್ಗುಣತ್ವ ಸರ್ವಥಾ ಸಿದ್ಧ ಆಗೋದಿಲ್ಲ. ಯುಕ್ತ್ಯಂತರಂಚ ಆಹ ಭಗವಂತ ಸರ್ವಥಾ ನಿರ್ಗುಣ ಅಲ್ಲ ಎಂಬ ವಿಷಯದಲ್ಲಿ ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಆದಿಹಿ ಮೊದಲನೇದು ಯಾವುದು? ಏಕತ್ವ ಗುಣ ಅಂತ. ಅಂತ್ಯೇನ ಕೊನೆಯಲ್ಲಿರೋದು ನಿರ್ಗುಣತ್ವೇನ ಸಹಿತ ತೇನ ಅನಿಷಿದ್ಧ ಇತಿ ಯಾವತ್ ಅಂತ. ಆದ್ದರಿಂದ
ನಿರ್ಗುಣ ಎಂಬತಕ್ಕಂತಹ ಶಬ್ದದಿಂದ ನಿಷೇಧ ಮಾಡದೇ ಇರತಕ್ಕಂಥದ್ದು. ನಿರ್ಗುಣ ಶಬ್ದದಿಂದ ನಿಷೇಧ ಮಾಡದೇ ಇರತಕ್ಕಂಥದ್ದು. ತನ್ಮಧ್ಯ ಪತಿತಾನ್ ಗುಣ ದೇವತ್ವಾದೀನ್ ಸಂಗೃಹಾತ್. ಏಕ ಶಬ್ದದಿಂದ ಹಿಡಿದು ನಿರ್ಗುಣ ಎಂಬುದಾಗಿ ಶಬ್ದ ತನಕ ಇದ್ದಾಗ ಅದು ಪ್ರತ್ಯಾಹಾರ ಮಾಡಿದ್ದೇವೆ. ಪ್ರತ್ಯಾಹಾರ ಮಾಡಿದಾಗ ತನ್ಮಧ್ಯ ಪತಿತಾನ್, ಏಕತ್ವದಿಂದ ನಿರ್ಗುಣತ್ವದ ತನಕ ಇರತಕ್ಕಂತಹ ಮಧ್ಯದಲ್ಲಿರ್ತಕ್ಕಂಥವುಗಳು ಯಾವುದು? ದೇವತ್ವ, ಸರ್ವಭೂತಾದಿ ಗೂಢತ್ವ ಮೊದಲಾದವುಗಳು. ಅವುಗಳನ್ನು ಸಂಗೃಹಾತಿ. ಆತ್ಮವತ ಅನಿಷಿದ್ಧಾನ್ ಕರೋತಿ. ಅವುಗಳನ್ನು ನಿಷಿದ್ಧವಾದವುಗಳಲ್ಲ, ನಿಷೇಧಿಸಲ್ಪಡ್ತಕ್ಕವುಗಳಲ್ಲ ಅಂತ ಮಾಡುತ್ತೆ. ಅಂತತಃ ಅಂತಿದೆ, ಅದಕ್ಕೆ ವಿಚಾರ ಮಾಡಿದರೆ ಅಂತ್ಯ ನಿರ್ಗುಣತ್ವ ರೂಪ ಧರ್ಮ ಏವ ನ. ಭಗವಂತನಲ್ಲಿ ನಿರ್ಗುಣತ್ವ ಎಂಬುದ ಧರ್ಮವೇ ಇಲ್ಲ ಅಂತ ಆಗಿಬಿಡುತ್ತೆ. ಯಾಕೆ? ಪ್ರತ್ಯಾಹಾರ ನಿಯಮ ಹಾಗೆ. ಕೊನೆಯಲ್ಲಿ ಅಲು ಅಂತ ಲಕಾರದ ಗ್ರಹಣ ಇಲ್ಲ, ಅದು ಇತ್ತಾದ್ದರಿಂದ ಲೋಪ ಆಗಿ ಹೋಗುತ್ತೆ. ಸಾವಕಾಶ ನಿರವಕಾಶಯೋ ಮಧ್ಯೆ ಸಾವಕಾಶಸ್ಯೈವ ಅನ್ಯಥಾ ಕಾರ್ಯತ್ವಾದಿತಿ ಭಾವ. ಯಾವುದು ಸಾವಕಾಶ ನಿರವಕಾಶ ಅದರಲ್ಲೇನು ಮಾಡಬೇಕು? ಯಾವುದು ಸಾವಕಾಶ ಆಗಿದೆಯೋ ಅದಕ್ಕೆ ಬೇರೆ ಅರ್ಥವನ್ನು ಮಾಡಬೇಕು ಎಂಬುದಾಗಿ ನಿಯಮ ಇದೆ. ಈಗ ಎಲ್ಲರೂ ಒಂದಾದರು ಅಂತ ಹೇಳ್ತಾರೆ. ಎಲ್ಲರೂ ಒಂದಾದರು ಅಂತಂದರೆ ಒಬ್ಬರೇ ಇದ್ದಾರೆ ಅಂತ ಅರ್ಥ ಆಗುತ್ತಾ? ಇಲ್ಲ. ಹಾಗಾದರೆ ಎಲ್ಲರೂ ಒಂದಾಗಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದ್ರು. ನೋಡಿ, ಪರಸ್ಪರ ವಿರೋಧ ವಾಕ್ಯ ಇದೆ. ಎಲ್ಲರೂ ಒಂದಾಗಿ ಪರಸ್ಪರ ತಮ್ಮ ಅಭಿಪ್ರಾಯವನ್ನು ಹೇಳಿದರು ಅಂತ ಹೇಳಿದ್ರು. ಒಂದಾಗಿ ಅನ್ನೋದಕ್ಕೇನು ಮಾಡಬೇಕು? ಒಬ್ಬರೇ ಇದ್ದು ಅಂತ ಅರ್ಥ ಅಲ್ಲ, ಒಂದು ಪ್ರದೇಶದಲ್ಲಿ ಸೇರಿ ಅಂತ ಅರ್ಥ. ಏಕೆ? ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದ್ರು ಅಂತಂದರೆ ಬೇರೆ ಬೇರೆ ಆಗಿದ್ದಾರೆ ಅಂತ ಅರ್ಥ. ಅದರಿಂದ ಅದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ. ಬೇರೆ ಬೇರೆಯಾದಂತಹ ಅಭಿಪ್ರಾಯವುಳ್ಳವರಾಗಿದ್ದರು ಅಂತ ಗೊತ್ತಾಯಿತು, ತಮ್ಮ ತಮ್ಮ ಅಭಿಪ್ರಾಯಗಳು ಒಂದಾಗಿ ಅಂತ ಹೇಳ್ತಾರೆ. ಅದಕ್ಕೇನು ಮಾಡಬೇಕು? ಅದು ಸಾವಕಾಶ, ಒಂದು ಪ್ರದೇಶದಲ್ಲಿ ಸೇರಿ ಅಂತ ಅರ್ಥ. ನಿರವಕಾಶ, ಸಾವಕಾಶ ಇವುಗಳಲ್ಲಿ ನಿರವಕಾಶವಾಗಿರ್ತಕ್ಕಂಥದ್ದು ಅರ್ಥ ಬದಲಾಯಿಸ್ಲಿಕ್ಕೆ ಬರಲ್ಲ. ಸಾವಕಾಶವಾಗಿರ್ತಕ್ಕಂಥದ್ದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರುತ್ತೆ. ಹೌದು. ಅಂದರೆ ಏನರ್ಥ? ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರು ಅಂತ ಅರ್ಥ. ಒಂದು ಅಂತಂದರೆ ಎಲ್ಲರ ಅಭಿಪ್ರಾಯ ಅಂದೇನಾಯಿತು? ಅಭಿಪ್ರಾಯ ಒಂದು ಅಂತ ಆಯಿತು, ವ್ಯಕ್ತಿ ಒಂದೇ ಅಂತ ಅರ್ಥ ಅಲ್ಲ. ಎಲ್ಲ ವ್ಯಕ್ತಿಗಳು ಕೂಡ ಇವನು ಒಳ್ಳೆಯವನು ಎಂಬ ಅಭಿಪ್ರಾಯದಿಂದ ಅವರು ಒಂದಾಗಿ ಓಟ್ ಮಾಡಿದ್ರು ಅಂತ ಹೇಳ್ತಾರೆ. ಒಂದಾಗಿಂದ್ರೆ ಏನರ್ಥ? ಒಬ್ಬನೇ ಬಂದು ಹೋಗಿ ಓಟ್ ಹಾಕನ್ನ ಒಂದಾಗಿ ಒಬ್ಬನೇ ಓಟ್ ಹಾಕಬೇಕು. ಹಾಗೆ ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ತೀರ, ಒಂದಾಗಿ ಅಂತ ಹೇಳ್ತೀರ. ಅದಕ್ಕೇನರ್ಥ? ಅವರ ಅಭಿಪ್ರಾಯ ಒಂದೇ ಇತ್ತು, ಎಲ್ಲರೂ ಒಂದಾಗಿ ಮೋದಿಗೆ ಓಟ್ ಹಾಕಿದ್ರು ಅಂತ ಹೇಳ್ತಾರೆ. ಒಬ್ಬನೇ ಬಂದು ಓಟ್ ಹಾಕದ ಅಂತಲ್ಲ, ಮೋದಿ ಚೆನ್ನಾಗಿ ಅವನು ದೇಶವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಅಭಿಪ್ರಾಯದಲ್ಲಿ ಅಂತ. ತತ್ರ ದೃಷ್ಟಾಂತಮಾಹ, ಆ ವಿಷಯದಲ್ಲಿ ಉದಾಹರಣೆಯನ್ನು ಹೇಳ್ತಾರೆ. ಪ್ರತ್ಯಾಹಾರ ಮನುಸ್ಮರ ಸಹಿ ಆದಿಮಧ್ಯವರ್ಣಾನ್ ಸಂಗೃಹ್ಯ ಅಂತ್ಯಮೇವ ವರ್ಣಂ ಇಸ್ಸಂಜ್ಞಯ ಲೋಪಯತಿ ತದ್ವದಿತಿ ಭಾವ. ಪ್ರತ್ಯಾಹಾರ ಇದೆಯಲ್ಲ, ಅದು ಆದಿಮಧ್ಯವರ್ಣಾನ್ ಸಂಗೃಹಂತಿ, ಮೊದಲನೇ ಅಕ್ಷರ ಮಧ್ಯದ ಅಕ್ಷರ ಇವುಗಳನ್ನು ಸಂಗ್ರಹ ಮಾಡುತ್ತೆ, ಅಂತ್ಯವರ್ಣವನ್ನು ಬಿಟ್ಟುಬಿಡುತ್ತೆ. ಅದೇ ಹೇಳಿದ. ಅಲ್ಲು ಅಂತಂದರೆ ಅಕಾರದ ಗ್ರಹಣ ಇದೆ, ಮಧ್ಯದಲ್ಲಿರ್ತಕ್ಕಂಥ ಈ ಊರು ಹಕಾರ ತನಕ ಎಲ್ಲ ವರ್ಣ ಇದೆ, ಲೂ ಇದೆಯಲ್ಲ ಅದನ್ನು ಬಿಟ್ಟುಬಿಡುತ್ತೆ. ಯಾಕೆ? ಕೊನೆಯಲ್ಲಿರ್ತಕ್ಕಂಥದ್ದು ಇತ್ಸಂಜ್ಞಯ ಲೋಪ ಇದೆ, ಅದಕ್ಕೆ ಇತ್ಸಂಜ್ಞಯ ಇರೋದ್ರಿಂದ ಬಿಟ್ಟುಬಿಡುತ್ತೆ. ಹಾಗೆ ನಿರ್ಗುಣ ಎಂಬಲ್ಲೂ ಕೂಡ ಭಗವಂತ ನಿರ್ಗುಣ ಅನ್ನೋದನ್ನು ಬಿಟ್ಟುಬಿಡಬೇಕು, ಉಳಿದಿದ್ದೆಲ್ಲವನ್ನು ಕೂಡ ಭಗವಂತನಲ್ಲಿ ಗುಣ ಇದೆ ಅಂತಲೇ ಹೇಳಬೇಕಾಗುತ್ತೆ. ತದ್ವದಿತಿ ಭಾವ. 10 ನಿಮಿಷ ಬಿಟ್ಟು ಯಾವುದು?
ಅದಕ್ಕೆ ಮಧ್ಯಾಹ್ನ ಮಾಡ್ಬೋದಾ ಅಂತ ಕೇಳಿದ್ರು. ಅದು ಕಷ್ಟ ಆಗುತ್ತೆ ಅಂದರೆ ಇಲ್ಲ. ಹಾಂ ಹಾಂ ಊಟ ಆಗುತ್ತೆ ಗೊತ್ತಿಲ್ಲ. ನಾಳೆ ಬಿಟ್ಬಿಡೋಣ, ಮುಂದೆ 23ಕ್ಕೆ ಮಾಡಿರಿ ಸರ್, ನೆಕ್ಸ್ಟ್ ಮಂತ್. ಯಾವಾಗ ಬಂದಿರಿ?